ತನಿಗೆ ಕೃಷ್ಣ ಸಾಧಾರಣ ಮನುಷ್ಯ ಅಲ್ಲ ಅಂತ ಗೊತ್ತಾಯಿತು. ರಾಮನಾಗಿ ಕಂಡು ಬಂದ ಇವನೇ ಅವತಾರ ಪುರುಷ ಅಂತ ಗೊತ್ತಾಯಿತು. ತನ್ನ ಮಗಳನ್ನ ಮಣಿಯನ್ನ ಕೊಟ್ಟು ನಮಸ್ಕಾರ ಮಾಡಿ ಶರಣಾಗತನಾದ. ಕೃಷ್ಣ ಮಣಿಯನ್ನು ತಗೊಂಡು ಜಾಂಬವತಿಯನ್ನು ಕರ್ಕೊಂಡು ಹೊರಗಡೆ ಬಂದ ಜನರೆಲ್ಲ ನೋಡಿದ್ರು, ಓ ಕೃಷ್ಣ ಬದುಕಿದ್ದಾನೆ, ಕೃಷ್ಣ ಕಳ್ಳ ಅಲ್ಲ ಅಂತ ತೀರ್ಮಾನ ಆಯ್ತು. ಪಾಪ ಕೃಷ್ಣನಿಗೆ ಸಣ್ಣಕ್ಕಿದ್ದಾಗಿಂದಲೂ ಕಳ್ಳ 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 ಅಂತ ಕರೆಸ್ಕೊಂಡೆ ಅಭ್ಯಾಸ ಆಗ್ಬಿಟ್ಟಿತ್ತು. ಪಾಪ ಈ ಕಳ್ಳ ಅಲ್ಲ ಅಂತ ತೀರ್ಮಾನ ಆಯ್ತು. ಮುಂದೆ ಅಲ್ಲಿಂದ ಕಾಡಿಂದ ಬಂದವ ಮಣಿಯನ್ನು ತಗೊಂಡು ಹೋಗಿ ಸತ್ರಾಜದಲ್ಲಿ ಕೊಟ್ಟ. ಭಾಮೆ ಆ ಸತ್ಯಭಾಮೆಯನ್ನ ಕೊಟ್ಟು ಮದುವೆ ಮಾಡಿದ. ಮಣಿಯನ್ನ ಕೊಡ್ಲಿಕ್ಕೆ ಹೋದ. ಆಗ ಕೃಷ್ಣ ಹೇಳ್ತಾನಂತೆ, ಇಲ್ಲ, ಸತ್ಯಭಾಮೆಯನ್ನು ನಾನು ಸ್ವೀಕರಿಸ್ತೇನೆ. ಮಣಿಂ ಪ್ರತಿಚ್ಛಾಮಃ ಮಣಿಂ ಪ್ರತಿ ನೇಚ್ಛಾಮಃ. ಮಣಿ ಬೇಕು ಅಂತಿಲ್ಲ, ಅದು ನಿನ್ನ ಹತ್ರನೇ ಇರಲಿ. ವಯಂಚ ಫಲಭಾಗಿನಃ, ಅದು ಏನು ಸಂಪತ್ತು ಕೊಡುತ್ತೋ ಅದನ್ನು ಬೇಕಾದ್ರೆ ರಾಜ್ಯದ ಬೊಕ್ಸಕ್ಕೆ ಕೊಡು. ಆ ಮಣಿ ದಿನಕ್ಕೆ ಎಷ್ಟೋ ಚಿನ್ನವೋ ಏನೋ ಕೊಡುತ್ತಲ್ಲ, ಅದು ರಾಜ್ಯದ ಬೊಕ್ಸಕ್ಕೆ ಕೊಡು, ಪರವಾಗಿಲ್ಲ, ಮಣಿ ನಿನ್ನ ಹತ್ರನೇ ಇಟ್ಕ ಅಂತ. ಹೀಗೆ ಜಾಂಬವತಿಯನ್ನು ಮದುವೆ ಆದ, ಸತ್ಯಭಾಮೆಯನ್ನು ಮದುವೆ ಆದ. 3 ಮದುವೆ ಆಯಿತು. ಇನ್ನು ಮುಂದೆ ಬೇರೆ ಬೇರೆ ವಿವಾಹ ಮಹೋತ್ಸವಗಳು ಶುರುವಾಯಿತು. ಕೃಷ್ಣನ ಆ ದಿನಚರಿ ಎಷ್ಟು ಸುಂದರವಾಗಿತ್ತು ಅಂದರೆ, ಕೃಷ್ಣ ದೇವತ್ವವನ್ನು ಹೊಂದಿದ್ರು ಕೂಡ ಕೃಷ್ಣ ಎಲ್ಲೇ ಹೋದರೂ ತಾನೇ ದೇವ, ತನಗೇ ಎಲ್ಲರೂ ನಮಸ್ಕಾರ ಮಾಡಬೇಕು ಅಂತ ಕಾಯ್ತಿರಲಿಲ್ಲ. ಇವ ವಯಸ್ಸಿನಲ್ಲಿ ಎಲ್ಲಿ ಸಣ್ಣವನೋ, ಇವನಿಗಿಂತ ಹಿರಿಯರು ಯಾರಿದ್ದಾರೋ ಅಲ್ಲಿ ಎಲ್ಲೇ ಹೋದರೂ ಕೂಡ ಆ ಹಿರಿಯರಿಗೆಲ್ಲ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದ. ಹೀಗೆ ಹಸ್ತಿನಾಪುರಕ್ಕೆ ಹೋದವನು ಯುಧಿಷ್ಠಿರ, ಭೀಮ ಇವರಿಬ್ಬರು ಅಣ್ಣ ಅಂತೆ. ಅವ್ರಿಗೆ ನಮಸ್ಕಾರ, ವಯಸ್ಸಿನಲ್ಲಿ ದೊಡ್ಡವರು, ಅವ್ರಿಗೆ ನಮಸ್ಕಾರ ಮಾಡಿ, ಅರ್ಜುನ ಸಮವಯಸ್ಕ, ಅವನನ್ನು ಆಲಿಂಗಿಸಿ ಯಮಾಭ್ಯಾಮ್ ನಕುಲ ಸಹದೇವರಿಂದ ತಾನು ನಮಸ್ಕಾರ ಮಾಡಿಸಿಕೊಂಡ ಅಂತ ಬರುತ್ತೆ. ಹಾಗೆ ಅವನ ವ್ಯಕ್ತಿತ್ವ ಸುರುಚಿರವಾಗಿತ್ತು. ಹೀಗೆ ಕಥೆ ಮುಂದುವರಿತಾ ಹೋಯಿತು. ಮುಂದೆ ಹೀಗೆ ಅರ್ಜುನೊಟ್ಟಿಗೆ ಒಂದು ಕಡೆ ಹೋಗುವಾಗ ಒಬ್ಬಳು ಯಮುನಾ ನದಿಯ ತೀರದಲ್ಲಿ ಹುಡುಗಿ ತಪಸ್ ಮಾಡ್ತಾ ಕೂತಿರ್ತಾಳೆ. ಯಾರ ನೀನು ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳಂತೆ, ನಾನು ಸೂರ್ಯನ ಮಗಳು. ಅಹಂ ದೇವಸ್ಯ ಸವಿತು ದುಹಿತಾ ಪ್ರತಿಮಿಚ್ಛತಿ ವಿಷ್ಣುಂ ವರೇಣ್ಯಂ ವರದಂ ತಪಃ ಪರಮಮಾಸ್ಥಿತ. ನನ್ನ ಹೆಸರು ಕಾಳಿಂದಿ ಅಂತ, ಸೂರ್ಯನ ಮಗಳು, ವಿಷ್ಣುವನ್ನೇ ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ತಪಸ್ ಮಾಡ್ತಾ ಇದ್ದೀನಿ ಅಂತ. ಹಾಗಾಗಿ ತಪಸ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಆಯಿತು. ಮುಂದೆ ಕೃಷ್ಣ ಅರ್ಜುನರು ಮಾತಾಡಿಕೊಂಡು ಅವಳನ್ನ ಕರ್ಕೊಂಡು ಬಂದರು. ಅವನ ಮದುವೆ ಆಗ ಅಂತ ಮುಂದಿನೊಂದು ಸಂವಿವಾಹ ಮಹೋತ್ಸವ. ಕಾಳಿಂದಿಯೊಟ್ಟಿಗೆ ಅಥೋಪಯೇಮೆ ಕಾಳಿಂದಿ ಸುಪುಣ್ಯ ತ್ವರ್ಕ್ಷ ಓರ್ಜಿತೆ. ಸೂರ್ಯ ಬಂದು ದಾರಿ ಎರೆದು ಕೊಟ್ಟ. ಒಂದಾಯ್ತು ಮದುವೆ. ಇನ್ನು ಮುಂದೆ ದುರ್ಯೋಧನ ವಶದಲ್ಲಿ ವಿಂದ ಅನುವಿಂದ ಅಂತ ಇಬ್ಬರಿದ್ರು. ದುರ್ಯೋಧನ ಸಾಮಂತ ರಾಜರು ಅಂತ. ಅವರಿಗೆ ಒಬ್ಬಳು ತಂಗಿ ಮಿತ್ರವಿಂದ ಅಂತ ಅವಳ ಹೆಸರು. ಆ ರಾಜಾಧಿರಾಜನ ಮಗಳನ್ನ ಮಿತ್ರವಿಂದ ಅಂಥವಳನ್ನ ಕೃಷ್ಣ ಬಲವಂತವಾಗಿ ಕರೆದುಕೊಂಡು ಬಂದು ಮದುವೆ ಆದ ಅಂತ ಕಥೆ ಹೇಳುತ್ತೆ. ಅಲ್ಲಿಗೆ 5 ಮದುವೆ ಆಯಿತು. ಮಿತ್ರವಿಂದ, ಕಾಲಿಂದಿ, ಸತ್ಯಭಾಮ, ಜಾಂಬವತಿ, ರುಕ್ಮಿಣಿ, 5 ಮದುವೆ ಆಯಿತು. 6ನೇದು ನಗ್ನಜಿತು ಅನ್ನುವಂತಹ ಒಬ್ಬ ರಾಜ ಇದ್ದಂತೆ. ಅವನ ಮಗಳಾದಂತಹ ಸತ್ಯೆಯನ್ನ ವೀರ್ಯ ಶುಲ್ಕ ಅಂತ ಒಂದು ಪಣವನ್ನಿಟ್ಟು, ಆ ಪಣದಲ್ಲಿ ಗೆದ್ದವನಿಗೆ ಮದುವೆ ಮಾಡಿಕೊಡ್ತೀನಿ ಮಗಳಲ್ಲಿ ಅಂತ ಇಟ್ಕೊಂಡಿದ್ದ. ಏನು ವೀರ್ಯ ಶುಲ್ಕ ಅಂತ ಕೇಳಿದರೆ, 7 ಗೂಳಿಗಳಿತ್ತು, ವೃಷಭಗಳು. ಆ 7 ಗೂಳಿಗಳನ್ನು ಯಾರು ಸೋಲಿಸ್ತಾರೋ ಅವರಿಗೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದ. ಕ್ಷೇಮ ಸಮಾಚಾರವೆಲ್ಲವಾಯಿತು. ಮಾತಾಡಿದ ಮೇಲೆ ನನಗೆ ನಿನ್ನ ಮಗಳನ್ನ ಮದುವೆ ಮಾಡಿಕೊಡು ಅಂತ ಕೇಳಿದಂತೆ. ಅದಕ್ಕೆ ನೀನು ಬಿಟ್ಟರೆ ಇನ್ಯಾರು ಉತ್ತಮವಾದಂತಹ ಹುಡುಗ ಇದ್ದಾರೆ ಹೇಳು, ಮದುವೆ ಮಾಡಿಕೊಡ್ತೀನಿ ಅಂತ ಇವನು ಹೇಳ್ದ. ಆದರೆ ನಾನು ಆ ಗೋರಿಯೊಟ್ಟಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಬರೋದಿಲ್ಲ, ವೀರ್ಯ ಶುಲ್ಕ ಎಲ್ಲ ಕೊಡೋದಿಲ್ಲ, ನಾನು ಹಾಗೆ ಮದುವೆ ಮಾಡಿಕೊಡು ಅಂತ. ಇಲ್ಲ, ನಾನು ಅವಳನ್ನು ಮದುವೆ ಅಂತ ತೀರ್ಮಾನ ಮಾಡಿದಾಗಲೇ, ನಿಶ್ಚಯ ಮಾಡಿದಾಗಲೇ ವೀರ್ಯ ಶುಲ್ಕ ಅಂತ ತೀರ್ಮಾನ ಮಾಡಿಯಾಗಿದೆ. ಹಾಗಾಗಿ ಯಾರು ಆ ಗೂಳಿಗಳನ್ನು ಗೆಲ್ತಾರೋ ಅಥವಾ ಅದನ್ನು ಸೋಲಿಸ್ತಾರೋ
ಅವರಿಗೆ ನನ್ನ ಮಗಳನ್ನು ಧಾರೆ ಏರ್ಕೊಡೋದು ಅಂತ ನಿಶ್ಚಯ. ನೀನು ಬೇಕಾದ್ರೆ ಆ ವೀರ್ಯಶುಲ್ಕೆಯನ್ನು ಗೆಲ್ಲಬಹುದು ಅಂತ ಹೇಳಿ. ಸರಿ, ಕೃಷ್ಣನಿಗೇನು ದೊಡ್ಡ ವಿಚಾರವಾ? ಕೃಷ್ಣ ಒಬ್ಬನಾಗಿದ್ದಂತಹ ತನ್ನನ್ನ ಸಪ್ತಧಾ ವಿಭಜ್ಯ 7 ರೀತಿಯಾದಂತಹ ರೂಪದಿಂದ ತೋರಿಸಿ ಆ 7 ಗೂಳಿಗಳನ್ನ ನಿಯಂತ್ರಿಸಿ ಅವಳನ್ನ ಮದುವೆ ಮಾಡಿಕೊಂಡ ಅಂತಾಯ್ತು. ನಗ್ನ ಅನ್ನುವಂಥವಳ, ಸತ್ಯ ಅನ್ನುವಂಥವಳ ಮದುವೆ ಆಯಿತು. ಮುಂದೆ ಶ್ರೀಕೃಷ್ಣನ ಸೋದರತ್ತೆ ಒಬ್ಬಳು ಶ್ರುತಕೀರ್ತಿ ಅಂತ ಇದ್ಲಂತೆ. ಅವಳು ಕೇಕೆಯ ರಾಜನನ್ನ ಮದುವೆ ಆಗಿದ್ಲಂತೆ. ಸಹಜವಾಗಿ ಸೋದರ ಸಂಬಂಧವಾಗಿದ್ದರಿಂದ ಪ್ರೀತಿಯಿಂದ ಭದ್ರ ಅನ್ನುವಂತಹ ಅವರ ಮಗಳನ್ನ ಮದುವೆ ಮಾಡಿಕೊಡಲಾಯಿತು. 7ನೇ ಮದುವೆ ಆಯಿತು. ಇನ್ನು ಮದ್ರಾಧಿಪತಿಗಳಾದಂತಹ ರಾಜನಿಗೆ ಲಕ್ಷ್ಮಣ ಅನ್ನುವಂತಹ ಮಗಳಿದ್ಲು. ಹಾಗೆ ಅವಳನ್ನ ಸ್ವಯಂವರದಲ್ಲಿ ಶ್ರೀಕೃಷ್ಣ ಕದ್ದುಕೊಂಡು ಬಂದು ಅಥವಾ ಅಪಹರಿಸಿಕೊಂಡು ಬಂದು ಮದುವೆಯಾದ ಅಂತ ಕಥೆ ಹೇಳುತ್ತೆ. ಅಲ್ಲಿಗೆ ಕೃಷ್ಣನಿಗೆ 8 ಮಹಿಷಿಯರಾಯಿತು. 8 ಜನ ಮಹಿಷಿಯರು ಅಂತ ಪಟ್ಟದ ರಾಣಿಯರಾದ ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಲಿಂದಿ, ಸತ್ಯ, ಭದ್ರ, ಲಕ್ಷ್ಮಣ, ಮಿತ್ರವಿಂದ 8 ಮಹಿಷಿಯರೊಟ್ಟಿಗೆ ಅವನ ಸಂಸಾರ ಶುರುವಾಯಿತು. ಮುಂದೆ ನರಕಾಸುರ ಅನ್ನುವಂತಹ ಒಬ್ಬ ರಾಜನ ಸಂಹಾರವಾಗಬೇಕಿತ್ತು. ಭೌಮ ಅಂತ ಅವನಿಗೆ ಹೆಸರು. ಅವನು ಭೂಮಿಯ ಮಗನಾಗಿದ್ದಂತೆ. ಅವನು ಯಾವುದೇ ದೇಶಕ್ಕೆ ಯುದ್ಧಕ್ಕೆ ಹೋದರೂ ಕೂಡ ಆ ಎಲ್ಲ ದೇಶದಲ್ಲಿದ್ದಂತಹ ಸುಂದರವಾದ ಹುಡುಗಿಯರನ್ನೆಲ್ಲ ಅಪಹರಿಸಿಕೊಂಡು ಬಂದು ತನ್ನ ಅರಮನೆಯಲ್ಲಿಡುವಂತಹ ಅಭ್ಯಾಸ ಮಾಡಿಕೊಂಡಿದ್ದ. ಹೀಗೆ ಹೋಗಿ 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 ಹುಡುಗಿಯರನ್ನೆಲ್ಲ ಕರ್ಕೊಂಡ್ಬಂದಿಟ್ಕೊಂಡು 16,000 ಹೆಣ್ಣುಮಕ್ಕಳು ಆದಂತೆ. ಅಲ್ಲ, ಇದ್ಯಾವುದೋ ಬೇರೆ ಇರಬಹುದು, ನನ್ಗದು ಗೊತ್ತಿಲ್ಲ. ಹಾ, ಇಲ್ಲ, ಅದಕ್ಕೆ ಬರ್ಲಿಕ್ಕಿಲ್ಲ, ಬೇರೆ ಇರಬಹುದು. ಯಾಕಂದ್ರೆ ಅಲ್ಲಿಯ ಸಂದರ್ಭ ಅಥವಾ ಮಿತ್ರವಿಂದೇಷ್ಟಿ ಅಲ್ಲಿಯ ಫಲ ಬೇರೆ ಇದ್ದಿತ್ತು. ಹಾ, ಕಳೆದ ವರ್ಷ ಆಚೆ ವರ್ಷ ಇದ್ರಲ್ಲಲ್ವಾ? ಹಾ, ಕರೆಕ್ಟ್, ಹೌದು, ಗುರುಗಳ ಆರಾಧನೆ ಸಂದರ್ಭದಲ್ಲಿ ಮಾಡಿತ್ತು. ಹಾ, ಘನಪಾಠಗಳೇ ಬಂದಿದ್ರು. ಮಿತ್ರವಿಂದೇಷ್ಟಿ, ಈ ಮಿತ್ರವಿಂದ ಶಬ್ದ ಅಲ್ಲ, ಅದೆಲ್ಲ ಶ್ರೌತಕ್ಕೆ ಸಂಬಂಧಪಟ್ಟಂತಹ ಶಬ್ದ ಇರಬಹುದು. ಈ ಮಿತ್ರವಿಂದೇಷ್ಟಿ ನಮ್ ಕೃಷ್ಣ ಮಾಡ್ಕೊಂಡಿದ್ದ. ಆಯ್ತು. ಮುಂದೆ ಆ ಭೌಮಾಸುರನ ಸ್ನೇಹಿತನಾದಂತಹ ಮುರ ಅನ್ನುವಂತಹ ಒಬ್ಬ ರಾಕ್ಷಸ, ಆ ಮುರ ಅನ್ನುವಂತಹ ರಾಕ್ಷಸನ್ನ ಸಂಹಾರ ಮಾಡ್ದ. ಹಾಗಾಗಿ ಇವನಿಗೆ ಮುರಾರಿ ಅಂತ ಹೆಸರು. ಮುರಾರಿ ಮುಂದೆ ಭೌಮಾಸುರನನ್ನು ಸಂಹಾರ ಮಾಡ್ದ ಕಥೆ ಹೌದು. ಆದರೆ ಇಷ್ಟಾಗ್ತಿದ್ದ ಹಾಗೆ ಆ ಭೌಮಾಸುರನ ಹಿಡಿತದಲ್ಲಿದ್ದಂತಹ 16,100 ಜನ ಹೆಣ್ಮಕ್ಳನ್ನ ಬಿಡಿಸಿ ಆಯ್ತು. ಬಿಡಿಸಿದ್ರೆ ಆ ಹೆಣ್ಮಕ್ಳೆಲ್ಲ ಎಲ್ಲಿಗೆ ಹೋಗಬೇಕು? 16,100 ಜನ, ಯಾವ್ಯಾವುದೋ ದೇಶ ಭಾಷೆ ಗೊತ್ತಿಲ್ಲದವ್ರು ಎಲ್ಲೆಲ್ಲೋ ಬಂದ್ಬಿಟ್ಟಿದ್ದಾರೆ. ಅವರೆಲ್ಲರೂ ಎಲ್ಲಿ ಹೋಗ್ಬೇಕು ಗೊತ್ತಾಗದೆ ಕೃಷ್ಣ ನೀನೇ ಗತಿ, ಕೃಷ್ಣನೇ ನಮ್ಮನ್ನು ಮದುವೆ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ತಥಾಸ್ತು ಅಂತ ಕೃಷ್ಣ ಅನುಗ್ರಹ ಮಾಡಿ ಅವರೆಲ್ಲರನ್ನೂ ಮದುವೆ ಮಾಡಿಕೊಂಡ. ಇದಕ್ಕೆ ಇನ್ನೊಂದು ಪೂರಕವಾದಂತಹ ಕಥೆ ವೈವಸ್ವತ ಮನ್ವಂತರದಲ್ಲಿ 17ನೇ ಯುಗಚಕ್ರ ಅಂದ್ರೆ ನಾವು ಸಂಕಲ್ಪ ಮಾಡುವಾಗ 28ತಮೇ ಕಲಿಯುಗೆ ಅಂತ ಹೇಳ್ತೀವಿ. 28ನೇ ಚಕ್ರ ತಿರುಗ್ತಾ ಇರೋದು. 17ನೇ ಚಕ್ರದಲ್ಲಿ ನರನಾರಾಯಣರ ಅವತಾರವಾಗಿತ್ತು. ನರನಾರಾಯಣರ ಅವತಾರದಲ್ಲಿ ಅವರು ತಪಸ್ ಮಾಡುವಂತಹ ಸಂದರ್ಭದಲ್ಲಿ ತಪೋಭಂಗವನ್ನ ಮಾಡಬೇಕು ಅಂತ ಹೇಳಿ ಇಂದ್ರ ಒಂದಷ್ಟು ಜನ ಹೆಣ್ಣುಮಕ್ಕಳನ್ನ ಅಲ್ಲಿ ಕಳಿಸ್ತಾನಂತೆ, ಅಪ್ಸರ ಸ್ತ್ರೀಯರನ್ನ. ಅವ್ರು ಎಷ್ಟೋ ಹೊತ್ತು, ಎಷ್ಟೋ ದಿವಸ, ಎಷ್ಟೋ ವರ್ಷಗಳ ಕಾಲ ಅವರ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ನೋಡಿದರೆ ಸಾಧ್ಯವಾಗೋದಿಲ್ಲ. ಆಗ ನರನಾರಾಯಣರು ಕಂಡುಬಿಟ್ಟು ತಮ್ಮ ತೊಡೆಯಿಂದ ಈ ಇಂದ್ರ ಎಷ್ಟು ಸುಂದರಿಯರನ್ನ ಕಳಿಸಿದ್ನೋ ಅದಕ್ಕಿಂತ ಒಂದು 50 ಸುಂದರಿಯರನ್ನ ಜಾಸ್ತಿ ಸೃಷ್ಟಿ ಮಾಡಿಬಿಟ್ರಂತೆ ನರನಾರಾಯಣರು. ನೀನು ಯಾವ ಹೆಣ್ಣು ಮಕ್ಕಳನ್ನ ಕಳಿಸಿ ಅವರಿಂದ ತಪೋಭಂಗವನ್ನ ಮಾಡಿಸ್ತೇನೆ ಅಂತ ಹೊರಟಿದ್ಯೋ ಆ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡ್ಕೊಂಡು ನಂಗೆ ತುಂಬಾ ಸುಲಭದ ಕೆಲಸ, ನೀನು ಕಳಿಸಿಯೇ ಆಗ್ಬೇಕು ಅಂತ ಇಲ್ಲ ಅಂತ ಹೇಳಿ ಸೃಷ್ಟಿ ಮಾಡಿದ್ರು. ಅವನು ತುಂಬಾ ಕಳಿಸಿದ್ದ, ಇವರದ್ದು ಸೃಷ್ಟಿ ತುಂಬಾ ಆಯ್ತು. ಎಲ್ಲ ಸೇರೋಷ್ಟೊತ್ತಿಗೆ ಹೆಚ್ಚು ಕಮ್ಮಿ
100 ಹೆಣ್ಣುಮಕ್ಕಳಾದ್ರು, 101 ಹೆಣ್ಮಕ್ಳು ಅದರಲ್ಲಿ ಊರ್ವಶಿಯು ಒಬ್ಬಳು. ಊರ್ವಶಿ. ಆಗ ಆ ಹೆಣ್ಮಕ್ಳಲ್ಲಿ ಹೇಳ್ತು, ನಿನಗ್ ಬೇರೆ ಯಾರು ಇಂದ್ರನಿಗೆ ಹೇಳಿದ್ದಂತೆ, ನಿನಗ್ ಬೇಕಾದ್ರೆ ಕರ್ಕೊಂಡು ಹೋಗು ಇಲ್ಲಿಂದ ಯಾರನ್ನಾರು ಅಂತ, ನನಗೇನು ಬೇಡ, ನಿನಗ್ ಬೇಕಾದ್ರೆ ಯಾರನ್ನಾರು ಕರ್ಕೊಂಡು ಹೋಗು ಅಂತ. ಸ್ವರ್ಗಕ್ಕೆ ಊರ್ವಶಿ ಹೊರಟ್ಲಲ್ಲಿಂದ. ಉಳಿದಂತಹ ಇವರನ್ನೆಲ್ಲ ಆ ಹೆಣ್ಮಕ್ಳೆಲ್ಲ ಆಗಿದೆ. ಸೃಷ್ಟಿಯಾದವ್ರನ್ನ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡೋದು ಮುಂದೆ? ಅವರೆಲ್ಲ ನಮ್ಮನ್ನು ಮದುವೆ ಆಗು ಅಂತ ಕೇಳಿದ್ರಂತೆ. ಅದಕ್ಕೆ ನರನಾರಾಯಣ ಹೇಳಿದ್ರಂತೆ, ನಾನು ಈ ಜನ್ಮದಲ್ಲಿ ತಪಸ್ಸಿಗೋಸ್ಕರ ಕೂತಾಗಿದೆ, ನಾನು ಈ ಸಂಸಾರವನ್ನು ಹಿಡ್ಕೊಂಡು ಸಂಸಾರವನ್ನು ಮುಂದುವರಿಸುವಂತಹ ಮನಸ್ಸಿಲ್ಲ. ಹಾಗಾಗಿ ಮುಂದೆ ನಾನು ಕೃಷ್ಣಾವತಾರ ಮಾಡ್ತೀನಿ, ಆಗ ನಿಮ್ಮನ್ನೆಲ್ಲ ಮದುವೆ ಆಗ್ತೀನಿ ಅಂತ ಹೇಳಿದ್ನಂತೆ. ಆ ಕೊಟ್ಟಂತಹ ಮಾತನ್ನ ನಡೆಸ್ಕೊಳ್ಳಿಕ್ಕೋಸ್ಕರವಾಗಿ ಈ ಹೆಣ್ಮಕ್ಳನ್ನೆಲ್ಲ ಭೌಮ ಅಪಹರಿಸ್ಕೊಂಡು ಬಂದು ಅಲ್ಲಿ ಕೂರಿಸಿ ಅಂತೂ ಈಗ ಮದುವೆ ಆದ. ಕೃಷ್ಣ ಮಾತು ಕೊಟ್ರೆ ಮಾಡಿಕೊಡ್ತೀನಿ ಅಂತ ಭಗವಂತ ಮಾತು ಕೊಟ್ಟರೆ ನಡೆಸ್ತಾನೆ. ಕಾಲ ಬೇಕಾಗತ್ತಷ್ಟೇ ಅದಕ್ಕೆ. ಹಾಗೆ ಎಷ್ಟು ಸಂವತ್ಸರಗಳು, ಎಷ್ಟು ಯುಗ ಚತುಷ್ಕಗಳು ಬೇಕಾಯಿತು. 11 ಯುಗ ಚತುಷ್ಕಗಳು ತಿರುಗಿದ ಮೇಲೆ ಮದುವೆ ಆಗಬೇಕಾಯ್ತು. ಹಾಗೆ 16,108 ಹೆಣ್ಣು ಮಕ್ಕಳನ್ನ ಶ್ರೀಕೃಷ್ಣ ಪರಮಾತ್ಮ ಮದುವೆ ಆದ. ಅಷ್ಟಕ್ಕೆ ಮುಗೀತಾ? ಇಲ್ಲ. ಈಗ ಅವನ ಸಂತತಿ ಅಭಿವೃದ್ಧಿ ಆಗಲಿಕ್ಕೆ ಶುರುವಾಯಿತು. ಭಗವಂತನಿಗೆ ಇಷ್ಟು ಜನ ಹೆಣ್ಣು ಮಕ್ಕಳು, ಹೆಂಡತಿಯರು. ಅದರಲ್ಲಿ ಒಬ್ಬೊಬ್ಬ ಹೆಂಡತಿಗೆ 10 ಜನ ಮಿನಿಮಮ್ ಮಕ್ಕಳು ಅಂತ ಭಾಗವತ ಹೇಳುತ್ತೆ. ಅದರಲ್ಲೂ ಹೆಸರೆಲ್ಲ ಭಾರಿ ಚೆನ್ನಾಗಿ ಹೇಳ್ತಾರೆ. ಚಾರುದೇಷ್ಣ, ಸುದೇಷ್ಣ, ಚಾರುದೇಹ, ಸುಚಾರು, ಚಾರುಗುಪ್ತ, ಭದ್ರಚಾರು, ಚಾರುಚಂದ್ರ, ವಿಚಾರು, ಚಾರು. ಇಷ್ಟು ಜನ ಪ್ರದ್ಯುಮ್ನನೇ ಮೊದಲಾಗಿ ರುಕ್ಮಿಣಿಯ ಮಕ್ಕಳು ಅಂತ. ರುಕ್ಮಿಣಿಯ ಮಕ್ಕಳು. ಅಷ್ಟಕ್ಕೆ ಮುಗಿತಾ? ಇಲ್ಲ. ಇನ್ನು ಮುಂದೆ ಸತ್ಯಭಾಮೆಯ ಮಕ್ಕಳು. ಭಾನು, ಸುಭಾನು, ಸ್ವರ್ಭಾನು, ಪ್ರಭಾನು, ಭಾನುಮಾನು, ಚಂದ್ರಭಾನು, ಬೃಹದ್ಭಾನು, ಅತಿಭಾನು, ಶ್ರೀಭಾನು, ಪ್ರತಿಭಾನು. ಇಷ್ಟು ಜನ ಮಕ್ಕಳು ಸತ್ಯಭಾಮೆಗೆ. ಇನ್ನೂ ಮುಂದೆ ಹೋದ್ರೆ ಸಾಂಬನೆ ಮೊದಲಾಗಿ ಜಾಂಬವತಿಯ ಮಕ್ಕಳು, ಹೀಗೆ ಬೇರೆ ಹೆಸರುಗಳು ಮುಂದುವರಿತಾ ಹೋಗುತ್ತೆ. ಆ ಮಕ್ಕಳು ಹುಟ್ಟಿದ್ದು, ಆ ಮಕ್ಕಳು ಬೆಳೆದಿದ್ದು, ಆ ಪ್ರತಿಯೊಬ್ಬ ಮಕ್ಕಳು ಕೂಡ ಹಾಗೆ ಮುಂದೆ ಕಥೆ ಹೇಳುವಾಗ ಹೇಳ್ತಾರೆ. ಈ ಮೊನ್ನೆನೋ ಹೇಳಿದ್ದೆ, ಯದುವಂಶದವರಿಗೆ ಪಾಠವನ್ನ ಹೇಳಿಕೊಡ್ಲಿಕ್ಕಿದ್ದಂತಹ ಗುರುಕುಲಗಳಲ್ಲಿ ಗುರುಗಳ ಸಂಖ್ಯೆ 3,88,00,000 ಅಧ್ಯಾಪಕರಿದ್ರು. ಪಾಠವನ್ನ ಮಾಡುವ ಉಪಾಧ್ಯಾಯರಿದ್ರು ಅಂತ. ಅಧ್ಯಾಪಕ ಹಾಗಾಗಿ ಇವ್ರು ಎಷ್ಟು ಜನ ಇರ್ಬೋದು? ಒಬ್ಬರಿಗೆ 10 ಜನ ವಿದ್ಯಾರ್ಥಿ ಅಂತ ಕಲ್ಪನೆ ಮಾಡಿಕೊಂಡ್ರು 3,88,00,000ಕ್ಕೆ ಹೆಚ್ಚು ಕಮ್ಮಿ 38 ಕೋಟಿಯಷ್ಟೇ ಆದಿತ್ತು. 40 ಕೋಟಿ ಯಾದವರಿದ್ರು ಅಂತ ಕಲ್ಪನೆ ಮಾಡಿಕೊಳ್ಬಹುದು. ಆದರೆ ಆ ಯಾದವರಲ್ಲೂ ಕೂಡ ಮುಂದೆ ಅಭಿಪ್ರಾಯ ಭೇದಗಳು, ಭಗವಂತನ ಆಶ್ರಯಿಸಿರುವುದರಿಂದ ಇರಬೇಕಾದಂತಹ ಶರಣಾಗತಿಯ ಹೊರತಾಗಿ ಅಹಂಭಾವ, ಇದರಿಂದ ಮುಂದೆ ಅವರವರಲ್ಲೇ ತೊಂದರೆಗಳು ಬರುತ್ತೆ ಅಂತ ಮುಂದೆ ಕಥೆ ಮುಂದುವರಿಯುತ್ತೆ. ಇಲ್ಲಿ ಕಥೆಯ ಮುಂದುವರೆದ ಮೇಲೆ ಬಲರಾಮನ ಒಂದು ಕಥೆ ಬರುತ್ತೆ. ಅದಕ್ಕೆ ಪೂರಕವಾಗಿ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿ ಅನ್ನುವಂಥವನು ಈಶ್ವರನನ್ನ ತಪಸ್ ಮಾಡಿಕೊಂಡು ಒಂದು ತ್ರಿಶೂಲವನ್ನ ಪಡ್ಕೊಂಡಿದ್ದಂತೆ. ಆ ತ್ರಿಶೂಲದ ವಿಶೇಷತೆ ಏನಿತ್ತು ಅಂತ ಕೇಳಿದ್ರೆ, ತಪಸ್ಸು ಮಾಡಿ ತ್ರಿಶೂಲವನ್ನ ಪಡೆಯುವವರೆಗೂ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತಲೇ ಉದ್ದೇಶ ಇದ್ದಿದ್ದು. ಈಶ್ವರ ಬುದ್ಧಿವಂತ ಎಲ್ಲ ಆಗಿ ಆ ತ್ರಿಶೂಲವನ್ನ ಕೊಟ್ಟ ಮೇಲೆ ಹೇಳಿದ್ದಂತೆ, ಕೊಟ್ಟು ವಿಷ್ಣುಗೆ ಸಂಬಂಧಪಟ್ಟಂತೆ ಇದನ್ನ ಪ್ರಯೋಗ ಮಾಡಬಾರ್ದು ಅಂತ ಹೇಳಿ ಅಂತರ್ಧಾನವಾಗಿಬಿಟ್ಟ. ಪಾಪ ಇವನು ಪಡೆದಿದ್ದ ಹೌದು, ಅವನ ಮೇಲೊಂದು ಬಳಸೋ ಹಾಗಿಲ್ಲ. ಯಾರಿಗೋಸ್ಕರ ಪಡ್ಕೊಂಡು ಅವನಿಗೆ ಬಳಸೋ ಹಾಗಿಲ್ಲ ಅಂತ ಆಗ್ಬಿಡ್ತು. ಹಾಗಾಗಿ ಆ ತ್ರಿಶೂಲವನ್ನ ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳ ಮೇಲೆ ಬಳಸ್ಕೊಂಡು ಅವರನ್ನೆಲ್ಲ ಗೆದ್ದು ತಾನು ಭೋಜಕಟ ಅನ್ನುವಂತಹ ರಾಜ್ಯವನ್ನ ಮಾಡಿದ್ನಲ್ಲ. ಯಾವಾಗ ನಿನ್ನೆ ಕಥೆಯಲ್ಲಿ ಬಂದಿತ್ತು, ರುಕ್ಮಿಣಿಯನ್ನ ಅಪಹರಿಸುವ ಸಂದರ್ಭದಲ್ಲಿ ಆ ಕುಂಡಿನ ಅನ್ನುವಂತಹ ನಗರದಿಂದ ಹೊರಗೆ ಬರುವಾಗ ರುಕ್ಮಿ ಹೇಳಿದ್ನಂತೆ, ಕೃಷ್ಣನನ್ನ ಸಂಹಾರ ಮಾಡದೆ, ನನ್ನ ತಂಗಿಯನ್ನ ಹಿಂದಿರುಗಿ ಕರೆದುಕೊಂಡು ಬರದೆ
ನಾನು ಕುಂಡಿನಿ ನಗರವನ್ನ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ್ದ. ಹಾಗಾಗಿ ಭೋಜಕಟ ಅನ್ನುವಂತಹ ಒಂದು ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡ, ಅಲ್ಲಿ ಚೆನ್ನಾಗಿ ಬೆಳೀತಾ ಇದ್ದ. ಯಾವಾಗ ವಿಷ್ಣುವನ್ನ ದ್ವೇಷ ಮಾಡಿದ್ರೆ ತ್ರಿಶೂಲ ಹೋಗುತ್ತೆ ಎಂಬುದಾಯ್ತು, ಆ ವಿಚಾರವನ್ನ ಬಿಟ್ಟ. ಅದಂತ ಪ್ರೀತಿಸ್ತಿಲ್ಲ ವಿಷ್ಣುವನ್ನ, ಕೃಷ್ಣನನ್ನ ಪ್ರೀತಿಸ್ತಿಲ್ಲ, ಆ ವಿಚಾರವನ್ನ ಬಿಟ್ಟ ಅಷ್ಟೇ. ಮುಂದೆ ತನ್ನ ಮಗಳನ್ನ ರುಕ್ಮಿಣಿಯ ಮಗನಿಗೆ ಮದುವೆ ಮಾಡಿಕೊಡೋದು ಅಂತಾಯ್ತು, ಕೊಟ್ಟ. ಅದೆಲ್ಲ ಕಥೆ ಮುಂದುವರಿತು. ಆದರೆ ಆ ಸಂದರ್ಭದಲ್ಲಿ ಈ ರುಕ್ಮಿ ಇದ್ದವನಿಗೆ ಎಷ್ಟಂದ್ರೂ ಬಹಳ ಒಂದು ಸಿಟ್ಟು ಅಂತ ಇತ್ತಲ್ಲ, ಆ ಸಿಟ್ಟು ಶಾಂತವಾಗಿರಲಿಲ್ಲ. ಅಸಹಾಯಕತೆಯ ಸಿಟ್ಟು ಬೇರೆ ಜಾಸ್ತಿ ಆಗಿತ್ತು. ಬಲರಾಮನನ್ನ ಕೂರಿಸಿಕೊಂಡು ಪಗಡೆಯಾಟಕ್ಕೋಸ್ಕರ ಕರೆದ. ಪಾಪ ಬಲರಾಮನಿಗೆ ಗದಾಯುದ್ಧ ವಿಚಾರದ ಹೌದು, ಪಗಡೆ ಆಟವನ್ನು ಗೊತ್ತಿರಲಿಲ್ಲ. ಮೊದಲೇ ಯುದ್ಧ ಪಗಡೆ ಆಟಕ್ಕೆ ಅಂತ ಬಂದಿದ್ದಾನೆ. ಆಟ ಆಡುವಾಗ ಮೊದಲನೇ ಆಟದಲ್ಲಿ ಸೋತು ಬಿಟ್ಟ. ಎಲ್ಲರೂ ಗಹಗಹಿಸಿನಗಾಡಿದ್ರು. ಆಮೇಲೆ ಎರಡನೇ ಆಟಕ್ಕೋಸ್ಕರ ಬಂದ. ಆಗ ಆಟದ ಬಗ್ಗೆ ನಿಧಾನವಾಗಿ ಹಿಡಿತ ಸಿಕ್ತು, ಆಗಲೂ ಸೋತು. ಮೂರನೇ ಆಟ ಆಡುವಾಗ 100 ರೂಪಾಯಿಗಳು ಅಂತ ನಾವು ಲೆಕ್ಕ ಇಟ್ಕೊಳ್ಳೋಣ, 100 ಪಣಗಳನ್ನು ಇಟ್ಕೊಂಡ. ಅಥವಾ ಅದಕ್ಕೆ ಅವಾಗ ಏನ್ ಹೇಳಿದ್ರು, ವರಾಹ ಅಂತ ಹೇಳ್ತಾರಲ್ವ, ವರಾಹ ಅಲ್ಲ, ವರಾಹ ಅಂತಂದ್ರೆ ಶ್ವೇತವರಾಹ ಅವನಾಗ್ತಾನೆ. ವರಹ ಅಂತ ಹೇಳ್ತಾರೆ. ಆ 100 ವರಹಗಳನ್ನ ಇಟ್ಟುಕೊಂಡು ಆಟ ಆಡ್ಲಿಕ್ಕೆ ಹೊರಟ. ಗೆದ್ದು ಬಿಟ್ಟ. ಬಲರಾಮ ಯಾವಾಗ ಗೆದ್ನೋ ಆಗ ಉಳಿದವರಿಗೆಲ್ಲ ಸಿಟ್ಟು ಬಂತು. ನೀವು ಎಲ್ಲಿ ದನ ಕಾಯೋರು, ನಿಮ್ಗೆಲ್ಲಿ ಗೆಲ್ಲಿಕ್ಕೆ ಆಗ್ತಾರೆ, ನಾವೇ ಗೆದ್ದವರು ಅಂತ ಸುಳ್ಳು ಹೇಳಿದ್ರು ರುಕ್ಮಿ ಹಾಗೂ ಕಳಿಂಗ ದೇಶಾಧಿಪತಿಗಳೆಲ್ಲ. ಆಗ ರುಕ್ಮಿಗೆ ಸಿಟ್ಟು ಬಂತು, ಬಲರಾಮನಿಗೆ ಸಿಟ್ಟು ಬಂತು. ಇರ್ಲಿ ಬಿಡು ಅಂತ ಮುಂದೆ 1,00,000 ವರಹವನ್ನು ಇಟ್ಕೊಂಡು ಪಗಡೆ ಆಡೋದು. ಆಗಲೂ ಕೂಡ ಬಲರಾಮನೇ ಗೆದ್ದ. ಆದರೆ ಈ ರುಕ್ಮಿ ಅವನ ಸ್ನೇಹಿತರೆಲ್ಲ ನಾವೇ ಗೆದ್ವಿ ಅಂದ್ರು. ಆದರೆ ಪ್ರಕೃತಿ ಮೋಸ ಮಾಡದೆ ಅಶರೀರವಾಣಿ ಆಯಿತು. ಇಲ್ಲ, ರುಕ್ಮಿ ಸುಳ್ಳು ಹೇಳ್ತಾ ಇದ್ದಾನೆ, ಬಲರಾಮನೇ ಈ ಆಟವನ್ನ ಗೆದ್ದಿದ್ದಾನೆ ಅಂತ. ಬಲರಾಮನಿಗೆ ಮೊದಲೇ ಇವರು ಗಹಗಹಿಸಿನಗಾಡಿದ್ದು, ಅವಮಾನ ಮಾಡಿದ್ದು ತುಂಬಾ ಸಿಟ್ಟು ಬಂದಿತ್ತು. ಪರಿಘ ತನ್ನ ಒಂದು ಆಯುಧವನ್ನು ತಗೊಂಡು ಆ ರುಕ್ಮಿಯನ್ನ ಅಲ್ಲೇ ಹೊಡೆದು ಹಾಕ್ದ. ಕಳಿಂಗ ದೇಶಾಧಿಪತಿ ಅವನನ್ನು ನೋಡ್ಕೊಂಡು ಅಪಹಾಸ್ಯ ಮಾಡಿ ನಕ್ಕಿದ್ನಂತೆ. ಅವನ ಹಲ್ಲೆಲ್ಲ ಕಿತ್ತಾಕಿದ್ನಂತೆ. ಹೀಗೆ ಆ ಕಥೆ ಮುಗೀತು. ಇಂದು ಕಥೆ ಮುಂದುವರಿತಾ ಹೋಯಿತು. ನಾನು ಯಾವ ಕಥೆಯನ್ನು ತುಂಬಾ ವಿಸ್ತಾರ ಮಾಡಿ ಹೇಳೋದಿಲ್ಲ. ಒಂದೊಂದು ಕಥೆಗಳ ತತ್ವ ಹಾಗೂ ಕಥೆಗಳ ವ್ಯಾಪ್ತಿ ತುಂಬಾ ವಿಸ್ತಾರವಾಗಿದೆ. ಒಂದು ಕಥೆ, ಕೃಷ್ಣನ ಕಥೆಯನ್ನು ಕೇಳ್ಕೊಂಡು ಎಲ್ಲವನ್ನೂ ಸಾಧ್ಯವಾದಷ್ಟು ಇವತ್ತು ಪಾರಾಯಣ ಮಾಡಿದ್ದನ್ನು ಹೇಳೋದಕ್ಕೋಸ್ಕರವಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಮುಂದೆ ಉಷಾ ಮತ್ತು ಅನಿರುದ್ಧರ ಮಿಲನ ಅಂತ ಒಂದಾಗುತ್ತೆ. ಪ್ರದ್ಯುಮ್ನನ ಮಗನಾದಂತಹ ಅನಿರುದ್ಧನ ಕಥೆ ಮುಂದೆ ಹೋಗುತ್ತೆ. ಬಾಣ ಅಂತ ಒಬ್ಬ ಇದ್ದ. ಅವನು ಪ್ರಹ್ಲಾದನ ಮರಿ ಮಗ, ಬಲಿಚಕ್ರವರ್ತಿಯ ಮಗ. ಬಾಣ ಮೊದಲು, ಅವನ ನಂತರ 100 ಮಕ್ಕಳಿದ್ರು ಅಂತ ಕಥೆ ಬರುತ್ತೆ. ಆ ಬಾಣ ಅಂತ ಹೇಳುವವನು ತಪಸ್ಸು ಮಾಡಿಕೊಂಡು ಈಶ್ವರನನ್ನ ಪ್ರಸನ್ನಗೊಳಿಸಿ ಈಶ್ವರನಿಂದ ಅವನಿಗೆ 1000 ಕೈಗಳನ್ನು ಪಡೆದಿದ್ದ. ಯಾರೊಟ್ಟಿಗೆ ಯುದ್ಧ ಮಾಡಿದ್ರು ಯಾರೂ ನನ್ನೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಆಗಬಾರದು ಅನ್ನುವ ಉದ್ದೇಶದಿಂದ ಎಲ್ಲರನ್ನೂ ಸೋಲಿಸ್ಬೇಕು ಅಂತ 1000 ಕೈಗಳನ್ನು ಪಡೆದಿದ್ದ. ಆ 1000 ಕೈಗಳಿಂದ ಯುದ್ಧ ಮಾಡ್ಲಿಕ್ಕೆ ಹೊರಟ್ರೆ ಯಾರು ಯುದ್ಧ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹೆದರಿ ಸೋತು ಹೋಗ್ಬಿಡ್ತಿದ್ರು. ಅದು ಏನಕ್ಕೆ ಉಪಯೋಗ ಆಯಿತು ಅಂತ ಕೇಳಿದ್ರೆ, ಒಮ್ಮೆ ಈಶ್ವರ ತಾಂಡವ ನರ್ತನವನ್ನ ಮಾಡುವಾಗ ಅವನಿಗೆ ಬೇಕಾದಂತಹ ಸಂಗೀತ ವಾದ್ಯಗಳನ್ನೆಲ್ಲ ನುಡಿಸಿದ. ಆಗ ಈಶ್ವರನಿಗೆ ಬಹಳ ಸಂತೋಷವಾಗಿ ಅನುಗ್ರಹ ಮಾಡದ, ಸ್ನೇಹವನ್ನಿಟ್ಟುಕೊಂಡ. ಆ ಸ್ನೇಹದಿಂದ ಮುಂದೊಮ್ಮೆ ಈಶ್ವರನ ಹತ್ರ ಮಾತಾಡುವಾಗ, ಸಂಭಾಷಣೆ ಮಾಡುವಾಗ ಕೇಳಿದಂತೆ, ಅಲ್ಲ, ನೀನು ನನಗೆ 1000 ಕೈಗಳನ್ನೇನೋ ಕೊಟ್ಟು ಏನೂ ಉಪಯೋಗ ಇಲ್ಲ, ಬೆನ್ನು ತುರಿಸ್ಕೊಳ್ಳೋಕ್ಕೂ ಅಷ್ಟು ಬೇಕಾಗಲ್ಲ, ನನ್ನೊಟ್ಟಿಗೆ ಯುದ್ಧ ಮಾಡಲಿಕ್ಕೂ ಯಾರೂ ಇಲ್ಲ, ಬರೀ ಭಾರಕ್ಕಾಯ್ತು ಅಂತ ಹೇಳಿದ್ನಂತೆ. ಆಗ ಈಶ್ವರನಿಗೆ ಸಿಟ್ಟು ಬಂತು. ನಿನ್ನ ಅಹಂಕಾರವನ್ನು ಮುರಿಯುವಂಥವನೊಬ್ಬ ಬರ್ತಾನೆ ಬಿಡು ಅಂತ ಹೇಳಿಯೇ ಬಿಟ್ಟ. ಅದಕ್ಕೆ ಸರಿಯಾಗಿ ಅವನಿಗೊಬ್ಳು ಉಷಾ ಅಂತ ಮಗಳಿದ್ಲಂತೆ. ಆ ಉಷಾ ಅನ್ನುವಂತಹ ಮಗಳಿಗೆ ರಾತ್ರಿ ಮಲಗಿದಾಗ ಬೆಳಗಿನ ಜಾವದ ಕನಸಿನಲ್ಲಿ ತಿಳಿ ನಿದ್ರೆ, ಒಳ್ಳೆ ಕನಸು ಬಿತ್ತು. ಆ ಕನಸಿನಲ್ಲಿ ಪ್ರದ್ಯುಮ್ನನ ಮಗನಾದಂತಹ ಅನಿರುದ್ಧನನ್ನ ಕಂಡಿದ್ದಾಳೆ. ಕಂಡವಳು ಒಡನೆಯೇ ಎಚ್ಚರಗೊಂಡವಳಾಗಿ, ಹೇ ಪ್ರಿಯ, ಎಲ್ಲಿದ್ದೀಯಾ ಅಂತ ಕೇಳಿದ್ಲಂತೆ. ಪಕ್ಕದಲ್ಲಿ ಚಿತ್ರಲೇಖ ಅನ್ನುವಂತಹ ಅವಳ ಸ್ನೇಹಿತೆ ಮಲಗಿದ್ಲು. ಅವಳು ಎಚ್ಚರಗೊಂಡವಳು ಕೇಳಿದ್ದಂತೆ, ಏನ್ ಹೇಳ್ದಿ ನೀನು ಅಂತ.
ಇವಳಿಗೆ ನಾಚಿಕೆ ಆಯಿತು. ಮತ್ತು ಬೆಳಗ್ಗೆ ಆತ ಇದ್ದ ಕಥೆ ಎಲ್ಲ ಕೇಳ್ದ, ಹೀಗೆಲ್ಲ ಹೇಳಿದ್ಲು. ಯಾರೋ ಒಬ್ಬ ಬಂದಿದ್ದ, ಕನಸಲ್ಲಿ ಬಂದು ನನ್ನನ್ನು ಮನಸ್ಸನ್ನು ಕದ್ದು ಬಿಟ್ಟಿದ್ದಾನೆ, ಯಾರು ಅಂತ ಯೋಚನೆ ಮಾಡಿದ್ರು. ಆಗ ಚಿತ್ರಲೇಖೆ ಹೇಳಿದಂತೆ, ನನಗೆ ಸುಂದರವಾಗಿ ಚಿತ್ರವನ್ನು ಬರೆಯುವಂತಹ ಕಲೆ ಇದೆ, ನೀನು ಹೇಳ್ತಾ ಹೋಗು ನೀನು ಕಂಡಂತಹ ಹುಡುಗ ಹೇಗಿದ್ದಾನೆ ಅಂತ, ಆ ರೀತಿ ಚಿತ್ರ ಬರಿತೀನಿ, ಅವರೇ ಹೌದಾ ಅಲ್ವಾ ನೀ ಹೇಳು. ಚಿತ್ರ ಬರೀಲಿಕ್ಕೆ ಶುರು ಮಾಡಿದ್ಲು. ಬರಿತಾ ಕೃಷ್ಣನ ಚಿತ್ರವನ್ನು ಬರೆದ್ಲು. ಕೃಷ್ಣನ ಚಿತ್ರ ಬರೆದ ನಂತರದಲ್ಲಿ ಅವನ ಮಗನಾದಂತಹ ಪ್ರದ್ಯುಮ್ನನ ಚಿತ್ರವನ್ನು ಬರೆದ್ಲು. ಸ್ವಲ್ಪ ಖುಷಿಯಾಯ್ತು ಇವಳಿಗೆ. ಇನ್ನು ಪ್ರದ್ಯುಮ್ನನ ಮಗನ ಚಿತ್ರವನ್ನು ಬರೆದ್ಲು. ಆಗ ಸಂಪೂರ್ಣ ನಾಚಿಕೆಯಾಗಿ ಇವನೇ ಅಂತ ಹೇಳಿದ್ಲಂತೆ. ಆಗ ಚಿತ್ರಲೇಖ, ಸರಿ ಯೋಚನೆ ಮಾಡಬೇಡ, ಇವನು ಯದುವಂಶದ ರಾಜಕುಮಾರ, ಅವನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ರಾತ್ರಿ ದ್ವಾರಕೆಗೆ ಬಂದು ಅವರು ಮಲಗಿದ್ದಂತಹ ಅರಮನೆಯಲ್ಲಿ ಅನಿರುದ್ಧನನ್ನ ಮಾತ್ರ ಮಂಚದ ಸಮೇತ ಹಾರಿಸಿಕೊಂಡು ಈ ಬಾಣಾಸುರನ ಅರಮನೆಯ ಅಂತಃಪುರಕ್ಕೆ ತಂದು ಬಿಟ್ಟು, ಬೆಳಗಾಗಿ ಎದ್ದು ನೋಡ್ತಾನೆ ಅನಿರುದ್ಧ ತನ್ನ ಊರು ಬಿಟ್ಟು ಇನ್ಯಾವುದೋ ಅಂತಃಪುರದಲ್ಲಿದ್ದಾನೆ. ಇವನು ಮಹಾರಥಿನೇ, ಸಾಧಾರಣನೇನಲ್ಲ. ಹಾಗಾಗಿ ಹೆದರ್ಲಿಲ್ಲ. ಅಲ್ಲಿ ಉಷೆ ತನ್ನ ಪರಿಚಯ ಮಾಡಿಕೊಂಡು ಅವರಿಬ್ಬರಲ್ಲಿ ಸ್ನೇಹ ಬೆಳೆದು 2-3-4 ತಿಂಗಳು ಸಂತೋಷವಾಗಿಬ್ಬರು ಒಟ್ಟಿಗೆ ಓಡಾಡ್ಕೊಂಡಿದ್ರು. ಆ ಅರಮನೆಯ ಅಂತಃಪುರದಲ್ಲಿ ಯಾವ ಗಂಡು ಮಕ್ಕಳು ಕೂಡ ಒಳಗೇನು ನಡೀತಿದೆ ನೋಡ್ಲಿಕ್ಕೆ ಆಗ್ಬಾರ್ದು, ಅಷ್ಟು ಸುಭದ್ರವಾಗಿತ್ತು. ಆದರೆ ಯಾವಾಗ ಪುರುಷ ಸಂಘದಿಂದ ಈ ಉಷೆಯ ಶರೀರದಲ್ಲಿ ಬದಲಾವಣೆಗಳು ಕಂಡು ಆಗ ಇವಳೇ ಹೊರಗಡೆ ಓಡಾಡ್ತಿದ್ದಾಗ ರಾಜ ಭಟರಿಗೆ ಗೊತ್ತಾಗಿ ಬಾಣನಲ್ಲಿ ವಿಚಾರವನ್ನು ಮಾತಾಡ್ತಾರೆ. ಆಗ ಬಾಣ ಅಂತಃಪುರಕ್ಕೆ ಬಂದು ಅನಿರುದ್ಧನ ನೋಡಿ ಅವನೊಟ್ಟಿಗೆ ಯುದ್ಧವನ್ನ ಮಾಡಿ ಅವನನ್ನ ಬಂಧಿಸ್ತಾರೆ. ಈ 3-4 ತಿಂಗಳಾಯ್ತು, ಅನಿರುದ್ಧ ಎಲ್ಲಿ ಹೋದಾನ ಗೊತ್ತಾಗ್ಲಿಲ್ಲ. ಆಗ ನಾರದರು ಬಂದು ಇದೆಲ್ಲ ಕಥೆ ಹೇಳ್ತಾರೆ, ನಿಮ್ಮ ಮಗ ಇಂತಲ್ಲಿದ್ದಾನೆ ಅಂತ. ಆಮೇಲೆ ಕೃಷ್ಣಾದಿಗಳೆಲ್ಲ ಬಂದು ಅವನೊಟ್ಟಿಗೆ ಯುದ್ಧವನ್ನ ಮಾಡಲಿಕ್ಕೆ ಅಂತ ಬರ್ತಾರೆ. ಆ ಯುದ್ಧವು ಸುಂದರವಾಗಿ ನಡೆಯುತ್ತೆ. ಆ ಯುದ್ಧದಲ್ಲಿ ಬಾಣ ಮಹೇಶ್ವರನನ್ನ ಪ್ರಸನ್ನಗೊಳಿಸಿದ ಕಾರಣ ಮಹೇಶ್ವರ ಅವನ ಸಹಾಯಕ್ಕೋಸ್ಕರ ಬರ್ತಾನೆ. ಮಹೇಶ್ವರನ ಸಂಬಂಧಪಟ್ಟಂತಹ ಉಷ್ಣ ಶಕ್ತಿ, ಜ್ವರ ಅಂತ ಹೇಳ್ತಾರೆ ಅದಕ್ಕೆ. ಆ ಉಷ್ಣ ಜ್ವರವ ಹಾಗೂ ಅವನ ಬೇರೆ ಬೇರೆ ಆಯುಧಗಳು ಕೃಷ್ಣನೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ವಿಷ್ಣು ಸಂಬಂಧಪಟ್ಟಂತಹ ವೈಷ್ಣವ ಜ್ವರ, ಮಾಹೇಶ್ವರ ಜ್ವರ ಎರಡೂ ಯುದ್ಧವನ್ನು ಮಾಡಿಕೊಡುತ್ತವೆ. ಆ ಸಂದರ್ಭಕ್ಕೆ ವೈಷ್ಣವ ಜ್ವರ ಮಾಹೇಶ್ವರ ಜ್ವರವನ್ನ ಸೋರಿಸುತ್ತೆ ಅಂತ ಕಥೆಯೆಲ್ಲ ಸುಂದರವಾಗಿ ಮುಂದುವರಿಯುತ್ತೆ. ಆ ಜ್ವರಗಳ ಸಂವಾದ ಹೊಂದಿದೆ. ಆ ಸಂವಾದವನ್ನ ಯಾರು ಓದ್ತಾರೋ ಆಗ ಜ್ವರದ ಬಾಧೆ ಪರಿಹಾರವಾಗುತ್ತೆ ಅಂತ ಕೂಡ ಒಂದು ಪರಿಹಾರ ಹೇಳಿದ್ದಾರೆ. ಇಷ್ಟೆಲ್ಲ ಆಯ್ತು. ಯಾವಾಗ ವಿಷ್ಣುವಿನ ಶಕ್ತಿ ಜಾಸ್ತಿಯಾಗಿ ಇವನ ಬಾಣನ ಶಕ್ತಿ ಸಂಪೂರ್ಣವಾಗಿ ಸೋಲುತ್ತೋ ಆಗ ಬಾಣನನ್ನ ಸಂಹಾರ ಮಾಡೋದಿಲ್ಲ ಕೃಷ್ಣ. ಯಾಕೆ ಅಂತಂದ್ರೆ ಹೇಳ್ತಾನೆ, ನಿನ್ನ ಅಜ್ಜನಿಗೆ ಮುತ್ತಜ್ಜನಿಗೆ ನಾನು ಮಾತು ಕೊಟ್ಟಿದ್ದೆ, ನಿನ್ನ ವಂಶದವ್ರನ್ನ ನಾನು ಸಾಯಿಸೋದಿಲ್ಲ ಅಂತ. ಯಾಕಂದ್ರೆ ಪ್ರಹ್ಲಾದನ ವಂಶ ಆಯ್ತಲ್ವಾ, ಯಾರನ್ನು ನಾನು ಸಾಯಿಸೋದಿಲ್ಲ ಅಂತ. ಹಾಗಾಗಿ ನಿನ್ನ ಯಾವ ಈ ಅಧಿಕವಾದಂತಹ ಕೈಗಳಿದ್ದಾವೋ ಅವುಗಳನ್ನೆಲ್ಲ ನಾನು ಕತ್ತರಿಸ್ತೀನಿ. ಆ ನಿನ್ನ ಅಹಂಕಾರಕ್ಕೆ ಕಾರಣವಾದಂತಹ ಕೈಗಳನ್ನೆಲ್ಲ ಕತ್ತರಿಸ್ತೀನಿ. ಕೇವಲ 4 ಕೈಗಳನ್ನ ಉಳಿಸ್ತೀನಿ. ಮುಂದೆ ನೀನು ಈಶ್ವರನ ಗಣದಲ್ಲಿ ಪ್ರಧಾನನಾಗಿದ್ದುಕೊಂಡು ಈಶ್ವರನ ಸೇವೆಯನ್ನ ಮಾಡ್ತಾ ಇರು, ಗುರಿ ಮಕ್ಕಳಿಗೆ ಮದುವೆ ಮಾಡು ಅಂತ ಹೇಳ್ದ. ಆಯ್ತು. ನಾವು ಈಶ್ವರನ ಪೂಜೆಯಿಂದೆಲ್ಲ ಮಾಡುವಾಗ ಬಲಿ ತೆಗಿತೀವಿ ನೋಡಿ, ಬಾಣ ರಾವಣ ಚಂಡೇಶ ನಂದಿ ಭೃಂಗಿರಿಟಾದಯ, ಇದೇ ಬಾಣ. ಅವನ ಕಥೆ ಹಾಗೆ ಮುಂದುವರಿಯುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೃಷ್ಣ ಪರಮಾತ್ಮ ತನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಸಾಂಬ, ಪ್ರದ್ಯುಮ್ನ, ಚಾರುಭಾನು, ಅದು ತುಂಬ ಹೆಸರುಗಳನ್ನೆಲ್ಲ ಹೇಳ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೀಗೆ ಕಾಡು ಕಡೆ ಹೋಗಿರ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಆ ಕಡೆ ತಿರುಗಾಡ್ಕೊಂಡು ಓಡಾಡುವಾಗ ಬಾಯಾರಿಕೆ ಆಗುತ್ತೆ. ಸುತ್ತಮುತ್ತ ನೋಡ್ತಾರೆ, ಯಾವುದೋ ಒಂದು ಬಾವಿ ಕಣ್ಣಕ್ಕಾಗುತ್ತೆ. ಅಲ್ಲಿ ಹೋಗಿ ನೀರು ತರಬೇಕು ಅಂತ ಹೋಗಿ ನೋಡ್ತಾರೆ, ಬಾವಿಯಲ್ಲಿ ಯಾವುದೋ ವಿಚಿತ್ರವಾದಂತಹ ಒಂದು ಪ್ರಾಣಿ ಇದ್ದಂಗೆ. ಹಗ್ಗ ಎಲ್ಲ ಹಾಕಿ ಅದನ್ನ ಎತ್ತಬೇಕು ಅಂತೆಲ್ಲ ಕೃಷ್ಣನ ಮಕ್ಕಳೆಲ್ಲ ಹೋಗಿ ನೋಡ್ತಾರೆ, ಯಾರಿಗೂ ಅದನ್ನ ಎತ್ತಕ್ಕಾಗೋದಿಲ್ಲ. ಕೃಷ್ಣ ಬಂದು ಮುಟ್ತಾನ ಅದನ್ನಷ್ಟೇ, ಅವನಿಗೆ ತೀರ್ಥದಲ್ಲೇ ಇಲ್ಲ. ಕೃಷ್ಣ ಬಂದು ಮುಟ್ಟಿದ ಕೂಡಲೇ ಆ ಪ್ರಾಣಿ ತನ್ನ ವಿಕಾರ ರೂಪವನ್ನ ಬಿಟ್ಟು ದಿವ್ಯ ಪುರುಷನ ರೂಪದಲ್ಲಿ ಎದುರುಗಡೆ ಬಂದು ನಿಲ್ಲುತ್ತೆ. ಅದು ಕೃಕಲಾಸ, ಓತಿಕ್ಯಾತದ ರೂಪದಲ್ಲಿ ಬಂದು ಹೋಗಿರುತ್ತದೆ. ಆಗ ಕೃಷ್ಣ ಕೇಳ್ತಾನೆ, ಯಾರು ನೀನು, ನಿನ್ನ ಕಥೆ ಏನು ಅಂತೆಲ್ಲ ಕೇಳಿದಾಗ ಅವನು ಹೇಳ್ತಾನೆ, ನನ್ನ ಹೆಸರು ಇಕ್ಷ್ವಾಕು ವಂಶದ ನೃಗ ಅಂತ ನನ್ನ ಹೆಸರು, ನೃಗ ಮಹಾರಾಜ. ರಾಮಾಯಣದಲ್ಲೂ ಈ ಚರಿತ್ರೆ ಬರುತ್ತೆ. ಮುಂದೆ ರಾಮ
ಭರತಾದಿಗಳಿಗೆ ರಾಜ್ಯವನ್ನು ಒಪ್ಪಿಸುವಾಗ ದಾನಗಳ ವಿಚಾರವನ್ನು ಹೇಳುವಾಗ ಬ್ರಾಹ್ಮಣರಿಗೆ ದಾನವನ್ನ ಕೊಡುವಾಗ ಕೊಟ್ಟ ಮೇಲೂ ಕೂಡ ಅವರಿಗೆ ದುಃಖವಾಗದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ಕಥೆಯನ್ನು ಹೇಳುವಾಗ ಈ ಚರಿತ್ರೆಯನ್ನ ಹೇಳ್ತಾನೆ. ಈ ನೃಗರಾಜ ಹೇಳ್ತಾ ಇದ್ದಾನೆ, ನಾನು ನೃಗ ಅನ್ನುವಂತಹ ರಾಜ. ನಾನು ಎಷ್ಟು ದಾನವನ್ನ ಮಾಡಿದ್ದೆ ಅಂತಂದ್ರೆ, ನಾನು ದಾನ ಮಾಡಿದಂತಹ ಹೆಸರನ್ನಾಗ್ಲಿ ಸಂಖ್ಯೆಯನ್ನಾಗ್ಲಿ ಹೇಳಿಕ್ ಸಾಧ್ಯವೇ ಇಲ್ಲ, ಅಷ್ಟು ಮಾಡಿದ್ದೆ. ಆದ್ರೆ ಒಂದು ದಿವಸ ಈ ದಾನ ಕೊಡುವಂತಹ ಸಂದರ್ಭದಲ್ಲಿ ಒಂದು ಬ್ರಾಹ್ಮಣನಿಗೆ ಒಂದಷ್ಟು ಹಸುಗಳನ್ನು ದಾನ ಕೊಟ್ಟಿದ್ದೆ. ಆದರೆ ಅವನ ದಾನ ಕೊಟ್ಟಂತಹ ಹಸುವಿನ ಸಮೂಹದಲ್ಲಿ ಒಂದು ಹಸು ತಪ್ಪಿಸಿಕೊಂಡು ನನ್ನ ಗೋಶಾಲೆಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ನನಗದು ಗೊತ್ತಿಲ್ಲ. ಇನ್ನೊಂದು ದಿವಸ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಕೊಡುವಾಗ ಈ ಹಸುನು ಅದ್ರಲ್ಲಿ ಸೇರ್ಕೊಂಡು ಬಂದ್ಬಿಟ್ಟಿದೆ. ನಾನು ಇವನಿಗೆ ದಾನ ಕೊಟ್ಟಾಯ್ತು, ಪಾಪ ಅವನಿಗೆ ಕೊಟ್ಟವನಲ್ಲಿ ಹೋಗ್ತಿದ್ದ, ಇವನಿಗೆ ಕೊಟ್ಟಾಯ್ತು. ಮುಂದೆ ಆ ಮೊದಲು ದಾನ ಕೊಟ್ಟಿದ್ದವನು ಈ ಎರಡನೇ ಸರಿ ದಾನ ಕೊಟ್ಟಿದ್ದವನ ಹಸುವಿನ ಗುಂಪಿನಲ್ಲಿ ಈ ಹಸು ತನ್ನ ಹಸುವನ್ನು ನೋಡ್ಕೊಂಡು ಇದು ನನ್ನ ಹಸು ಅಂತ ಹೇಳಿದಂತೆ. ಅದಕ್ಕೆ ಎರಡನೇ ಬ್ರಾಹ್ಮಣ ಹೇಳ್ದ, ಇಲ್ಲ, ನೃಗರಾಜ ಇದು ನನಗೆ ಕೊಟ್ಟಿದ್ದು, ನಂದಿದು ಅಂತ. ಅದಕ್ಕೆ ಮೊದಲನೇವನು ಹೇಳ್ದ, ಇಲ್ಲ, ಇದು ನಂದು ಅಂತ. ಇಬ್ರಿಗೂ ವಾಗ್ಯುದ್ಧ ಶುರುವಾಯಿತು. ರಾಜನ ಬಳಿಗೆ ಬಂದ್ರು. ಇಬ್ರು ವಿಚಾರಿಸಿದ್ರು ಕೂಡ ನಂದು ನಂದು ಅಂತ ಇಬ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜ ಹೇಳಿದಂತೆ, ಸರಿ, ನನ್ನ ಕಡೆಯಿಂದ ತಪ್ಪಾಗಿದೆ. ಈ ಒಂದು ಹಸುವಿನ ಬದಲಾಗಿ ಮೊದಲನೇ ಕೊಟ್ಟವನಿಗೆ ನನಗೆ 1,00,000 ಹಸುಗಳನ್ನು ಕೊಡ್ತೀನಿ, ಇದನ್ನು ಬಿಟ್ಬಿಡು ಮಹಾರಾಜ ಅಂತ. ಅವನು ಆಗಲ್ಲ ಅಂದ. ಇವನು ಆಗಲ್ಲ ಅಂದ. ಅವರಷ್ಟಕ್ಕೆ ಹೋದ್ರು. ಮತ್ತೇನು ಆಗ್ಲಿಲ್ಲ, ಶಾಪನೂ ಇಲ್ಲ, ಯಾರೇನು ಗಲಾಟೆ ಮಾಡಲಿಲ್ಲ, ಹೊರಟು ಹೋಗ್ಬಿಟ್ರು. ಮುಂದೆ ಈ ನೃಗರಾಜನ ಅಂತ್ಯವಾದ ಮೇಲೆ ಯಮನ ಬಳಿ ಹೋದಾಗ ಯಮ ಕೇಳಿದಂತೆ, ನೋಡು, ನಿನ್ನ ಇಡೀ ಜೀವನದ ವ್ಯವಸ್ಥೆಯಲ್ಲಿ ಒಂದೇ ಒಂದು ತಪ್ಪಿರೋದು, ಒಂದೇ ಒಂದು ಪಾಪ, ಉಳಿದೆಲ್ಲ ಪುಣ್ಯ ಫಲ. ನಿನ್ನ ಪುಣ್ಯ ಫಲವನ್ನ ಅಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಪಾಪವು ಒಂದಿದೆ, ನೀನು ಯಾವ್ದು ಬೇಕಾದ್ರೂ ಒಂದು ಅನುಭವಿಸ್ಬೋದು. ಪಾಪ ಕಡಿಮೆ ಇದೆ, ಪಾಪವನ್ನು ಬೇಕಾದ್ರೂ ಅನುಭವಿಸ್ಬೋದು, ಪುಣ್ಯವನ್ನು ಬೇಕಾದ್ರೂ ಅನುಭವಿಸ್ಬೋದು. ನೀವು ನನಗೆ ಪಾಪವೇ ಇರಲಿ, ಆ ಪಾಪದ ಶಾಪಕ್ಕೆ ಪರಿಹಾರ ಯಾವಾಗ ಕೇಳಿದ್ರೆ ಮುಂದೆ ಕೃಷ್ಣಾವತಾರವಾಗುತ್ತೆ, ಆಗ ಪರಿಹಾರ ಅಂತ. ಅಂತಹ ಪಾಪದಿಂದ ಒಂದು ಬಾವಿಯಲ್ಲಿ ಅವನು ಓತಿಖ್ಯಾತನಾಗಿ ಬಿದ್ದುಕೊಂಡಿದ್ದಾನೆ. ಆದರೆ ಕತೆ ಹೇಳುವಾಗ ರಾಮ ಹೇಳಿರ್ತಾನೆ, ನಮ್ಮ ಪೂರ್ವದಲ್ಲಿ ಒಬ್ಬ ಈ ರೀತಿಯಾಗಿ ಶಾಪವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿರ್ತಾನೆ. ರಾಮಾಯಣದಲ್ಲಿ ಅವನಿಗೆ ಮುಕ್ತಿ ಸಿಕ್ಕಿದೆ ಅಂತ ಹೇಳಿರೋದಿಲ್ಲ, ಆ ಪಾಪದಿಂದ ಈ ತರ ತೊಂದರೆಯಾಗಿದೆ ಅಂತ ಹೇಳಿರ್ತಾನೆ ರಾಮಾಯಣದಲ್ಲಿ. ಇದರಲ್ಲಿ ಅವನಿಗೆ ಕೃಷ್ಣ ಮುಕ್ತಿಯನ್ನ ಕೊಡ್ತಾನೆ. ಅಲ್ಲಿಗೆ ನಮ್ಮ ಪಾಪ ಪುಣ್ಯಗಳಿಗೂ ಆ ರೀತಿಯಾದಂತಹ ಲೆಕ್ಕಾಚಾರ ಇದ್ದೀವಿ. ಹೀಗೆ ನೃಗರಾಜನ ಕಥೆ ಮುಂದುವರಿತು. ಆಮೇಲೆ ಬಲರಾಮ ವ್ರಜಕ್ಕಾಗಮಿಸಿದ್ದು ಅಂತ ಕಥೆ ಮುಂದುವರಿಯುತ್ತೆ. ಮುಂದೆ ಕಾಶಿಯಲ್ಲೊಬ್ಬ ರಾಜ ಇದ್ದ. ಅವನು ವಾಸುದೇವ ಪೌಂಡ್ರಕ ಅಂತ ಅವನಿಗೆ ಹೆಸರು. ಅಂದ್ರೆ ಅವನು ಇಟ್ಕೊಂಡಿದ್ದ ಹಾಗೆ, ಅವನಿಗೆ ನಾನೇ ವಾಸುದೇವ, ನಾನೇ ಕೃಷ್ಣ ಅಂತ. ಅವನು ಕೃಷ್ಣನ್ ತರನೇ ಎರಡು ಕೈ ಹೆಚ್ಚಿಟ್ಕೊಂಡು ಚಕ್ರಾದಿಗಳನ್ನೆಲ್ಲ ಧರಿಸಿಕೊಂಡು ಕೃಷ್ಣನಂತೆಯೇ ತಿರುಗ್ತಾ ಇದ್ದ. ನಾನೇ ಕೃಷ್ಣ ಅಂತ ಅಹಂಕಾರ ಬಂದಿತ್ತು. ಕೃಷ್ಣನಿಗೆ ಓಲೆಯನ್ನ ಕಳಿಸ್ದ. ಏನು ಕೇಳಿದ್ರೆ, ನೀನು ಸುಮ್ಮನೆ ನಾನು ಕೃಷ್ಣ ಕೃಷ್ಣ ಅಂತ ತಿರುಗಾಡ್ತಾ ಇದ್ದಿ, ನೀನು ವಾಸುದೇವ ಅಲ್ಲ, ನಾನೇ ನಿಜವಾದ ಕೃಷ್ಣ, ಬಂದು ನನಗೆ ಶರಣಾಗತನಾಗು, ಇಲ್ಲದೆ ನಾನು ಯುದ್ಧ ಮಾಡಿ ನಿನ್ನನ್ನು ಸಂಹಾರ ಮಾಡ್ತೀನಿ ಅಂತ. ಓಹೋ, ಹೌದಾ, ಆಯ್ತು ಆಯ್ತು, ಬರ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೋದ. ಕೃಷ್ಣ ಪರಮಾತ್ಮ ಹೋಗಿ ಅವನ ಅಕ್ರಮ ಸಮಾಚಾರಗಳನ್ನ, ಅವರು ಮಾಡುತ್ತಿದ್ದಂತಹ ಅನಾಚಾರಗಳನ್ನೆಲ್ಲ ನೋಡ್ಕೊಂಡು ಆ ಕಾಶಿಗೆ ಹೋಗಿ ಅವನೊಟ್ಟಿಗೆ ಯುದ್ಧವನ್ನ ಮಾಡಿ, ಮೊದಲಿಗೆ ಯಾರು ಯುದ್ಧ ಮಾಡೋದಿಲ್ಲ. ಕೃಷ್ಣ ಹೋದೆಲ್ಲ ಸಾಮವಾಗೇ ಮಾತಾಡ್ತಾನೆ, ಸಮಾಧಾನವಾಗೇ ಮಾತಾಡಿರ್ತಾನೆ. ಅವ್ರು ಯಾರು ಕೇಳದೆ ಇದ್ದಾಗ ಮಾತ್ರ ಯುದ್ಧಕ್ಕೋಸ್ಕರ ಹೋಗ್ತಾನೆ. ಭಗವಂತ ಏಕಾಏಕಿ ಯುದ್ಧವೇ ತೀರ್ಮಾನ ಅಂತ ಮಾಡೋದಿಲ್ಲ. ಅಂತಹ ಮಹಾಭಾರತದ ಯುದ್ಧ ನಡಿಬೇಕಾದ್ರೂ ಕೂಡ ಕೃಷ್ಣ ಹೋಗಿ ಮಧ್ಯಸ್ಥಿಕೆಯನ್ನು ವಹಿಸಿ ದೂತ್ಯವನ್ನು ತುಂಬಾ ಕೆಲಸವನ್ನ ಮಾಡಿದ್ದಾನೆ ಪಾಪ. ಇಲ್ಲೂ ಹಾಗೆ ಆಗುತ್ತೆ. ಪೌಂಡ್ರಕ ವಾಸುದೇವ ಒಪ್ಪೋದಿಲ್ಲ. ಕೊನೆಗೆ ಆ ಪೌಂಡ್ರಕ ವಾಸುದೇವನ ತಲೆಯನ್ನು ಕತ್ತರಿಸಿ ಬಿಸಾಕ್ತಾನೆ. ಅದು ಕಾಶಿಯ ಅರಮನೆಯ ಮುಂದೆ ಹೋಗ್ಬಿಡುತ್ತೆ. ಮುಂದೆ ಸುದಕ್ಷಿಣ ಅನ್ನುವಂತಹ ಅವನ ಮಗ ಒಬ್ಬ ಇದ್ದವನು ತನ್ನ ತಂದೆಯನ್ನ ಕೊಂದವನನ್ನ ಹೇಗಾದ್ರೂ ಮಾಡಿ ನಾನು ಸಾಯಿಸ್ತೀನಿ ಅಂತ ಹೇಳಿ ದಕ್ಷಿಣಾಗ್ನಿಯಲ್ಲಿ ಅಭಿಚಾರ ಪದ್ಧತಿಯಿಂದ, ನಮ್ಮ ಈಗಿನ ಭಾಷೆಯಲ್ಲಿ ಹೇಳುವುದಾದ್ರೆ
ವಾಮಾಚಾರ ಅಂತ ಮಾಟ ಮಂತ್ರ ಇತ್ಯಾದಿಗಳ ವಿಧಾನದಿಂದ ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೊರಡ್ತಾನೆ. ಆ ಸಾಧನೆ ಮಾಡುವಾಗ ರುದ್ರ ಹೇಳ್ತಾನಂತೆ, ನೋಡು, ಇದರಿಂದ ಬರುವಂತಹ ಶಕ್ತಿಯಿಂದ ವಿಷ್ಣುವಿಗೆ ಅಂತ ಹೇಳಕ್ಕಿಂತ ಯಾರು ಬ್ರಾಹ್ಮಣರಲ್ಲಿ ಭಕ್ತಿ ಇಲ್ವೋ ಅವ್ರನ್ನ ನೀನು ಏನ್ ಬೇಕಾದ್ರೂ ಮಾಡಬಹುದು. ಯಾರಲ್ಲಿ ಬ್ರಾಹ್ಮಣ್ಯ ಇರುತ್ತೋ, ಬ್ರಾಹ್ಮಣ್ಯ ಭಕ್ತಿ, ಬ್ರಾಹ್ಮಣ ದೇವ ಯಾರಾಗಿರುತ್ತಾನೋ ಅವನ ಮೇಲೆ ಪ್ರಯೋಗ ಮಾಡಬಾರದು ಅಂತ. ಪಾಪ ಇವನ ಉದ್ದೇಶವೇ ಬ್ರಾಹ್ಮಣ್ಯ ದೇವನನ್ನ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ್ತ ಅವನನ್ನು ಸಂಹಾರ ಮಾಡಕ್ಕೋಸ್ಕರವೇ ರಚಿಸಿತು. ಆಗಿದ್ದಾಗಲಿ ಅಂತ ಹೇಳಿ ಆ ದಕ್ಷಿಣಾಗ್ನಿಯನ್ನ ದ್ವಾರಕೆಯ ಮೇಲೆ ಪ್ರಯೋಗ ಮಾಡ್ತಾನೆ. ದ್ವಾರಕೆಯಲ್ಲಿ ಅದು ಎಲ್ಲರನ್ನು ಸುಡ್ಲಿಕ್ಕೆ ಬರುತ್ತೆ. ಆಗ ಕೃಷ್ಣ ತನ್ನ ಚಕ್ರದಿಂದ ಅದನ್ನು ನಿಗ್ರಹಿಸ್ತಾನೆ. ಮುಂದೆ ಆ ಅಭಿಚಾರವೆಂಬ ಅಗ್ನಿ, ವಾಮಾಚಾರದ ಅಗ್ನಿ ಹಿಂದಿರುಗಿ ತನ್ನ ಸ್ಥಾನಕ್ಕೆ ಬಂದು ಆ ಸುದಕ್ಷಿಣನೇ ಮೊದಲಾಗಿ ಆ ಯಾಗಕ್ಕೆ ಸಂಬಂಧಪಟ್ಟಿದ್ದಂತಹ ಎಲ್ಲ ಋತ್ವಿಜರ ಸಮೇತವಾಗಿ ಸಂಹಾರ ಮಾಡುತ್ತೆ ಅಂತ ಕಥೆ ಹೇಳುತ್ತೆ. ಇದರಿಂದ ನಮಗೊಂದು ಪಾಠ, ನಾವು ಯಾರಿಗೆ ಯಾವುದೇ ರೀತಿಯಾದಂತಹ ಕೆಟ್ಟದ್ದನ್ನು ಬಯಸಬಾರದು. ನಾವು ಏನಾದ್ರು ಕೆಟ್ಟದ್ದು ಬಯಸಿದರೆ ನಮಗೆ ಅದು ಕೆಟ್ಟದ್ದಾಗಿ ಪರಿಣಮಿಸುತ್ತೆ. ಇದು ದೊಡ್ಡ ಪಾಠ ಇದು. ಮುಂದೆ ಬಲರಾಮನಿಂದ ದ್ವಿವಿಧ ಅನ್ನುವಂತಹವರ ಸಂಹಾರ. ಯಾರು ದ್ವಿವಿಧ? ಅಲ್ಲ, ಯಾವ ಗೋತ್ರದಲ್ಲಿ ಬರುತ್ತದು? ಓಹೋ, ಇದ್ದಿರಬಹುದೇನೋ. ಅದರ ಪ್ರವರ ನೋಡಿದ್ರೆ ಗೊತ್ತಾಗುತ್ತೆ. ಆರ್ಷಯ, ತ್ರಯಾರ್ಷಯ, ಪಂಚಾರ್ಷಯ ಹೇಳ್ತಾರಲ್ಲ. ಆ 5 ಋಷಿಗಳು ಯಾರು ಅಂತ ಹೇಳಿದ್ರೆ, ಉದಾಹರಣೆಗೆ ಆಂಗಿರಸ, ಬಾರಹಸ್ಪತ್ಯ, ಭಾರದ್ವಾಜ, ತ್ರಯಾರ್ಷಯ ಪ್ರವರ ಅಂತ ಭಾರದ್ವಾಜ ಸಗೋತ್ರ. ಇಲ್ಲಿ ಆಂಗಿರಸರಿಂದ ಬೃಹಸ್ಪತಿ, ಬೃಹಸ್ಪತಿಯಿಂದ ಭಾರದ್ವಾಜ ಕಥೆ ಮುಂದುವರಿಯುತ್ತೆ. ಅದೇ ಇನ್ನೊಂದು ಕಥೆಯಲ್ಲಿ ಪ್ರಯೋಗದಲ್ಲಿ ಆಂಗಿರಸ, ಆಂಬರೀಷ, ಯೌವನಾಶ್ವ, ತ್ರಯಾರ್ಷಯ ಪ್ರವರ ಅಂತ ಆಂಗಿರಸ ಗೋತ್ರ ಅಂತ ಬರುತ್ತೆ. ಅದೇ ಆಂಗಿರಸರಿಂದ ಮುಂದುವರೆದಿದ್ದು. ಅದು ಆಂಬರೀಷ, ಯೌವನಾಶ್ವ ಅನ್ನುವಂಥವರು ನಾವು ನಿನ್ನೆ ಕಥೆಯನ್ನ ಹೇಳುವಾಗ ಮುಚುಕುಂದ ಮುನಿಯ ತಂದೆ ಅಂತರ ಅವರಿಂದ ಮುಂದುವರಿಯುತ್ತೆ. ಆಂಗಿರಸರಿಂದ ಬಂದರೂ ಕೂಡ ಕ್ಷತ್ರಿಯರಾಗಿ ಬಂದು ಬ್ರಹ್ಮತ್ವವನ್ನು ಹೊಂದಿರ್ತಾರೆ. ಹಾಗಾಗಿ ಆ ಪ್ರವರ ಹಾಗೆ ಮುಂದುವರೆದಿದೆ. ಆದರೆ ಮೊದಲನೇದು ಹಾಗಲ್ಲ. ಹಿಂದಿನ ಪ್ರಳಯದಲ್ಲಿ ಇಡೀ ಭೂಮಿ ಜಗತ್ತೇ ಸುಟ್ಟೋದಾಗ ಆ ಸುಡುವಂತಹ ಸಂದರ್ಭದಲ್ಲಿ ಈ ಆಂಗಿರಸ ಅಂತ ಹೇಳುವಂಥವರು ತಪಸ್ಸನ್ನು ಮಾಡ್ತಾ ಇದ್ರಂತೆ. ಅಂಗಾರದಂತಾದ್ರಂತೆ ಸುಟ್ಟು ಅಂಗಾರ ಕಪ್ಪು ಆದ್ರಂತೆ. ಅದಕ್ಕೆ ಆಂಗಿರಸರು ಅಂತ ಹೆಸರು ಬಂತು. ಅವರು ಮುಂದಿನ ಸೃಷ್ಟಿಯಲ್ಲಿ ಆಂಗಿರಸರಿಗೆ ಬೃಹಸ್ಪತಿ ಮಗನಾದ, ಬೃಹಸ್ಪತಿಗೆ ಭಾರದ್ವಾಜರಾದಂತ ಇವೆಲ್ಲ ಕಥೆ. ಭಾರದ್ವಾಜರ ಕಥೆನೂ ಬಂದಿತ್ತು, ಹಿಂದೆ ಹೇಳಿಲ್ಲ, ಸಮಯ ಸಾಕಾಗಲ್ಲ ಅಂತ ಕಾರಣಕ್ಕೋಸ್ಕರ ಹೇಳಿಲ್ಲ. ಅದು ಆಂಗಿರಸ, ಬಾರಹಸ್ಪತಿ, ಭಾರದ್ವಾಜ ಅಂತ ಆಯ್ತು. ಇಲ್ಲಿ ಆಂಗಿರಸ, ಆಂಬರೀಷ, ಯೌವನಾಶ್ವ ಅಂತ ಆ ರೀತಿ ಆಯ್ತು. ಆ ರೀತಿಯಾಗಿ ಪ್ರವರ ಸಿಕ್ಕಿದರೆ ಪ್ರವರವನ್ನ ಇಟ್ಟುಕೊಂಡು ಇವನೇ ಹೌದಾ ಅಲ್ವಾ ಅಂತ ಯೋಚನೆ ಮಾಡಬಹುದು. ಮೈತ್ರಾವರಣ, ವಾಸಿಷ್ಠ, ಮತ್ತೆ ಐಂದ್ರಪ್ರಮದ ಗೋತ್ರ ಅಂತ. ಹೌದು. ಅದೇ ಕೌಂಡಿನ್ಯ ತ್ರಯಾರ್ಷಯ ಅಂತ ಅಲ್ಲಿ ಹೇಳುತ್ತೆ. ಹೌದು. ಒಂದೇ ಇದನ್ನ ಹೇಳುವಾಗ, ಒಂದೇ ಋಷಿಗಳಿಂದ ಬರುವಾಗಲೂ ಕೂಡ ಮುಂದೆ ವ್ಯತ್ಯಾಸಗಳು ಬರುತ್ತೆ. ಹೌದು. ವೈಶ್ವಾಮಿತ್ರ ಮರುಚ್ಛನಸ ಅವರಲ್ಲೂ ಆ ವ್ಯತ್ಯಾಸ ಆಯ್ತು ಅಂತ ಭಾಗವತ ಹೇಳುತ್ತದೆ. ವಿಶ್ವಾಮಿತ್ರ ಗೋತ್ರದಲ್ಲಿ ಕಾಮಕಾಯನ ವಿಶ್ವಾಮಿತ್ರ ಗೋತ್ರ ಅಂತ ಬೇರೆ ಹೇಳ್ತಾರೆ, ಅಲ್ಲಿ ಮತ್ತೆ ಬೇರೆ. ಹೌದು, ಹಾಗೆ ವ್ಯತ್ಯಾಸಗಳಿದೆ. ಮುಂದೆ ದ್ವಿವಿಧನ ಸಂಹಾರ. ಆ ದ್ವಿವಿಧ ಯಾರು ಹೇಳಿ? ರಾಮಾಯಣದಲ್ಲಿ ಮೈಂದ, ಸುಂದರಕಾಂಡದಲ್ಲಿ ಬರ್ತಾರೆ ನೋಡಿ. ಮೈಂದ ದ್ವಿವಿಧ ಬಹಳ ಶಕ್ತಿವಂತರು, ನಾವೇ ಹೋಗಿ ಸೀತೆಯನ್ನ ಕರೆದುಕೊಂಡು ಬರ್ತಿದ್ವಿ ಅಂತ ಮೈಂದ ದ್ವಿವಿಧ ಅವ್ರ ಕಥೆ ಎಲ್ಲ ಹೇಳುತ್ತೆ. ಹಾಗೆ ಆ ಮೈಂದ ದ್ವಿವಿಧ ಅನ್ನುವಂಥವರಲ್ಲಿ ಆ ದ್ವಿವಿಧ ಅಂತ ಹೇಳುವನು ಹಿಂದೆ ಭೌಮಾಸುರ ಅಂತ ಒಬ್ಬ ಇದ್ನಲ್ಲ, 16,000 ಹೆಣ್ಮಕ್ಳನ್ನ ಕದ್ಕೊಂಡು ಹೋಗಿದ್ನಲ್ಲ, ಅವನ ಸ್ನೇಹಿತ, ಆ ಭೌಮಾಸುರನ ಸ್ನೇಹಿತ. ಇವನಿಗೆ ಕೃಷ್ಣ ಅವನನ್ನು ಸಂಹಾರ ಮಾಡ್ದ ಅಂತ ಸಿಟ್ಟು ಬಂತು. ಇವನೇನು ಮಾಡಿದ್ದ ಅಂತ ಇವನ್ ಕಣ್ಣಿಗೆ ಕಾಣಲಿಲ್ಲ, ಕೃಷ್ಣ ಅವನನ್ನು ಸಾಯಿಸಿದ ಅಂತ ಸಿಟ್ಟು. ಹಾಗಾಗಿ ಒಂದು ಕಡೆಯಿಂದ ಕೃಷ್ಣ ಸಂಬಂಧಪಟ್ಟಂತೆ ತೊಂದರೆ ಮಾಡ್ಕೊಳ್ತಾ ಬಂದ. ತೊಂದರೆ ಮಾಡ್ತಾ ಬರುವಾಗ ಒಮ್ಮೆ ಬಲರಾಮ ತನ್ನ ಸುಂದರವಾದಂತಹ ಸ್ನೇಹಿತೆಯರೊಟ್ಟಿಗೆ ಒಂದು ಪರ್ವತದಲ್ಲಿ ಆಟ ಆಡ್ತಾ ಇದ್ದಂತೆ, ಅಂದ್ರೆ ವಿಹಾರವನ್ನ ಮಾಡ್ತಾ ಇದ್ದ ಅಂತ. ಆ ಸಂದರ್ಭದಲ್ಲಿ ದ್ವಿವಿಧ ಅನ್ನುವಂಥವನು
ಆ ಜಾಗಕ್ಕೆ ಬಂದು ಅಪಹಾಸ್ಯ ಮಾಡುವಂತಹದ್ದು, ಮಂಗಾಟ ಮಾಡುವಂತಹದ್ದೆಲ್ಲ ಮಾಡ್ತಾ ಇದ್ದಾನೆ. ಆಗ ಬಲರಾಮನ ಹೆಂಗೆಳೆಯರೆಲ್ಲ ನಗಾಡಿದ್ದಾರೆ. ಅವನು ಚೂರು ಅವ್ರು ಜಾಸ್ತಿ ಮಾಡಿದಾಗ ಇವನ ಚೂರು ಜಾಸ್ತಿ ಮಾಡಿದಾಗ ಎರಡೂ ಕಡೆ ಶುರುವಾಗ್ತಾ ಉಂಟು. ಕೊನೆಗೆ ಅವನಿಗೆ ದುರ್ಬುದ್ಧಿ ಜಾಸ್ತಿ ಆಗಿದೆ ಇವನಿಗೆ. ಆ ದುರ್ಬುದ್ಧಿಯಿಂದ ಬಲರಾಮನ ಕೈಯಲ್ಲಿದ್ದಂತಹ ಮಧು ಪಾತ್ರೆಯನ್ನ ಕಿತ್ಕೊಂಡ. ಬಲರಾಮನಿಗೆ ಸಿಟ್ಟು ಬರ ಮೊದಲೇ ಬಲರಾಮ ಸಂಕರ್ಷಣ, ಅವನಿಗೆ ಸಿಟ್ಟು ಜಾಸ್ತಿ. ಸಿಟ್ಟು ಬರೆಸ್ಲಿಕ್ಕೆ ಹೋಗಬಾರದು. ಹಿಂದೆ ಲಕ್ಷ್ಮಣನು ಅವನೇ ಅಲ್ವಾ, ಲಕ್ಷ್ಮಣನಿಗೆ ಗೊತ್ತಿತ್ತಲ್ಲ ದ್ವಿವಿಧನ ಕಥೆಯೆಲ್ಲ ಏನು ಅಂತ ಹೇಳಿ. ಹಾಗಾಗಿ ಈ ದ್ವಿವಿಧ ಅಂತ ಹೇಳುವವನ್ನ ಬಲರಾಮ ತನ್ನ ಆಯುಧದಿಂದ ಹೊಡೆದು ಸಂಹಾರ ಮಾಡಿದ ಅಂತ ಕಥೆ ಹೇಳುತ್ತೆ. ಕಥೆ ಹೀಗೆ ಮುಂದುವರಿತಾ ಹೋಗುತ್ತೆ. ಮುಂದೆ ಕಥೆಗಳಲ್ಲಿ ಅತೀ ಸುಂದರವಾದ ಕೃಷ್ಣನ ಕಥೆನೇ ಸುಂದರವಾಗಿತ್ತು. ಅದರಲ್ಲೂ ಕೂಡ ಒಂದೊಂದು ಭಾಗದಲ್ಲಿ ಕೃಷ್ಣನ ಒಂದೊಂದು ಕ್ರಿಯೆಗಳು ಅತೀ ಸುಂದರವಾಗಿರುತ್ತೆ. ಇಲ್ಲಿ ದೇವರ್ಷಿ ನಾರದರಿಗೆ ಒಮ್ಮೆ ಕಾಳ್ತಂತೆ, ಈ ಕೃಷ್ಣ ರಾಸಕ್ರೀಡೆಯಲ್ಲಿ ತನ್ನ ಶರೀರವನ್ನ ಸಾವಿರಾರು ವಿಧಗಳಾಗಿ ಅವತಾರಗಳನ್ನ ರೂಪಗಳನ್ನ ಅವರವರಿಗೆ ಬೇಕಾದ ಹಾಗೆ ರೂಪಗಳನ್ನ ಮಾಡಿಕೊಂಡು ಎಲ್ಲರಿಗೂ ಮುಕ್ತಿಯನ್ನ ಕೊಟ್ಟಿದ್ನಲ್ಲ, ಈಗ ಮದುವೆ ಆಗಿದೆಯಲ್ಲ, ಈ ಹೆಂಗಸರೊಟ್ಟಿಗೆ ಹ್ಯಾಕ್ ಸಂಸಾರ ಮಾಡ್ತಿದ್ದಾನೆ ಅಂತ ನೋಡ್ಬೇಕು ಅಂತ ಕಣ್ತಂತೆ. ನಾರದರು ಹೊರಟರು. ಅರಮನೆಯ ಒಂದು ಮಾರ್ಗ, 16,108 ಅರಮನೆಗಳಿದ್ದಾವೆ. ಒಂದೊಂದು ಅರಮನೆಯ ವ್ಯಾಪ್ತಿಯೋ ಅಷ್ಟು ದೊಡ್ಡ. ಯಾವ ಅರಮನೆಗೆ ಹೋಗೋದು ಗೊತ್ತಾಗ್ಲಿಲ್ಲ. ಯಾವುದಕ್ಕೂ ಇರ್ಲಿ ಅಂತ ಒಂದು ಅರಮನೆಗೆ ಹೋದ್ರು. ಆ ಅರಮನೆಗೆ ಹೋದ್ರೆ ಅಲ್ಲಿ ಈ ಕೃಷ್ಣ ತನ್ನ ಪತ್ನಿಯೊಟ್ಟಿಗೆ ಸಂತೋಷವಾಗಿ ಕೂತ್ಕೊಂಡಿದ್ದಾನೆ. ಯಾವಾಗ ನಾರದರು ಬಂದ್ರು ಅಂತ ಗೊತ್ತಾಯ್ತು, ತನ್ನ ಆಸನದಿಂದ ಇಳಿದು ಬಂದು ನಾರದರ ಕೈ ಹಿಡ್ಕೊಂಡು ಹೋಗಿ ಆಸನದ ನೀರು ಕೂರಿಸಿ ಅವರ ಕಾಲನ್ನ ತೊಳೆದು ಆ ನೀರನ್ನ ಪ್ರೋಕ್ಷಣೆ ಮಾಡಿ ತನ್ನ ಹೆಂಡತಿಯಾದಂತಹ ರುಕ್ಮಿಣಿಗೂ ಪ್ರೋಕ್ಷಣೆ ಮಾಡಿ ಅವರಿಗೆ ನಿಧಾನವಾಗಿ ಗಾಳಿ ಬೀಸ್ತಾ ನಿಂತ್ಕೊಂಡಿದ್ದಾನೆ. ಯಾವಾಗ ಬರೋಣವಾಯಿತು, ಹೇಗಿದ್ದೀರಿ ಅಂತೆಲ್ಲ ಕೇಳಿದ್ರು. ಯಾವ ಕೃಷ್ಣನ ಕಾಲ್ ತೊಳಿಬೇಕು ಅಂತ ಹೇಳಿ ಜಗತ್ತಿನ ಎಲ್ಲರೂ ಕಾಯ್ತಾ ಇದ್ದಾರೋ ಅಂತಹ ಕೃಷ್ಣ ನಾರದರ ಕಾಲ್ ತೊಳೆದು ಕೈ ಮುಕ್ಕೊಂಡು ನಿಂತಿದ್ದಾನೆ. ನಾರದರೇನು ಮಾತಾಡ್ಲಿಲ್ಲ, ಸೀದಾ ಮುಂದೆ ಹೊರಟ್ರ ಮುಗೀತಾ. ಈ ಮನೆಯಲ್ಲಿ ಏನ್ ಮಾಡ್ತಿದ್ದಾನೆ ನೋಡೋಣ ಅಂತ ಕಣ್ತಿ ಇನ್ನೊಂದು ಮನೆಗೆ. ಆ ಮನೆ ಒಳಗೆ ಹೋದ್ರು. ಕೃಷ್ಣ ಪಾಪ ಮಗು ಸ್ನಾನ ಮಾಡಿಸೋದೋ ಏನೋ ಮಾಡ್ತಾ ಇದ್ದ. ಕೃಷ್ಣ ಓಡ್ ಬಂದ. ಓ ನಾರದ್ರೆ, ಎಷ್ಟೊತ್ತಿಗೆ ಬಂದ್ರಿ ಅಂತ ಕೇಳಿಬಿಟ್ಟ. ನಾರದ್ರಿಗೆ ಒಂದ್ಸರಿ ಆಶ್ಚರ್ಯ ಆಯ್ತಲ್ಲ, ಹಿಂದ್ಗಡೆ ಮನೆಗೆ ಹೋದಾಗ ಅಷ್ಟು ಚೆನ್ನಾಗಿ ಪೂಜೆ ಮಾಡಿ ಕಳಿಸಿದ್ದಾನೆ, ಈ ತರ ಕೇಳ್ತಿದ್ದಾನಲ್ಲ, ಏನು ಮಾತಾಡ್ಲಿಲ್ಲ. ಅಲ್ಲಿಯ ಆ ಪಾತ್ರವನ್ನ ಮುಗಿಸ್ಕೊಂಡು ಮುಂದ್ಗಡೆ ಹೋದ. ನಾರದ್ರು ಹೋದ್ರು. ಇನ್ನೊಂದು ಮನೆಗೆ ಹೋದ್ರೆ ಅಲ್ಲಿ ಬ್ರಾಹ್ಮಣರನ್ನ ಕೂರಿಸಿ ದಾನ ಮಾಡ್ತಾ ಇದ್ದಂತೆ ದ್ರವ್ಯಗಳನ್ನು. ಇನ್ನೊಂದು ಮನೆಗೆ ಹೋದ, ಅಲ್ಲಿ ಅಗ್ನಿಹೋತ್ರವನ್ನ ಮಾಡ್ತಾ ಇದ್ದ. ಇನ್ನೊಂದು ಮನೆಗೆ ಹೋದ್ರೆ ಯಾವುದೋ ಒಂದು ಪೂಜೆ ಅಂತ ಮಾಡ್ತಾ ಇದ್ದಂತೆ. ಹೀಗೆ ಒಂದೊಂದು ಮನೆಯಲ್ಲಿ ನಾರದರು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ಕಡೆ ಒಂದೊಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದಾನೆ. ಒಂದು ಕಡೆ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಅಂತ ಸಿದ್ಧ ಆಗಿದ್ದಂತೆ. ಇನ್ನೊಂದು ಕಡೆ 4-6 ಜನರ ಊರಿನ ಮುಖಂಡರನ್ನೆಲ್ಲ ಕೂರಿಸ್ಕೊಂಡು ಊರಿಗೆ ಆಗಬೇಕಾದಂತಹ ಒಳ್ಳೆಯ ಕೆಲಸಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಂತೆ. ಇನ್ಯಾವುದೊಂದು ಕಡೆ ಕೂತ್ಕೊಂಡು ಮುಂದಾಗಿ ಈ ಕಡೆ ಯುದ್ಧ ಆಗಬೇಕು, ಆ ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ದಂತೆ. ಇನ್ನೊಂದು ಕಡೆ ಯುದ್ಧ ಎಲ್ಲ ಯಾಕೆ ಬೇಕು ಅಂತ ಹೇಳಿ ಸಂಧಿ ಮಾಡ್ತಾ ಇದ್ದಂತೆ. ಅಲ್ಲೂ ಸಂಧಿ ಮಾಡ್ಬೋದಿತ್ತು, ಅಲ್ಲಿ ಮಾಡಲಿಲ್ಲ. ಅಥವಾ ಇಲ್ಲಿ ಯುದ್ಧ ಮಾಡ್ಬೋದಿತ್ತು, ಅಲ್ಲಿ ಮಾಡಲಿಲ್ಲ. ಆಯಾಯ ಪರಿಸ್ಥಿತಿಗೆ ಸರಿಯಾಗಿ ಎಲ್ಲೆಲ್ಲಿ ಯಾವ್ಯಾವ ಪಾತ್ರವನ್ನು ನಿಭಾಯಿಸಬೇಕೋ ಆ ರೀತಿ 16,108 ಅರಮನೆಗಳಲ್ಲಿ ಅಷ್ಟೂ ರೂಪವನ್ನು ತಗೊಂಡು ಆ ರೀತಿಯಾದಂತಹ ಪಾತ್ರವನ್ನ ಗೃಹಸ್ಥ ಧರ್ಮವನ್ನ ಅನುಸರಿಸ್ತಾ ಇದ್ದಂತೆ. ನಾರದರಿಗೆ ಅತ್ಯಂತ ಸಂತೋಷವಾಯ್ತಂತೆ. ಕೃಷ್ಣನ ಗುಣಗಾನವನ್ನ ನಾಮ ಸಂಕೀರ್ತನೆಯನ್ನ ಮಾಡಿಕೊಂಡು ತಮ್ಮ ತ್ರಿಲೋಕ ಸಂಚಾರಕ್ಕೆ ಮುಂದೆ ಹೊರಟರು. ಕೃಷ್ಣನ ದಿನಚರ್ಯೆ ಅಂತ ಒಂದು ಭಾಗ. ಕೃಷ್ಣ ನಿತ್ಯ ಏನ್ ಮಾಡ್ತಿದ್ದ ಅಂತ, ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಸಂಧ್ಯಾದಿಗಳನ್ನೆಲ್ಲ ಪೂರೈಸಿಕೊಂಡು ಪ್ರತಿನಿತ್ಯ ಒಂದು ಬದ್ಧಾಂತ ಅಂದ್ರೆ 13,084 ಗೋವುಗಳನ್ನ ದಾನ ಮಾಡ್ತಾ ಇದ್ದಾನೆ. ಪ್ರತಿನಿತ್ಯ 13,083 ಅಂತ ಹೇಳ್ತಾರೆ ಇವರು. ಅಲಂಕೃತೇಭ್ಯೋ ವಿಪ್ರೇಭ್ಯ ಬದ್ವಂ ದಿನೇ ದಿನೇ ಕ್ಷೌಮಾಜಿನ ದಿಲೈ ಸಹ, ಸುಮ್ಮನೆ ಕೊಡೋದಿಲ್ಲ. ದದೌ ರೂಪ್ಯ ಖುರಾಗ್ರಾಣಂ, ಸಾಲಂಕೃತ ಅಲಂಕಾರವನ್ನ ಮಾಡಿಯೇ ಕೊಡ್ತಾ ಇದ್ದ. ಸಾಲಂಕೃತ ಅಂದ್ರೆ ಕರೆಕ್ಟ್, ನಮಗೆ ಸಾಲ ಮಾಡಿಯೇ ಕೊಡ್ಬೇಕು ನಾವು. ಕೃಷ್ಣನಿಗೆ ಸಾಲಂಕೃತ ಅಂದ್ರೆ ಹಾಗಿಲ್ಲ, ಸ ಅಲಂಕೃತ ಅಂತ ಬದಲಾಯಿಸ್ಕೊಳ್ಬೋದು. ಅದು ಹಾಗೆ ಇರೋದು. ಹಾಗೆ ಅಷ್ಟು
ಅಷ್ಟು ಮತ್ತೆ ಗೋವಿಪ್ರ ದೇವತಾ ವೃದ್ಧ ಗುರು ಭೂತಾನಿ ಸರ್ವತಃ, ಬ್ರಾಹ್ಮಣರನ್ನ ಆರಾಧನೆ ಮಾಡುವುದು, ಗೋವುಗಳನ್ನ ಆರಾಧನೆ ಮಾಡುವುದು, ವೃದ್ಧರನ್ನ, ಹಿರಿಯರನ್ನ, ಗುರುಸ್ಥಾನದಲ್ಲಿರೋರನ್ನ, ಹೀಗೆ ಇದೆಲ್ಲ ಮಾಡ್ಕೊಂಡು ಸುಮ್ಮನೆ ಇರ್ತಿರ್ಲಿಲ್ಲ. ಆತ್ಮಾನಂ ಭೂಷಯಾಮಾಸ, ಒಟ್ಟಾರೆ ತಾನಿರ್ತಾ ಇಲ್ಲ. ಗೃಹಸ್ಥನಿಗಿರುವಂತಹ ಒಂದು ಧರ್ಮದಲ್ಲಿ ಇದು ಒಂದು ಸುಂದರವಾಗಿದೆ. ನಮಗೆ ಅಲಂಕಾರ ಮಾಡಿಕೊಳ್ಳಿಕ್ಕೆ ಒಂದು ಅಧಿಕಾರ. ಗೃಹಸ್ಥನಾದವನು ಒಟ್ಟಾರೆ ಶರೀರವನ್ನ ಬಿಟ್ಕೊಳ್ಳಿಕ್ಕಿಲ್ಲ. ಯಾಕಂದ್ರೆ ಆ ಹೆಂಡತಿಗೆ ಹೇಗೆ ರೂಪವತಿಯಾಗಿ ಸುಮಂಗಲಿಯಾಗಿ ಅವಳಿರಬೇಕೋ ಅವಳಿಗೆ ಸರಿಯಾಗಿ ಪುರುಷ ಕೂಡ ಭೂಷಣನಾಗಿರ್ಬೇಕು. ಅದು ಪುರುಷ ಭೂಷಣ ಅಂತ ಹೇಳಿಸ್ಕೊಳ್ತಾರೆ. ಇದನ್ನ ಕೃಷ್ಣ ಮಾಡ್ತಿದ್ದಂತೆ. ಆ ಹೆಣ್ಣಿಗೂ ಕೂಡ ತನ್ನ ಗಂಡರೊಟ್ಟಿಗೆ ಹೊರಗಡೆ ಹೋಗುವಾಗ ಆ ದಾಂಪತ್ಯ ಅನ್ನುವಂತಹದ್ದು ಅಷ್ಟು ಅನುರೂಪವಾಗಿರ್ಬೇಕು. ಇಬ್ಬರೂ ಕೂಡ ಧಾರ್ಮಿಕವಾಗಿ ಅಷ್ಟು ಸುಂದರವಾದ ರೀತಿಯಲ್ಲಿ ಬೆಳಿಬೇಕು ಅಂತಂದ್ರೆ ಅಲಂಕಾರವೂ ಕೂಡ ಒಂದು ಭಾಗವಾಗುತ್ತೆ. ಹಾಗಾಗಿ ಆತ್ಮಾನಂ ಭೂಷಯಾಮಾಸ ವಾಸೋಭಿ ಭೂಷಣೈ ದಿವ್ಯಸ್ತ್ರಗಳು ಲೇಪನೈ, ಸುಂದರವಾದಂತಹ ಬಟ್ಟೆಗಳಿಂದ, ಒಳ್ಳೆಯ ಗಂಧ ತೈಲದಿಂದ ತನ್ನನ್ನು ತಾನು ಲೇಪಿಸಿಕೊಂಡು ಸುಂದರವಾಗಿ ಕಾಣ್ತಾ ಇದ್ದ ಅಂತ ಕಥೆ ಹೇಳುತ್ತೆ. ಹೀಗೆ ಇಷ್ಟೆಲ್ಲ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಮುಂದೊಂದು ದಿವಸ ಜರಾಸಂಧನ ಬಂಧನದಲ್ಲಿದ್ದಂತಹ ಒಂದಷ್ಟು ರಾಜರುಗಳು ಒಬ್ಬ ದೂತನನ್ನ ಕಳಿಸಿದ್ದಾರೆ ಕೃಷ್ಣನ ಬಳಿಗೆ. ಬಂದು ಬಿಡಿಸ್ಕೊಂಡು ಹೋಗು, ತಡೆಯಲಿಕ್ಕಾಗ್ತಿಲ್ಲ ಅಂತ. ಈಗ ಆ ದೂತ ಬಂದು ಸಭೆಯಲ್ಲಿ ಹೇಳಿದ್ದಾನೆ. ಇಷ್ಟೊತ್ತಿಗೆ ನಾರದರು ಬಂದು ಇನ್ನೊಂದು ವಿಚಾರ ಹೇಳಿದ್ದಾರೆ. ಏನು ಕೇಳಿದ್ರೆ, ಹಸ್ತಿನಾಪುರದಲ್ಲಿ ಯುಧಿಷ್ಠಿರ ರಾಜಸೂಯ ಯಾಗವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ನೀನು ದಯಮಾಡಿಸ್ಬೇಕು ಅಂತ. ಜರಾಸಂಧನ ಬಂದಿಗಳಾಗಿದ್ದಂತಹ ರಾಜರ ದೂತರು ಬಂದು ಬಿಡಿಸ್ಕೊಡು ಅಂತ ಹೇಳ್ತಿದ್ದಾರೆ. ಈಗ ಏನ್ ಮಾಡಬೇಕು? ರಾಜಸೂಯ ಯಾಗಕ್ಕೆ ಹೋಗೋದು, ಯುದ್ಧ ಮಾಡ್ಲಿಕ್ಕೆ ಹೋಗೋದು, ಈ ಯಾದವ ವೀರರಿಗೆಲ್ಲ ಯುದ್ಧ ಮಾಡ್ಲಿಕ್ಕೆ ಹೋಗೋರು ಅಂತ ತೀರ್ಮಾನ ಆಗ್ಬಿಡುತ್ತೆ. ಅದಕ್ಕೆ ಕೃಷ್ಣ ಕೇಳಿದಂತೆ ಉದ್ಧವನ ಹತ್ರ, ನೋಡು, ನಿನಗೇನ್ ತೀರ್ಮಾನ ಮಾಡಿ ಹೇಳಬೇಕು ಅಂತ ಅನ್ಸುತ್ತೋ ಹಾಗೆ ಹೇಳು, ನೀ ಹೇಳ್ದಂಗೆ ನಾನು ಮಾಡ್ಬಿಡ್ತೀನಿ. ಉದ್ಧವ ಪರಮ ಭಾಗವತ ಕೃಷ್ಣನ ಭಕ್ತ. ಆಗ ಉದ್ಧವ ಹೇಳಿದಂತೆ, ನಾರದರು ಹೇಳಿದ ಹಾಗೆ ಇಂದ್ರಪ್ರಸ್ಥಕ್ಕೆ ಹೋಗೋದು, ಹಸ್ತಿನಾವತಿಗೆ ಹೋಗುವಂಥದ್ದಾಗ್ಲಿ ಅವೆಲ್ಲ ಸರಿಯಾಗಿದೆ. ಆ ಇಂದ್ರಪ್ರಸ್ಥಕ್ಕೆ ಹೋಗೋದು, ಅಲ್ಲಿ ಮುಂದೆ ರಾಜಸೂಯ ಯಾಗಕ್ಕೆ ಹೋಗುವಂಥದ್ದು ಎಲ್ಲ ಸರಿಯಾಗಿದೆ. ಅಲ್ಲಿ ಹೋದವನು ಇವ್ರನ್ನ ಬಿಡಿಸ್ಕೊಂಡು ಬಾ ಅಂತ. ಎರಡೂ ಕೆಲಸ ಆಗ್ಬಿಡುತ್ತೆ, ನೀನೇ ಹೋಗಿ ಬಿಡಿಸ್ಕೊಂಡು ಬಾ ಅಂತ. ಇದರಲ್ಲಿ ಕಥೆ ನಿಮಗೆಲ್ಲ ಗೊತ್ತಿರುವಂತಹದ್ದೇ. ಆ ಜರಾಸಂಧನ ಬಂಧಿಗಳಾಗಿದ್ದಂತಹ ರಾಜನ ಬಿಡಿಸ್ಬೇಕು, ಜರಾಸಂಧನ ಸೋಲಿಸ್ಬೇಕು. ಜರಾಸಂಧನನ್ನ ಸೋಲಿಸ್ಲಿಕ್ಕೆ ಸಾಧಾರಣ ಯಾರಿಗೂ ಸಾಧ್ಯವಿಲ್ಲ. ಅದಕ್ಕೆ ಭೀಮ ಸಶಕ್ತ, ಅವನನ್ನೇ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವನೊಬ್ಬನ ಕರ್ಕೊಂಡು ಹೋದ್ರೆ ಸಾಕಲ್ಲ, ಇಷ್ಟು ಜನರನ್ನ ಕರ್ಕೊಂಡು ಹೋಗಿ ಯುದ್ಧ ಮಾಡಿ ಸುಮ್ಮನೆ ಗಲಾಟೆ ಎಲ್ಲ ಏನಕ್ಕೆ ಬೇಕು? ಉದ್ಧವನ ಯೋಚನೆ. ಹಾಗೆ ಯೋಚನೆ ಮಾಡಿಕೊಂಡು ಇಂದ್ರಪ್ರಸ್ಥಕ್ಕೆ ದಯಮಾನಿಸಿದ್ದಾರೆ. ರಾಜಸೂಯಾಗದ ಉಪಕ್ರಮವಾಗ್ತಾ ಇದೆ. ಮುಂದೆ ಯುಧಿಷ್ಠಿರನೊಟ್ಟಿಗೆ ಮಾತಾಡುವಾಗ ಸಹಜವಾಗಿ ಮಾತು ಬಂತಂತೆ. ಆಗ ಉಪಾಯವನ್ನ ಸೂಚಿಸಿಕೊಂಡ್ರು. ಏನು ಅಂತ ಕೇಳಿದ್ರೆ, ಜರಾಸಂಧ ಮಧ್ಯಾಹ್ನ ಊಟದ ಸಂದರ್ಭದಲ್ಲಿ ಯಾರೇ ಬಂದು ಯಾವುದೇ ಭಿಕ್ಷೆಯನ್ನ ಕೇಳಿದರೆ ಕೊಡ್ತಾನೆ. ಅವನಿಗೆ ಊಟದ ಸಂದರ್ಭದಲ್ಲಿ ಹೋಗಿ ಭಿಕ್ಷೆಯನ್ನ ಕೇಳುವುದು ಅಂತ. ಕೃಷ್ಣ, ಅರ್ಜುನ, ಭೀಮ 3 ಜನ ಬಿಳಿ ಪಂಚೆಯನ್ನು ಉಟ್ಟುಕೊಂಡು ಬ್ರಾಹ್ಮಣರ ವೇಷಭೂಷಣಗಳಿಂದ ಜರಾಸಂಧನ ಆಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಜರಾಸಂಧ ಭಿಕ್ಷೆಯನ್ನ ಕೊಡುವಂತ ಕೇಳಿದ್ದಾರೆ. ಜರಾಸಂಧ ಅವ್ರ ಕೈ ನೋಡಿದ ಕೂಡಲೇ, ಓ, ಈ ಕೈ ಬ್ರಾಹ್ಮಣರದ್ದಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟ. ಬ್ರಾಹ್ಮಣರ ಕೈ ಹೇಗಿರುತ್ತೆ? ಹೋಮ ಹವನ ಮಾಡಿದವರು ನಮ್ಮ ಕೈಯೆಲ್ಲ ಹೇಗಿರುತ್ತೆ? ತುಂಬಾ ಮೃದುವಾಗಿರುತ್ತೆ. ಅದೇ ಕತ್ತಿ ಹಿಡಿದು ಕೆಲಸ ಮಾಡಿದವನ ಕೈ ಹೇಗಿರುತ್ತೆ? ತುಂಬಾ ಒರಟಾಗಿರುತ್ತೆ. ಈ ಕತ್ತಿ ಹಿಡಿದವನ ಕೈ ಹಾಗಾದ್ರೆ ಯುದ್ಧಕ್ಕೋಸ್ಕರ ಧನಸ್ಸಿನ ಹೆಡೆಯನ್ನೇರಿಸಿದವನ ಕೈ ಇನ್ನೂ ಒರಟಾಗಿರುತ್ತೆ. ಆ ಅರ್ಜುನನ ಕೈ, ಭೀಮನ ಕೈಯೋ ಆ ಗದೆಯನ್ನು ಹಿಡಿದು 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 ಮತ್ತು ಒರಟ ಕಲ್ಲಂತಾಗಿತ್ತು. ಕೃಷ್ಣನ ಕೈ ಸ್ವಲ್ಪ ಅನುಮಾನ ಬರೋ ತರ ಇತ್ತು. ಇದನ್ನ ಇವರು ಬ್ರಾಹ್ಮಣರಲ್ಲ ಅಂತ ತೀರ್ಮಾನ ಆಯ್ತು. ಆದ್ರೂ ಕೂಡ ಈ ವೇಷದಲ್ಲಿ ಬಂದಿದ್ದಾರೆ, ಏನು ಕೇಳಿದ್ರು ಕೊಟ್ಬಿಡ್ತೀನಿ, ಪ್ರಾಣ ಕೇಳಿದ್ರು ಕೊಡ್ತೀನಿ ಸಂಕಲ್ಪ ಮಾಡಿಕೊಂಡು ಆಯ್ತು, ಏನ್ ಭಿಕ್ಷೆ ಕೇಳಿದ್ರು ಕೊಡ್ತೀನಿ ಇಂದ. ಆಗ ಕೃಷ್ಣ ಹೇಳ್ತಾನಂತೆ, ನೋಡು, ನಾವು ಯುದ್ಧ ಭಿಕ್ಷೆಯನ್ನೇ ಬೇಡಿ ಬಂದಂತಹ ಕೃಷ್ಣ, ಅರ್ಜುನ, ಭೀಮರು, ನಮಗೆ ಯುದ್ಧ ಭಿಕ್ಷೆಯನ್ನ ಕೊಡು, ದ್ವಂದ್ವ ಯುದ್ಧ ಭಿಕ್ಷೆಯನ್ನ ಕೊಡು, ಹೊಡೆದಾಡಬೇಕು ಅಂತ ಹೇಳಿ ದ್ವಂದ್ವ ಯುದ್ಧ. ಆಯ್ತು ಅಂತ ಒಪ್ಕೊಂಡಾಯ್ತು, ಮುಂದುವರಿತು. ಆದ್ರೆ ಹೇಗೆ ಮುಂದುವರಿಸ್ತಾನೆ ಕೇಳಿದ್ರೆ, ಕೃಷ್ಣ, ನೀನು
ನಾನು ಹಿಂದೆ ಯುದ್ಧಕ್ಕೆ ಬಂದಿದ್ನಲ್ಲ, 18ನೇ ಸರಿ ಯುದ್ಧಕ್ಕೆ ಬಂದಿದ್ನಲ್ಲ, ಮುಚುಕುಂದನು ಬಂದಿದ್ನಲ್ಲ, ನೀನು ಮುಚುಕುಂದನ ಸಂಹಾರ ಮಾಡಿದ್ವಿ, ಆದ್ರೆ ನೀನು ಓಡಿ ಹೋಗಿದ್ವಿ, ನೀನು ಹೆದರ್ಕೊಕ್ಕಲ್ಲ, ನಿನ್ನೊಟ್ಟಿಗೆ ನಾನು ಯುದ್ಧ ಮಾಡಲ್ಲ. ಇನ್ನು ಅರ್ಜುನ, ಅಯ್ಯೋ ಪುಟ್ಟ ಪಾಪು, ಇದು ಸಣ್ಣ ಹುಡುಗ, ಅವನ ಹತ್ರ ನಾನೇನು ಯುದ್ಧ ಮಾಡಲಿ, ಅವನ ಹತ್ರ ಮಾಡಲ್ಲ. ನನಗೆ ಸರಿಯಾದ ಶಕ್ತಿವಂತ ಯಾರು ಮಲ್ಲ ಯುದ್ಧಕ್ಕೆ ಅಂತ ಹೇಳಿದ್ರೆ ಭೀಮ, ಅವನೊಟ್ಟಿಗೆ ಯುದ್ಧ ಮಾಡ್ತೀನಿ. ಆಯ್ತು, ನಾಳೆಯಿಂದ ಯುದ್ಧ ತೀರ್ಮಾನವಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಯುದ್ಧ ಮಾಡೋದಂತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಗದಾ ಯುದ್ಧ, ಯಾವ್ಯಾವ ರೀತಿಯಲ್ಲಿ ಮಲ್ಲ ಯುದ್ಧ ಮಾಡಬೇಕು ಎಲ್ಲ ಮಾಡೋದು. ಸಂಜೆ ವಿಶ್ರಾಂತಿ. ವಿಶ್ರಾಂತಿಯಲ್ಲಿ ವಿಶೇಷ ಏನು ಕೇಳಿದ್ರೆ, ಬೆಳಗ್ಗೆಯಿಂದ ಸಂಜೆಯವರೆಗೆ ಯುದ್ಧಕ್ಕೆ ವೈರ ಇತ್ತು, ಹೊಡೆದಾಟಕ್ಕೆ, ಆದ್ರೆ ಸಂಜೆಯ ಮೇಲೆ ಸ್ನೇಹಿತರಂತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ದಾಸರೇ ಹೇಳ್ತಾರೆ, ದಿನಾನು ನಿರಗಮಸ್ತತ್ರ ಸಪ್ತವಿಂಶರಿಗೆ 27 ದಿನ ಕಳಿತು, ನಿಶಿತಿಷ್ಠತೋ ಸುಹೃದ್ವತಿ. ರಾತ್ರಿ ಸಂತೋಷವಾಗಿ ಸ್ನೇಹಿತರ ಕೂತ್ಕೊಂಡು ಮಾತಾಡ್ತಾ ಇದ್ರಂತೆ. ಇದನ್ನ ನಮ್ಮ ರಾಜಕೀಯದ ಬಗ್ಗೆ ಯಾರು ಹೋಲಿಸ್ಕೊಳ್ಳೋದು ಬೇಡ, ಸುಮ್ಮನೆ ಇಲ್ಲಿ ಕಥೆ ಮಾತ್ರ ಹೇಳಿದ್ ನಾನು. 28ನೇ ದಿನಕ್ಕೆ ಬಂತು. 28ನೇ ದಿನ ಇಷ್ಟು ದಿನ ಯುದ್ಧ ಮುಗಿತಾ ಇಲ್ವಲ್ಲ ಅಂತ ಯೋಚನೆ ಮಾಡಿ ಕೃಷ್ಣ ಉಪಾಯವನ್ನ ಹೇಳಿದ. ಬೃಹದ್ರಥನ ಮಗ ಜರಾಸಂಧ. ಆ ಜರಾಸಂಧ ಹುಟ್ಟುವಾಗ ಅವನ ಶರೀರ 2 ಭಾಗವಾಗಿ ಹುಟ್ಟಿತ್ತು. ನಿಮ್ಗೆ ಗೊತ್ತಿದೆ, ಕೆಲಿಂದ ಕೆಳಗವರೆಗೂ 2 ಭಾಗ ಹುಟ್ಟಿತ್ತು. ಅದನ್ನ ತಗೊಂಡೋಗಿ ಅವರನ್ನ ಬಿಸಾಕಿದ್ಲು. ಒಬ್ಬಳು ಜರ ಅನ್ನುವಂತಹ ಒಬ್ಬ ರಾಕ್ಷಸಿ ಅದನ್ನ ಸಂಧಿ ಸೇರಿದ್ದಕ್ಕೆ ಜರಾಸಂಧ ಅಂತ ಆಗಿದ್ದ. ಅವನ ವಧೋಪಾಯವನ್ನ ಕೃಷ್ಣ ಹೀಗೆ ತೋರಿಸಿದ. ಒಂದು ಎಲೆಯನ್ನು ಹಿಡ್ಕೊಂಡು, ದರ್ಭೆಯನ್ನು ಹಿಡ್ಕೊಂಡು ಸಂಪೂರ್ಣವಾಗಿ ಹೀಗೆ ಮಧ್ಯದಿಂದ ಅವನನ್ನ ಸೀಳಿ ಸಾಯಿಸಬೇಕು ಅಂತ ತೋರಿಸಿದ. ಭೀಮ ಅವನನ್ನ ಕೆಳಗೆ ಒಂದು ಕಾಲನ್ನ ತನ್ನ ಕಾಲಿಂದ ಮೆಟ್ಟಿ ಇನ್ನೊಂದು ಕಾಲನ್ನ ಕೈ ಹಿಡ್ಕೊಂಡು ಇಡೀ ಶರೀರವನ್ನ ಸಿಗಿದು ಬಿಟ್ಟ ಅಂತ ಕತೆ ಹೇಳುತ್ತೆ. ಹಾಗೆ ಸಿಗದು ಅವನನ್ನ ಸಂಹಾರ ಮಾಡಿದ. ಮುಂದೆ ಅವನ ಮಗನಾದಂತಹ ಸಹದೇವನನ್ನ ಅವನ ಸ್ಥಾನಕ್ಕೆ ಕೂರಿಸಿ ಪಟ್ಟಾಭಿಷೇಕ ಮಾಡಿದ ಅಂತ ಕತೆ ಹೇಳಿದೆ. ಇಷ್ಟಾದ್ಮೇಲೆ ಜರಾಸಂಧನ ಸೆರೆಮನೆಯಲ್ಲಿದ್ದಂತಹ ಎಲ್ಲ ರಾಜರನ್ನ ಬಿಡಿಸಿದ್ರು. ಆ ರಾಜಾದಿರಾಜರುಗಳೆಲ್ಲ ಬಂದು ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೇಳಿದ್ರಂತೆ, ಇಷ್ಟು ದಿನ ಜರಾಸಂಧ ನಮ್ಮನ್ನ ಬಂಧಿಸಿದ್ದ ಅಂತ ಅವನ ಸಿಟ್ಟಿತ್ತು, ನಮಗಿನ್ನೂ ಸಿಟ್ಟಿಲ್ಲ. ಯಾಕಂದ್ರೆ ನಿನ್ನ ದರ್ಶನವನ್ನ ಮಾಡಿಸಿದ್ದಾನೆ. ಯಾವುದೋ ದೇಶದ ರಾಜರ ಕುಮಾರೆಲ್ಲ ಬಂದಿದ್ದಾರೆ, ಅವರೆಲ್ಲ ಕೃಷ್ಣನ ಬಂದು ನೋಡೋ ಸಾಧ್ಯ ಇತ್ತ? ಇಲ್ಲ, ಅವನ ಮೂಲಕವಾಗಿ ಆದ್ರೂ ಬಂದು ದರ್ಶನ ಆಗುವಂತಹ ಯೋಗ ಸಿಕ್ತಲ್ಲ ಅಂತ ಹೇಳಿ ಆಯ್ತು. ಮುಂದೆ ಅವರವರ ಅರಮನೆಗೆ ಅಥವಾ ಅವರವರ ರಾಜ್ಯಕ್ಕೆ ಕಳುಹಿಸಲಾಯಿತು. ಮುಂದೆ ರಾಜಸೂಯ ಯಾಗ ಪ್ರಾರಂಭವಾಯಿತು. ರಾಜಸೂಯ ಯಾಗದ ಕೊನೆಯಲ್ಲಿ ಅಗ್ರ ಪೂಜೆ ಅನ್ನುವಂತಹ ವಿಭಾಗ. ಈ ಕಥೆಯು ನಿಮ್ಗೆಲ್ಲ ಗೊತ್ತಿರುವಂತಹದ್ದು. ಅಗ್ರ ಪೂಜೆ ಯಾರಿಗೆ ಪೂಜೆ ಮಾಡೋದು ಅಂತ ತುಂಬಾ ಜನ ಋಷಿಗಳಿದ್ದಾರೆ, ಹಿರಿಯರಿದ್ದಾರೆ, ಕೃಷ್ಣನೂ ಇದ್ದಾನೆ. ಯಾರಿಗೆ ಪೂಜೆ ಮಾಡೋದು ಅಂತ ಹೇಳುವಾಗ ಸಹದೇವ ಹೇಳ್ತಾನಂತೆ, ಈ ಶ್ರೇಷ್ಠವಾದಂತಹ ಪೂಜೆ ನಿಜವಾಗಿಯೂ ಅರ್ಹತಿ ಅಚ್ಯುತೋ ಭಗವಾನ್, ಕೃಷ್ಣನೇ ನಿಜವಾಗ್ಲೂ ಅರ್ಹ. ಯಾಕೆ ಅಂತ ಕೇಳಿದ್ರೆ, ಧರ್ಮದಲ್ಲಿ ಎಲ್ಲ ಕ್ರತು ಕರ್ಮ ಪುಣ್ಯ ಎಲ್ಲವೂ ಕೂಡ ಅವನಲ್ಲೇ ಇದೆ. ಅವನ ಸ್ಮರಣೆ ಮಾಡೋದಕ್ಕಿಂತ ಕ್ರತುವಿನ ಫಲ ಸಿಗುತ್ತೆ, ಅಥವಾ ಅವನ ಸ್ಮರಣೆ ಮಾಡೋದಕ್ಕಿಂತ ದಾನದ ಫಲ ಸಿಗುತ್ತೆ. ಅವನಿದ್ದಲ್ಲಿ ದೈವಿಕ ಶಕ್ತಿ ಇದೆ. ಅವನಿಗೆ ನಾನಾ ರೀತಿಯಾದ ಅವನ ಮಗಳಿ, ಅವನೇ ಅದ್ವಿತೀಯನಾದಂತಹವನು. ಅವನಿಲ್ಲದ ಜಗತ್ತಲ್ಲಿ ಯಾವ ಕರ್ಮಗಳೂ ಇಲ್ಲ. ಇಷ್ಟೆಲ್ಲ ಸಮರ್ಥನಾದಂತಹ ಅವನನ್ನ ಬಿಟ್ಟು ಇನ್ನಾರಿಗೆ ಪೂಜೆ ಮಾಡೋದು? ಅವನಿಗೆ ಅಗ್ರ ಪೂಜೆ ಆಗಬೇಕು ಅಂತಾಯ್ತು. ಎಲ್ಲರೂ ಒಪ್ಪಿಕೊಟ್ಟರು. ಸಿಂಹಾಸನದಲ್ಲಿ ಕುಳ್ಳಿರಿಸಿ ಕಾಲನ್ನ ತೊಳೆದು ಯುಧಿಷ್ಠಿರ ಅಗ್ರ ಪೂಜೆಯನ್ನ ಮಾಡಿದ. ಈ ಪೂಜೆಯೆಲ್ಲ ಆಗ್ತಿದ್ದ ಹಾಗೆ ಒಬ್ಬನಿಗೆ ಮಾತ್ರ ಸಿಟ್ಟು ಬಂತು. ಯಾರಿಗೆ? ಶಿಶುಪಾಲನಿಗೆ ಸಿಟ್ಟು ಬಂತು. ಈ ಕಥೆಗಳೆಲ್ಲ ಗೊತ್ತಿರುವಂತಹದ್ದೇ ಇವೆಲ್ಲ. ಶಿಶುಪಾಲ ನಿಂದನೆ ಮಾಡ್ತಾನೆ. ಅವರಿಬ್ಬರ ಮಧ್ಯೆ ಕೃಷ್ಣ ಏನು ವಾಗ್ಯುದ್ಧ ಮಾಡೋದಿಲ್ಲ. ಕೃಷ್ಣನಿಗೆ ಅವನ ಮೇಲೆ ಏನು ದ್ವೇಷ ಇಲ್ಲ. ಅವನಿಗೆ ಮಾತ್ರ ಕೃಷ್ಣನ ಮೇಲೆ ದ್ವೇಷ. ಯಾಕೆ ಹೇಳಿ? ತಾನು ಮದುವೆ ಆಗ್ಬೇಕಾಗಿದ್ದಂತಹ ಹುಡುಗಿಯನ್ನ ಕದ್ದುಕೊಂಡು ಹೋದ ಅಂತ ದೊಡ್ಡ ಸಿಟ್ಟು. ನನ್ನ ಹೆಂಡತಿ ಕಳ್ಳ ಇವನು ಅಂತ. ಹೆಂಡತಿ ಆಗಿರ್ಲಿಲ್ಲ, ಮನಸಾರೆ ಪಾಪ ಮದುವೆ ಆಗೋದು ಅಂತ ರುಕ್ಮಿ ಒಪ್ಪಿಗೆ ಕೊಟ್ಟೆಲ್ಲ ಆಗಿತ್ತಲ್ಲ. ಹಾಗಾಗಿ ಅವನಿಗೆ ಭಾರಿ ಸಿಟ್ಟಿತ್ತು. ಹೀಗೆ ಕೆಲವೆಲ್ಲ ಕಳಿತು. ಮುಂದೆ ಕೃಷ್ಣ ತನ್ನ ಚಕ್ರದಿಂದ ಅವನನ್ನು ಸಂಹಾರ ಮಾಡಿ ಅವನಿಗೆ ಮುಕ್ತಿಯನ್ನ ಕೊಟ್ಟ ಅಂತ ಕಥೆ ಹೇಳುತ್ತೆ. ಇದಾದ್ಮೇಲೆ ರಾಜಸೂಯಜ್ಞನ ಪರಿಸಮಾಪ್ತಿಯಾಗುತ್ತೆ. ರಾಜಸೂಯ ಯಾಗದಲ್ಲಿ ಯಾರ್ಯಾರು ಏನೇನ್ ಮಾಡ್ತಾ ಇದ್ರು ಕೆಲಸಗಳನ್ನ, ಸೇವೆ ಅಂತ ಹೇಳಿದ್ರೆ, ಭೀಮ ಅಡುಗೆಗೆ ಅಧ್ಯಕ್ಷನಾಗಿದ್ದಂತೆ.
ಸುಯೋಧನ ಧನಾಧ್ಯಕ್ಷ, ಸಹದೇವ ಪೂಜೆ ಪುನಸ್ಕಾರಗಳ ಬಗ್ಗೆ, ನಕುಲ ದ್ರವ್ಯಗಳ ಆಸಾಧನೆಯಲ್ಲಿ, ಕೃಷ್ಣ ಬಂದವರ ಹಿರಿಯರ ಗುರು ಶುಶ್ರೂಷಣೆಯಲ್ಲಿ, ಅರ್ಜುನ ಕೃಷ್ಣ ಏನ್ ಮಾಡ್ತಿದ್ದ ಎಲ್ಲ ಗೊತ್ತಿದೆ, ಬಂದವರ ಕಾಲ್ ತೊಳೆಯುವಂತಹ ಕೆಲಸಕ್ಕೆ ಕೃಷ್ಣ ನಿಂತಿದ್ದಾನೆ. ಅಂತಹ ದೊಡ್ಡ ಜಾಗದಲ್ಲಿ ಮಾಡಿದ ಕೆಲಸ ಏನು ಕೇಳಿದ್ರೆ ಬಂದವರ ಕಾಲ್ ತೊಳೆದಿದೆ. ಅಷ್ಟು ಬ್ರಹ್ಮಣ್ಯ ದೇವ ಅಂತ ಹೆಸರು. ಪರಿವೇಷಣೆ ದ್ರುಪದಜ, ದ್ರೌಪದಿ ಬಡಿಸುವಂತಹ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ಲು. ದಾನನ್ನು ನೋಡ್ಕೊಳ್ಳೋನು ಕರ್ಣ. ಹೀಗೆ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳನ್ನ ಕೊಡ್ತಿದ್ರು ಅಂತ ಹೇಳುತ್ತೆ. ಮುಂದೆ ಪತ್ನಿ ಸಂಯಾಜ, ಅವಭೃತ ಸ್ನಾನ ಎಲ್ಲವೂ ಮುಗಿತು. ಮುಂದೆ ಮಯ ನಿರ್ಮಿಸಿದಂತಹ ಒಂದು ಅರಮನೆಯಲ್ಲಿ ಅವರೆಲ್ಲ ಕೂತ್ಕೊಂಡಿದ್ರಂತೆ. ಯಾರು? ಪಾಂಡವರು, ಕೃಷ್ಣ, ದ್ರೌಪದಿ ಎಲ್ಲ ಕೂತ್ಕೊಂಡಿದ್ರು. ಅದರಲ್ಲಿ ಹೇಗಿತ್ತು ಅರಮನೆ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂತೆ ಜಲಸ್ಥಲ ಭ್ರಮ. ನೀರಿರೋ ಜಾಗದಲ್ಲಿ ನೆಲ ಇದ್ದಂಗೆ ಕಾಣ್ತಿತ್ತು, ನೆಲ ಇರೋ ಜಾಗದಲ್ಲಿ ನೀರಿದ್ದಂಗೆ ಕಾಣ್ತಿತ್ತು ಅಂತ ಕಥೆ ಹೇಳುತ್ತೆ. ಪಾಪ ದುರ್ಯೋಧನ ಅಲ್ಲಿಗೋಸ್ಕರ ಈ ರಾಜಸೂಯ ಆಗವನ್ನೆಲ್ಲ ನೋಡಿ ಅವನಿಗೆ ತುಂಬಾ ಹೊಟ್ಟೆ ಕಿಚ್ಚಾಗಿತ್ತು, ಸಿಟ್ಟು ಬಂದಿತ್ತು. ಖಡ್ಗ ಹಿಡ್ಕೊಂಡು ಬರ್ತಾ ಇದ್ದಾನೆ. ಬಂದವನು ನೋಡ್ದ, ಅಲ್ಲೆಲ್ಲೋ ಬರ್ತಿದ್ದಂಗೆ ನೀರಿದ್ದಂಗೆ ಕಂಡು ಪಂಚೆ ಎಲ್ಲ ಸ್ವಲ್ಪ ಮೇಲೆತ್ತಿಟ್ಕೊಂಡು ನೀರನ್ನ ನಾನು ಬಾಗಿಸ್ಕೊಳ್ಳೋದಿಲ್ಲ ಅಂತ ಬಂದ. ಅಲ್ಲಿ ನೋಡ ನೀರೇ ಇರಲಿಲ್ಲ. ಮುಂದೆ ಬಂದ ಇನ್ನುವೆ ಒಂಥರ ಬರೀ ನೆಲ ಕಣ್ಣಂಗ ಆಗ್ತಿತ್ತು. ಓ, ಇಲ್ಲೇ ನೀರಿಲ್ಲ, ಬರೀ ನೆಲ ಅಲಕಂಡ್ ಹೋದ. ಅಂತ ಆ ನೀರೊಳಗೆ ಬಿದ್ದುಬಿಟ್ಟ ಪಾಪ. ಇದನ್ನ ನೋಡಿ ಈ ಪಾಂಡವರೆಲ್ಲ ನಗಾಡಿ ಬಿಟ್ರಂತೆ. ಆದ್ರೆ ಯುಧಿಷ್ಠಿರ ನಗಾಡಲಿಲ್ಲ. ಅವನಿಗೆ ಮನ್ಸು ಯಾರಿಗೂ ನೋವು ಆಗ್ಬಾರ್ದು ಅಂತಿತ್ತು ಅವನಿಗೆ. ದ್ರೌಪದಿ ನಗಾಡಬೇಕು ಅನ್ಕಂತು ನಗಾಡಿದ್ರೆ ಏನ್ ಹೇಳ್ತಾರೋ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ರು. ಕೃಷ್ಣನನ್ನ ನೋಡಿದ್ರು, ಕೃಷ್ಣ ಒಪ್ಪಿಗೆ ಕೊಟ್ಬಿಟ್ಟ, ನಗಾಡ್ಬಿಟ್ಟು ಎಲ್ಲರೂ ನಗಾಡಿದ್ರು. ಇದು ದುರ್ಯೋಧನಿಗೆ ಅವಮಾನ ಆಯ್ತು ಅಂತ ಕಥೆ ಹೇಳುತ್ತೆ. ಹೀಗೆ ಒಂದೊಂದು ಕಥೆಗಳಲ್ಲೂ ಕೂಡ ಕೃಷ್ಣ ಎಲ್ಲ ಕಡೆಯಲ್ಲೂ ಇದ್ದುಕೊಂಡು ಪಾಂಡವರನ್ನ ರಕ್ಷಣೆ ಮಾಡ್ತಾ ಇದ್ದ. ದುರ್ಯೋಧನ ಮಾಡಿದಂತಹ ತಪ್ಪಿಗೆ ಮುಂದೆ ಅವನೇ ಯುದ್ಧವನ್ನ ಕರೆದುಕೊಂಡ. ಇದೆಲ್ಲ ಗೊತ್ತಿರುವಂತಹ ಕಥೆ. ಇನ್ನು ಮುಂದೆ ಶಾಲ್ವ ಅನ್ನುವಂತಹ ಒಬ್ಬ ಶಿಶುಪಾಲನ ಸ್ನೇಹಿತ, ಅವನನ್ನು ಸಂಹಾರ ಮಾಡಿದ ಕಥೆ. ಅವನು ಶಾಲ್ವ ದಿನ ಒಂದೊಂದು ಮುಷ್ಟಿ ಬೂದಿ ತಿನ್ಕೊಂಡು ತಪಸ್ ಮಾಡಿ ಈಶ್ವರನ ಒಲಿಸಿಕೊಂಡಂತೆ. ಒಲಿಸಿಕೊಂಡು ಏನ್ ಮಾಡ್ದ ಅಂತ ಕೇಳಿದ್ರೆ, ಮಯನ ಮೂಲಕವಾಗಿ ಅಭೇದ್ಯವಾದಂತಹ ಒಂದು ಪಟ್ಟಣವನ್ನು ನಿರ್ಮಿಸಿಕೊಂಡ. ಆ ಪಟ್ಟಣದಲ್ಲಿದ್ದಾಗ ಯಾವುದೇ ಕಾರಣಕ್ಕೂ ಶಾಲ್ವನನ್ನ ಯಾರೂ ಸಂಹಾರ ಮಾಡ್ಲಿಕ್ಕಾಗಲ್ಲ ಅನ್ನುವಂತಹ ಒಂದು ಕಾಮದ ಯಾನ. ಆ ವಿಮಾನ, ಪಟ್ಟಣ ಎಲ್ಲವೂ ಅದೇ ಆಗಿತ್ತು. ಎಲ್ಲಿ ಬೇಕಾದ್ರೂ ಹೋಗುವಂತಹ ಸಾಮರ್ಥ್ಯ ಇತ್ತು. ಅದನ್ನು ಇಟ್ಕೊಂಡು ಆ ಶಾಲ್ವ ಅನ್ನುವಂಥವನು ತುಂಬಾ ದುಷ್ಕರ್ಮಗಳನ್ನ ಮಾಡ್ತಾ ಇದ್ದ. ಮುಂದೆ ಕೃಷ್ಣ ಆ ಶಾಲ್ವನ ದುಷ್ಟ ಸ್ನೇಹಿತರನ್ನ ಸಂಹಾರ ಮಾಡುತ್ತಾ ದಂತವಕ್ತ್ರ ಅನ್ನುವಂತಹ ಒಬ್ಬ ಶಿಶುಪಾಲನ ಸಖ, ಅವನನ್ನೂ ಸಂಹಾರ ಮಾಡಿದ. ಯಾಕೆ ದಂತವಕ್ತ್ರನ ಹೆಸರು ಹೇಳಿದೆ ಅಂತಂದ್ರೆ, ಈ ಜಯ ವಿಜಯರ 3 ಜನ್ಮ ಇತ್ತಲ್ಲ, ಆ 3 ಜನ್ಮದಲ್ಲಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ತ್ರ ಅಂತ. ಹಾಗಾಗಿ ಆ ಶಾಲ್ವನ ಸ್ನೇಹಿತನಾದಂತಹ ದಂತವಕ್ತ್ರ ಅವನ್ ಸಂಹಾರ ಮಾಡದ ಅಂತ ಒಂದು ಕಥೆ. ಆದ್ರೆ ಇಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ, ಈ ಶಾಲ್ವ ಅಂತ ಹೇಳೋನು ಮಾಯಾವಿ. ಈ ದುಷ್ಕರ್ಮಗಳನ್ನ ಮಾಡುವವರು ನೇರವಾದಂತಹ ಮಾರ್ಗದಿಂದ ಯುದ್ಧ ಮಾಡುವುದಿಲ್ಲ. ಈ ಮಾಯ ಅಥವಾ ಆಭಿಚಾರ, ವಾಮಾಚಾರ ಇತ್ಯಾದಿಗಳಿಂದ ಅವ್ರು ಕೆಲಸ ಮಾಡ್ಕೊಳ್ಳಿಕ್ಕೋಸ್ಕರ ನೋಡ್ತಿರ್ತಾರೆ. ಈ ಶಾಲ್ವ ಅಂತ ಹೇಳುವನು ಅದನ್ನೇ ಮಾಡ್ತಾ ಇದ್ದ. ಯಾವ ರೀತಿಯಾಗಿ ಆ ಕೆಲಸ ಮಾಡದ ಕೇಳಿದ್ರೆ, ಕೃಷ್ಣನ ತಂದೆ ವಸುದೇವನಂತೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ತಂದು ಕೃಷ್ಣನ ಮುಂದೆ ನಿಲ್ಲಿಸಿ ಅವನನ್ನ ಸಂಹಾರ ಮಾಡುವಂತೆ ನಾಟಕವನ್ನ ಮಾಡಿದ. ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಬಲರಾಮ ಕೃಷ್ಣನ ತಂದೆಯನ್ನ ರಕ್ಷಣೆ ಮಾಡ್ತಾ ಇದ್ದಾನೆ, ಅವನ ರಕ್ಷಣೆಯಲ್ಲಿದ್ರು ಹೇಗೆ ಇಲ್ಲಿ ಬರ್ಲಿಕ್ಕೆ ಸಾಧ್ಯ, ಕದ್ಕೊಂಡು ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಆಯ್ತು. ಆದ್ರೂ ಕೂಡ ದುಃಖ ಆಯ್ತು ತಂದೆ ಕಣ್ಣಲ್ಲ ಎದುರುಗಡೆ ಅಂತ ಹೇಳಿ. ಇವನೇನ್ ಮಾಡ್ದ, ಶಾಲ್ವ ಆ ವಸುದೇವನ ಕುತ್ತಿಗೆಯನ್ನ ಕತ್ತರಿಸಿದ. ಕ್ಷಣ ದಿಗ್ಭ್ರಮೆ ಆಯ್ತು ಕೃಷ್ಣನಿಗೆ. 1-2 ಕ್ಷಣ ಬಿಟ್ಟು ನೋಡುವಾಗ ಅಲ್ಲಿ ವಸುದೇವನ ಶರೀರವೂ ಇಲ್ಲ, ಕತ್ತರಿಸಿದ ತಲೆಯೂ ಇಲ್ಲ ಅಂತಾಯ್ತು. ಆಗ ಅವನ ಮಾಯಾವಿತನ ಅಂತ ಗೊತ್ತಾಯ್ತು. ಮುಂದೆ ಕೃಷ್ಣ ಅವನನ್ನು ಸಂಹಾರ ಮಾಡಿದ ಅಂತ ಕಥೆ ಮುಂದುವರಿಯುತ್ತೆ. ದಂತವಕ್ತ್ರ, ವಿದುರ ಸಂಹಾರವಾಯಿತು. ಹೀಗೆ ಇಷ್ಟೆಲ್ಲ ಆಗ್ತಾ ಇದ್ದಾಗೆ ಈ ಹಸ್ತಿನಾಪುರದಲ್ಲಿ, ಇಂದ್ರಪ್ರಸ್ಥದಲ್ಲಿ ಅವರ
ದಾಯಾದಿಗಳ ಯುದ್ಧ ಜಾಸ್ತಿ ಆಯಿತು. ಯಾರ್ಯಾರು? ಕೌರವ ಪಾಂಡವರು. ಅವ್ರದ್ದು ಹೊಡೆದಾಟಗಳು ಜಾಸ್ತಿ ಆಯಿತು. ಯುದ್ಧಕ್ಕೋಸ್ಕರ ಕುರುಕ್ಷೇತ್ರದ ಯುದ್ಧ ಸಿದ್ಧವಾಯಿತು. ಆ ಕುರುಕ್ಷೇತ್ರದ ಯುದ್ಧದ ಸಂದರ್ಭಕ್ಕೆ ಸರಿಯಾಗಿ ಬಲರಾಮನಿಗೆ ಒಂದು ಕಡೆಯಿಂದ ಭೀಮ ಸಂಬಂಧಿಕ ಶಿಷ್ಯ, ಇನ್ನೊಂದು ಕಡೆಯಿಂದ ದುರ್ಯೋಧನನು ಶಿಷ್ಯ. ಯಾರಿಗೆ ಅಂತ ಇವನು ಯಾರ ಬದಿಯಲ್ಲಿ ನಿಲ್ಲೋದು? ಧರ್ಮ ಸಂಕಟ ಉಂಟಾಯಿತು. ಅದಕ್ಕೇನು ಯತ್ನೆ ಮಾಡಿದ ಬಲರಾಮ, ನಾನು ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಪುಣ್ಯಾತ್ಮ ಹೊರಟುಬಿಟ್ಟು ಹೀಗೆ ದಕ್ಷಿಣ ಉತ್ತರ ಎಲ್ಲ ತೀರ್ಥಯಾತ್ರೆ ಮಾಡ್ತಾ ಬಂದ. ಬರ್ತಾ 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 ನೈಮಿಷಾರಣ್ಯದಲ್ಲಿ ಸತ್ರಯಾಗ ಅಂತ ನಡೀತಾ ಇತ್ತು. ಆ ಸತ್ರಯಾಗಕ್ಕೆ ಬಂದ. ಆ ಯಾಗಕ್ಕೆ ಬಂದಿದ್ದ ಬಲರಾಮ ಬಂದ ಅಂತ ಶೌನಕಾದಿ ಎದ್ದು ನಿಂತರು. ಅವನಿಗೆ ಆತಿಥ್ಯವನ್ನ ಮಾಡಿದ್ರು. ಆದರೆ ರೋಮಹರ್ಷಣ ಅನ್ನುವಂಥವನೊಬ್ರು ಅವನ ಆತಿಥ್ಯ ಮಾಡಲಿಲ್ಲ, ಅವನಿಗೆ ನಮಸ್ಕಾರವೂ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ರು. ಬಲರಾಮನಿಗೆ ಸಿಟ್ಟು ಬಂತು. ಈ ರೋಮಹರ್ಷಣ ಅಂತ ಹೇಳೋದು ನನ್ಗೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿ ಅವನ ಹತ್ರ ಹೋಗಿ ಅವನನ್ನ ಕುತಿಯನ್ನು ಕತ್ತರಿಸಿ ಹಾಕಿದ. ಆದರೆ ಶೌನಕಾದಿಗಳು ಬಂದು ಹೇಳಿದ್ರು, ಅಯ್ಯಯ್ಯೋ ಎಂಥ ಕೆಲಸ ಮಾಡಿಬಿಟ್ಟಿಯೋ ರಾಮ, ಅವನಿಗೆ ಈ ಯಾಗದಲ್ಲಿ ಸೂತ ಸ್ಥಾನವನ್ನ ಕೊಟ್ಟು ದೀರ್ಘಾಯುಸ್ಸವನ್ನ ಕೊಟ್ಟಿದ್ವಿ, ನೀನೊಂದು ಸಂಹಾರ ಮಾಡಿಬಿಟ್ಟಿಯಲ್ಲ ಅಂತ. ಅದಕ್ಕೆ ರಾಮನಿಗೆ ಅಯ್ಯೋ ನಾ ಎಂಥ ಕೆಲಸ ಮಾಡಿದೆ, ತಪ್ಪಾಯಿತು ಅಂತ ಕೇಳ್ದ. ಮುಂದೆ ನನಗಿದು ಪ್ರಾಯಶ್ಚಿತ್ತವನ್ನ ಹೇಳಿ, ಹಾಗೂ ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ನನಗೆ ಮೊದಲನೇ ಪ್ರಥಮ ಕಲ್ಪ ಈ ರೀತಿಯಾಗಿ ಮಾಡಲೇಬೇಕು ಅನ್ನುವಂತಹ ಪ್ರಾಯಶ್ಚಿತ್ತ ಹೇಳಿ ಮಾಡ್ಕೊಂಡು ಬರ್ತೀನಿ ಅಂತಂದ. ಅದಕ್ಕೆ ಪ್ರಾಯಶ್ಚಿತ್ತವನ್ನೆಲ್ಲ ಹೇಳಿದರು. ಇವನ ಸ್ಥಾನಕ್ಕೆ ಯಾರನ್ನಾರು ಕೊಡು ಅಂತ ಕೇಳಿದರು. ಆಗ ಆ ರೋಮಹರ್ಷಣನ ಮಗನಾದಂತಹ ಉಗ್ರಶ್ರವಸ್ ಅನ್ನುವಂತ ಹೇಳೋನು ಆ ಜಾಗದಲ್ಲಿ ಕೂರಿಸ್ಕೊಳ್ಳಿ, ತಂದೆಯಂತೆ ಮಗ ಆತ್ಮಾವೈ ಪುತ್ರನಾಮಾಸಿ, ಅವನು ಕೂರಿಸ್ಕೊಂಡು ಮುಂದುವರೆಸಿ ಅಂತ ಹೇಳ್ದ. ಇವನು ಮುಂದೆ ನನ್ನಿಂದ ಏನಾಗಬೇಕು ಅಂತ ಕೇಳ್ದ. ಈ ಋಷಿಗಳು ಹೇಳಿದ್ರು, ಇಲ್ವಲ ಅನ್ನುವಂತಹ ಒಬ್ಬ ರಾಕ್ಷಸ ಇದ್ದಾನೆ, ಅವನ ಮಗ ಬಲ್ವಲ ಅಂತ ಒಬ್ಬ ಇದ್ದಾನೆ, ಅವನು ನಮ್ಮ ಯಾಗಾದಿಗಳಿಗೆಲ್ಲ ತುಂಬಾ ತೊಂದರೆ ಮಾಡ್ತಾ ಇರ್ತಾನೆ, ಅವನನ್ನ ಸಂಹಾರ ಮಾಡಿ ಯಾಗಕ್ಕೆ ಸಂರಕ್ಷಣೆ ಮಾಡಿಕೊಡುವಂತ. ಮುಂದೆ ಬಲರಾಮ ಬಲ್ವನನ್ನ ಸಂಹಾರ ಮಾಡಿ ತಾನು ಪ್ರಾಯಶ್ಚಿತ್ತಕ್ಕೋಸ್ಕರವಾಗಿ ತೀರ್ಥಯಾತ್ರೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಆ ತೀರ್ಥಯಾತ್ರೆಯಲ್ಲಿ ನಮ್ಮ ಗೋಕರ್ಣಕ್ಕೆ ಬಂದಿದ್ದ, ಗೋಕರ್ಣಾಖ್ಯಂ ಶಿವಕ್ಷೇತ್ರಂ ಸಾನ್ನಿಧ್ಯಂ ಎತ್ತದೋ ಜಟೇಹೆ, ಈ ಭಾಗಕ್ಕೆ ಬಂದಿದ್ದ. ಆಮೇಲೆ ಕನ್ಯಾಕುಮಾರಿಯ ಜಾಗಕ್ಕೆ ಹೋಗಿದ್ದ, ವೆಂಕಟಂ ಪ್ರಭು ತಿರುಪತಿಗೆ ಹೋಗಿದ್ದ ಅಂತ ಅವನು ಬಂದಂತಹ ಜಾಗಗಳನ್ನೆಲ್ಲ ಹೇಳ್ತಾರೆ. ಬಲರಾಮ ಎಲ್ಲ ಕ್ಷೇತ್ರಗಳಿಗೂ ಬಂದಿದ್ದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಸುಂದರವಾದ ಕಥೆ, ಕುಚೇಲನ ಕಥೆ. ಕೃಷ್ಣ ಕುಚೇಲನ ಕಥೆ ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಕೃಷ್ಣ ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಂತಹ ಸಂದರ್ಭ. ಇದ್ದಂತಹ ಸಮಯ ಎಷ್ಟು ಕೇಳಿದ್ರೆ 64 ದಿನಗಳಲ್ಲಿ 64 ವಿದ್ಯೆಯನ್ನ ಕಲ್ತಿದ್ದು. 64 ದಿನ ಹೋಗ್ಲಿ, 2.5 ತಿಂಗಳು, ಇನ್ನೊಂದು ತಿಂಗಳು ಹೆಚ್ಚು ಅಂತ ಇಟ್ಕೊಂಡು 3 ತಿಂಗಳಿದ್ದ. ಆ 3 ತಿಂಗಳಲ್ಲಿ ಒಳ್ಳೆಯ ಸ್ನೇಹಿತರನ್ನ ಆರಿಸ್ಕೊಂಡಿದ್ದ. ಆ ಸ್ನೇಹಿತ ಸುಧಾಮ ಅನ್ನುವಂತಹ ಒಬ್ಬ ಬಡ ಬ್ರಾಹ್ಮಣ. ಆಗಿಂದಲೂ ಕೂಡ ಅವನಿಗೆ ವಿದ್ಯೆಯ ಮೇಲೆ, ಜ್ಞಾನದ ಮೇಲೆ ಆಸಕ್ತಿಯೇ ಹೊರತು ಹೊರಗಿನ ಸಂಪತ್ತಿನ ಮೇಲಲ್ಲ. ಹಾಗಾಗಿ ಕೃಷ್ಣ ಸುಧಾಮನ ಹೃದಯದಲ್ಲಿ, ಸುಧಾಮ ಕೃಷ್ಣನ ಹೃದಯದಲ್ಲಿ ಉಳ್ಕೊಂಡಿದ್ರು. ಈ ಸುಧಾಮ ಬಡ ಬ್ರಾಹ್ಮಣ. ಅವನ್ ಅವನ ಹೆಂಡತಿ ಕೇಳ್ತಾಳಂತೆ, ನಿಮ್ಗೇನೋ ಒಬ್ಬ ಒಳ್ಳೆ ಸ್ನೇಹಿತ ಇದ್ದಾನೆ ಅಂತ ಹೇಳಿದ್ರಲ್ಲ, ತುಂಬಾ ಒಳ್ಳೆಯವನು, ಏನೋ ರಾಜ ಅಂತ ಹೇಳಿದ್ರಿ, ಅವನಲ್ಲಿ ಹೋಗಿ ಸ್ವಲ್ಪ ಸಂಪತ್ತನ್ನ ಕೇಳಿಕೊಂಡು ನಮ್ಮ ಬಡತನವನ್ನ ಪರಿಹಾರ ಮಾಡಿಕೊಳ್ಬಾರ್ದೆ ಅಂತ ಕೇಳಿದಾಳೆ. ಇವನಿಗೆ ಹೋಗಿ ಕೇಳಲಿಕ್ಕೆ ಇಲ್ಲ, ನಾನು ಕೇಳಬಾರದು ಅಂತ. ಇನ್ನೊಂದು ಆಸೆ, ಹಾಗಾದರೂ ಕೃಷ್ಣನನ್ನ ನೋಡಬಹುದಲ್ಲ ಅಂತ ಒಂದು ಆಸೆ. ಆಗ್ಲಿ, ಹೆಂಡತಿ ಮಾತೆ ವಿರೋಧ ಆಗೋದು ಬೇಡ, ಅವನನ್ನು ನೋಡ್ಕೊಂಡು ಬಂದ ಹಾಗಾಗತ್ತೆ ಅಂತ ಹೊರಟ. ಕೇಳ್ದ, ಅಪ್ಯಸ್ತ್ಯುಪಾಯನಂ ಕಿಂಚಿತ್ ಗೃಹೇ ಕಲ್ಯಾಣಿ ದೀಯತ. ಬರೀ ಹೋಗಿ ಸರಿಯಾಗಲ್ಲ, ರಾಜ ಏನಾರು ಇದ್ರೆ ಕೊಡು ಮನೆಯಲ್ಲಿ ಅಂತ. ಅಲ್ಲಿ ಇಲ್ಲಿ ನೋಡಿದ್ರು ಪಾಪ, ಒಂದು ಬಟ್ಟೆಯ ತುಂಡಲ್ಲಿ 4 ಮುಷ್ಟಿ ಅವಲಕ್ಕಿ ಹಾಕೊಂಡು, ಚತುರೋ ಮುಷ್ಟಿ ವಿಪ್ರಾನ್ ಪೃಥುಕ ದಂಡುಲ ಅವಲಕ್ಕಿಯನ್ನ ಹಾಕೊಂಡು ಹೊರಟು. ಪಾಪ ಇವನು ದ್ವಾರಕೆಗೆ ಬಂದಿದ್ದಾನೆ. ಇಲ್ಲಿ ನೋಡಿದ್ರೆ 16,108 ಅರಮನೆಗಳು. ಎಲ್ಲಿ ಕೃಷ್ಣ ಇದ್ದಾನೆ ಅಂತ ಗೊತ್ತಿಲ್ಲ. ಆಗಿದ್ದಾಗಲಿಂದ ಯಾವುದೋ ಒಂದು ಮನೆಯ ಒಳಗಡೆ ಹೋದ. ಅವನು ಒಳಗಡೆ ಹೋಗ್ತಾ ಇದ್ದ ಹಾಗೆ ಕೃಷ್ಣ ತನ್ನ ಮಂಚದ ಮೇಲೆ ಕೂತಿದ್ದವನು ಸುಧಾಮ ಬಂದಿದ್ದಾನೆ ಅನ್ನುವಂತಹ ಸಂತೋಷದಿಂದ ತನ್ನ ಮಂಚದಿಂದ ಎದ್ದು ಓಡಿ ಬಂದು ಕೃಷ್ಣನ ಈ ಸುಧಾಮನನ್ನ ಕರ್ಕೊಂಡು ಹೋಗಿ ತನ್ನ ಮಂಚದ ಮೇಲೆ ಕೂರಿಸಿ
ತನ್ನ ಹೆಂಡತಿಯೊಟ್ಟಿಗೆ ಅವನ ಕಾಲನ್ನು ತೊಡಸಿ ಆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಆ ಸುಧಾಮನ ಸೇವೆಯನ್ನ ಮಾಡ್ತಾ ನಿಂತಂತೆ. ಸುಧಾಮನಿಗೆ ಪರಮಾಶ್ಚರ್ಯ ಆಗೋಯ್ತು. ಮುಂದೆ ಸುಧಾಮನಿಗೆ ಊಟಕ್ಕೆ ಬಡಿಸಿದ್ದು, ಸಹಜವಾಗಿ ಆ ಹಿಂದಿನ ನೆನಪುಗಳನ್ನ ಮೆಲುಕು ಹಾಕಿದ್ದು ಎಲ್ಲ ಮಾಡ್ತಾ ಕೂತ್ಕೊಂಡಿದ್ದಾರೆ. ಮಾರನೆಯ ದಿವಸ ಬೆಳಿಗ್ಗೆ ಮತ್ತೊಮ್ಮೆ ಮಾತಾಡ್ತಾ ಅಲ್ವೋ ಸುಧಾಮ, ನನಗೋಸ್ಕರ ಏನಂತ ತಂದಿದ್ದೇನೋ ಅಂತ ಕೇಳಿದ್ದಾನೆ. ಪಾಪ ಇವನಿಗೆ ಆ ಕೃಷ್ಣನ ಅರಮನೆಯಲ್ಲಿ ಚಿನ್ನದ ತಟ್ಟೆ, ಚಿನ್ನದ ಪಾತ್ರೆ, ಅಷ್ಟು ದೊಡ್ಡ ಆಸನ ಇದನ್ನೆಲ್ಲ ನೋಡಿ ನಾನ್ ತಂದಿದ್ದಿ ಅವಲಕ್ಕಿ ಹೆಂಗ್ ಕೊಡೋದು ಅಂತ ಕಂಡು ಮುಚ್ಚಿಟ್ಕೊಂಡ್ಬಿಟ್ಟ. ಅವನು ಯಾವಾಗ ಮುಚ್ಚಿಯೊಂದರ ಕೈ ಇಟ್ಕೊಂಡೋ ಆಗ ಕೃಷ್ಣನಿಗೆ ಅನುಮಾನ ಬಂತು. ಓಹೋ, ಏನೋ ತಂದಂಗಿದೆ ಅಂತ ಹೇಳಿ ಸ್ವಯಂ ಜಹಾರ, ತಾನೇ ಕಿತ್ಕೊಂಡಂಥದ್ದು. ತಾನೇ ಕಿತ್ಕೊಂಡು ಒಂದು ಮುಷ್ಟಿ ಅವಲಕ್ಕಿಯನ್ನು ಬಾಯಿಗೆ ಹಾಕೊಂಡೇ ಬಿಟ್ಟ. ಒಂದು ಮುಷ್ಟಿ ತಿಂದ್ಮೇಲೆ ಎರಡನೇ ಮುಷ್ಟಿ ತಿನ್ನಕ್ಕೆ ಅಂತ ಹೊರಟಿದ್ದಾನೆ. ರುಕ್ಮಿಣಿ ಬಂದು ಕೈ ಹಿಡ್ಕೊಂಡ್ಲಂತೆ. ಸಾಕು ಸಾಕು ಸಾಕು, ಏತಾವತಾಲಂ ವಿಶ್ವಾತ್ಮನ್ ಸರ್ವ ಸಂಪತ್ ಸಮೃದ್ಧಯೇ ಅಸ್ಮಿನ್ ಲೋಕೆ ಥವಾಮಸ್ಮಿನ್ ಪುಂಸಸ್ತೋಷ ಕಾರಣ. ನೀನು ಅವನು ತಂದುಕೊಟ್ಟಂತಹ ಒಂದು ಮುಷ್ಟಿ ಅವಲಕ್ಕಿಯನ್ನು ಸ್ವೀಕರಿಸಿದ್ದೀರಲ್ವಾ, ಅದು ಈ ಲೋಕದಲ್ಲಿ ಪರಲೋಕದಲ್ಲಾಗಲಿ ಅಷ್ಟು ಆನಂದಕ್ಕೆ ಅದಷ್ಟೇ ಸಾಕು, ಬೇಡ ಅಂತ ಹೇಳಿದ. ನಿಲ್ಲಿಸು ಅಂತ ಹೇಳಿದ್ನಂತೆ. ಕೃಷ್ಣ ನಿಲ್ಲಿಸಿದ. ಮುಂದೆ ಈ ಕಥೆಗಳು ಬೇರೆ ಬೇರೆ ರೀತಿಯಲ್ಲೂ ಹೇಳ್ತಾರೆ. ಅರಮನೆ ಹೋಯ್ತು ಅಂತ ಹೇಳೋರು ಹೇಳ್ತಾರೆ. ಒಂದೊಂದು ಮುಷ್ಟಿ ತಿಂತಿದ್ದ ಹಾಗೆ ಒಂದೊಂದು ಸಂಪತ್ತುಗಳು ಕೃಷ್ಣದೆಲ್ಲ ಅವನ ಕಡೆ ಹೋಗಿ ಶುರುವಾಯಿತು. ಕಥೆಗಳು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಭಾಗವತ ಇಷ್ಟು ಹೇಳಿದೆ. ಮುಂದೆ ಕೃಷ್ಣನೊಟ್ಟಿಗೆ ಮಾತಾಡ್ತಿದ್ದ ಕುಚಲ ಯಾವುದೇ ಕಾರಣಕ್ಕೂ ತನ್ನ ಬಡತನದ ಬಗ್ಗೆ ಹೇಳಲಿಲ್ಲ, ತನಗೆ ಸಂಪತ್ತನ್ನು ಕೊಡುವಂತ ಕೇಳಲಿಲ್ಲ. ಕ್ರಮೇಣ ಕೃಷ್ಣನ ಅರಮನೆಯಿಂದ ಒಂದಷ್ಟು ದಿವಸಗಳ ಕಾಲ ವಾಸ ಇದ್ದು ಹೊರಟ. ತನ್ನ ಮನೆ ಇದ್ದಂತಹ ಜಾಗಕ್ಕೆ ಬಂದು ನೋಡ್ತಾನೆ. ತನ್ನ ಮನೆಯಿಂದ ಸುಂದರವಾದಂತಹ ಮನೆ ಕಂಡು ಅಲ್ಲಿಂದ ಅವನ ಹೆಂಡತಿ ಮನೆಯಿಂದ ಹೊರಗಡೆ ಬಂದು ಆಳು ಕಾಳುಗಳು ಏನು ಯಾವ ಕಲ್ಪನೆಯೂ ಇರಲಿಲ್ಲ. ಆ ರೀತಿಯಾದಂತಹ ಒಂದು ಮನೆ ನಿರ್ಮಾಣವಾಗಿತ್ತು. ಬಂದು ನಮಸ್ಕಾರ ಮಾಡಿ ಕರ್ಕೊಂಡು ಮನೆಯೊಳಗೆ ಹೋದ್ರು ಅಂತ ಕಥೆ ಮುಂದುವರಿಯುತ್ತೆ. ಇಲ್ಲಿ ಕೃಷ್ಣನ ಕಥೆ ಬಂದಾಗೆಲ್ಲ ನಾವು ಅವಲಕ್ಕಿಯನ್ನು ದೇವರಿಗೆ ನೈವೇದ್ಯ ಮಾಡುವಂತಹದ್ದು, ವಿಶೇಷವಾಗಿ ಅವಲಕ್ಕಿ ಇಡುವಂಥದ್ದೆಲ್ಲ ಮಾಡ್ತೀವಿ. ಅದು ಶುದ್ಧ ಅವಲಕ್ಕಿ, ಗೊಜ್ಜ ಅವಲಕ್ಕಿಯೋ, ಬೆಲ್ಲದ ಅವಲಕ್ಕಿಯೋ, ಅವಲಕ್ಕಿ ಕೇಸರಿ ಬಾತು, ಅವಲಕ್ಕಿ ಪೊಂಗಲ್ಲು, ಅದು ಯಾವುದೂ ಅಲ್ಲ. ಅಲ್ಲಿ ಅವಲಕ್ಕಿಯ ಸ್ಥಾನ ಭಕ್ತಿ. ಇಲ್ಲೇ ಹೇಳುವಂತಹ ಒಂದು ಶ್ಲೋಕ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಪತ್ರಂ ಪುಷ್ಪಂ ಫಲಂ ತೋಯಂ, ಅದು ಒಂದು ಹೂವಿರಬಹುದು, ಒಂದು ತುಳಸಿ ದಳ, ಒಂದು ಎಲೆ ಇರಬಹುದು, ಒಂದು ಹಣ್ಣಿರಬಹುದು, ನೀರಿರಬಹುದು. ಯಾರು ಭಕ್ತಿಯಿಂದ ಭಕ್ತ ತಂದು ಕೊಡುತ್ತಾನೋ ಅದನ್ನ ನಾನು ಸಂತೋಷವಾಗಿ ಸ್ವೀಕರಿಸ್ತೀನಿ ಅಂತ ಕೃಷ್ಣ ಹೇಳೋದು. ಕೃಷ್ಣನ ಮುಂದೆ ನೂರಾರು ಹಣ್ಣುಗಳನ್ನಿಟ್ಟು ಭಕ್ತಿಯಿಂದಲ್ಲ ನಾನಿಷ್ಟು ತಂದಿಟ್ಟೆ ಅಂತ ಇಡೋದಕ್ಕಿಂತ ಕೃಷ್ಣ ಅಂತ ನೈವೇದ್ಯದ ಗುಟ್ಟನ್ನು ತಿಳಿದುಕೊಂಡು ನೈವೇದ್ಯ ಮಾಡುತ್ತಿದೆಯಲ್ಲ ಅದು ಕೃಷ್ಣನಿಗೆ ತಲುಪುತ್ತೆ ಅಂತ ಕೃಷ್ಣ ಹೇಳ್ತಾನೆ. ಎಲ್ಲ ದೇವತೆಗಳ ನಿಯಮವೂ ಹಾಗೆ ಇರುತ್ತೆ. ಹಾಗೆ ಕಥೆ ಮುಂದುವರಿತಾ ಹೋಗುತ್ತೆ. ಕುಚೇರನಿಗೆ ಸಂಪತ್ತನ್ನ ಕೊಟ್ಟಾಯಿತು. ಕೃಷ್ಣನ ಪಟ್ಟದ ಅರಸಿಯರೊಟ್ಟಿಗೆ ದ್ರೌಪದಿಯ ಮಾತುಕತೆ ಅನ್ನುವಂತಹದ್ದು ಒಂದು ಸುಂದರವಾದಂತಹ ಘಟ್ಟ. ಕೃಷ್ಣನ ಹೆಂಡತಿಯರು ಅವರೆಲ್ಲ ಸಹಜವಾಗಿ ಬಾಂಧವ್ಯರ ಭೇಟಿಗೋಸ್ಕರ ಹಸ್ತಿನಾಪುರದಲ್ಲಿ ಸೇರಿದಾಗ ಕೇಳ್ತಾರಂತೆ. ದ್ರೌಪದಿ ಕೇಳ್ತಾ ಇದ್ದಾಳೆ. ಆ ಹೆಂಡತಿಯರನ್ನೆಲ್ಲ ಕೂರಿಸ್ಕೊಂಡು ಯಾರು ಶ್ಲೋಕ ಹೇಳ್ತಾಳೆ. ಹೇ ದರ್ಭಿ ವೈದರ್ಭಿ ಅಂದ್ರೆ ರುಕ್ಮಿಣಿ, ಭದ್ರೆ, ಜಾಂಬವತಿ, ಸತ್ಯಭಾಮೆ, ಕಾಳಿಂದಿ, ರೋಹಿಣಿ, ಲಕ್ಷ್ಮಣೆ, ಆಮೇಲೆ ಮಿತ್ರವಿಂದೆ, ನಿಮ್ ಗಂಡ ನಿಮ್ಮನ್ನ ಹೆಂಗ್ ನೋಡ್ಕೊಳ್ತಿದ್ದಾನೆ, ಹೇಗಿದೆ ಸಂಸಾರ ಅಂತೆಲ್ಲ ಕೇಳಿದ್ರು ದ್ರೌಪದಿ. ಆಗ ಒಬ್ಬೊಬ್ರು ರುಕ್ಮಿಣಿಯಾಗಿ ಪ್ರತಿಯೊಬ್ರು ತಮ್ಮ ಹೆಮ್ಮೆಯ ಸಂಸಾರವನ್ನ ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಯಾರು ಅಹಂಕಾರವನ್ನ ತೋರಿಸ್ಕೊಳ್ತಿಲ್ಲ. ರುಕ್ಮಿಣಿ ಹೇಳ್ತಾಳಂತೆ, ಚೈದ್ಯನಿಗೆ ಶಿಶುಪಾಲನೆಗೆ ಮದುವೆ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿದ್ರು ನಮ್ಮಣ್ಣ. ಕೃಷ್ಣ ಬಂದು ನನ್ನನ್ನು ಅಪಹರಿಸಿಕೊಂಡು ಬಂದು ನನಗೆ ಉತ್ತಮವಾದಂತಹ ಜೀವನವನ್ನ ಕೊಟ್ಟಿದ್ದಾನೆ. ಅಂತಹ ಕೃಷ್ಣನ ಚರಣಾರವಿಂದಗಳನ್ನ ಪೂಜೆ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಕೃಷ್ಣನ ಹೆಂಡತಿ ಅಂತ ಹೇಳಿಲ್ಲ, ಕೃಷ್ಣನ ಸೇವಕಿ ಅಂತ ಸತ್ಯಭಾಮೆ ಹೇಳ್ತಾಳಂತೆ. ಎಂತಹ ಸಂದರ್ಭದಲ್ಲಿ ನನ್ನ ತಂದೆಗೆ ಕೆಟ್ಟ ಹೆಸರು ಬರ್ತಿತ್ತು, ಅಂತಹ ಸಂದರ್ಭದಲ್ಲಿ ಅದನ್ನೆಲ್ಲ ತಪ್ಪಿಸಿ ನನ್ನ ತಂದೆಯಿಂದ
ತಂದೆಗೆ ಆ ಒಳ್ಳೆಯ ಹೆಸರು ಯಾವ್ದು ಹೇಳಿ, ಮಣಿಗೆ ಸಂಬಂಧಪಟ್ಟಂತಹ ಒಳ್ಳೆಯ ಹೆಸರನ್ನ ಕೊಡಿಸಿ ನನಗೆ ಒಳ್ಳೆಯ ಸ್ಥಾನವನ್ನ ಕೊಟ್ಟಂತಹ ಕೃಷ್ಣನ ಚರಣಾರವಿಂದಗಳಲ್ಲಿ ನನಗೆ ನಿಶ್ಚಂಚಲವಾದಂತಹ ಭಕ್ತಿ ಸಿದ್ಧಿಯಾಗಲಿ. ಒಬ್ಬೊಬ್ಬೊಬ್ಬೊಬ್ಬರು ಕಥೆಗಳು ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ಅವರ ಪರಿಪೂರ್ಣ ಜೀವನವನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂತಾಯ್ತು. ಇನ್ನು ಮುಂದೆ ವಸುದೇವ ಒಂದು ಯಜ್ಞೋತ್ಸವವನ್ನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ. ಯಜ್ಞೋತ್ಸವದಲ್ಲಿ ನಾನಾ ಋಷಿಗಳನ್ನೆಲ್ಲ ಕರೆಸಿದ್ದಾನೆ. ಋಷಿಗಳೆಲ್ಲ ಬಂದಿದ್ದಾರೆ. ಎಲ್ಲ ಋಷಿಗಳು ಬಂದಿದ್ದು ಕೃಷ್ಣನನ್ನ ನೋಡಬೇಕು ಅಂತ ಉದ್ದೇಶಕ್ಕೆ. ಆದರೆ ಕೃಷ್ಣ ಅವರೆಲ್ಲರನ್ನ ಕೂರಿಸಿ ಕಾಲು ತೊಳೆದು ಆ ನೀರನ್ನ ತೀರ್ಥ ಅಂತ ಸ್ವೀಕರಿಸಿದ್ದಾನಂತೆ. ಋಷಿಗಳಿಗೆಲ್ಲ ಆಶ್ಚರ್ಯ ಆಯಿತು. ವಸುದೇವ ಈ ಋಷಿಗಳಲ್ಲೆಲ್ಲ ಪ್ರಶ್ನೆ ಮಾಡಿದ್ದಾನಂತೆ. ಮುಕ್ತಿಯ ಬಗ್ಗೆ ಕೇಳಿದ್ದಾನೆ. ವಸುದೇವ ಋಷಿಗಳಲ್ಲಿ ಮುಕ್ತಿಯ ಬಗ್ಗೆ ಕೇಳಿದ್ದಾನೆ. ಋಷಿಗಳೆಲ್ಲ ತಮಾಷೆ ಮಾಡಿದ್ರಂತೆ. ಅಲ್ಲ, ಮನೆಯಲ್ಲೇ ಕೃಷ್ಣನನ್ನು ಇಟ್ಕೊಂಡು ನಮ್ಮನ್ನ ಹೋಗಿ ಹೋಗಿ ಮುಕ್ತಿ ಬಗ್ಗೆ ಕೇಳ್ತೀಯಲ್ಲೋ ನೀನು, ಕಿತ್ತಲ ಗಿಡ ಮದ್ದಲ್ಲ ಅಂತ ವಸುದೇವನಿಗೆ ಹೇಳಿದ್ರಂತೆ. ಮುಂದೆ ಕಥೆ ಮುಂದುವರಿಯುತ್ತೆ. ವಸುದೇವ ಆ ನಂತರದಲ್ಲಿ ಕೃಷ್ಣನನ್ನ ಜ್ಞಾನದ ಬಗ್ಗೆ ಉಪದೇಶವನ್ನ ಕೇಳ್ತಾ ಅಂತೆ. ಬ್ರಹ್ಮಜ್ಞಾನವನ್ನ ಉಪದೇಶ ಕೊಡುವಂತ ವಸುದೇವನಿಗೆ ಕೃಷ್ಣ, ವಸುದೇವನಿಗೆ ವಾಸುದೇವ ಬ್ರಹ್ಮಜ್ಞಾನವನ್ನ ಉಪದೇಶ ಕೊಡ್ತಾನೆ. ಇಷ್ಟೆಲ್ಲ ಆಯ್ತು. ಇದೆಲ್ಲ ಗಂಡಸರ ವ್ಯವಹಾರಗಳು ಮುಗೀತು. ಈ ಅಮ್ಮನಿಗೆ ದೇವಕಿಗೆ ಒಂದು ಆಸೆ. ಕೃಷ್ಣ, ನೀ ಎಲ್ಲರೂ ಹೇಳಿದ್ದು ಕೇಳಿದ್ಯಲ್ವ, ಯಾರ್ಯಾರು ಏನು ಕೇಳಿದಾರೋ ಕೊಡು ಅಂತ ಮಾಡು ಅಂತ ಎಲ್ಲ ಮಾಡಿದ್ಯಲ್ಲ, ಈಗ ನಾನೊಂದು ಕೇಳ್ತೀನಿ ಮಾಡ್ತೀಯಾ? ಆಯ್ತು ಅಮ್ಮ ಅಂದೆ. ಏನು? ಅಲ್ಲ, ನೀನು ಹುಟ್ಟಕ್ಕಿಂತ ಮುಂಚೆ ನಂಗೆ 6 ಜನ ಮಕ್ಕಳನ್ನ ನಮ್ಮ ವಸುದೇವರು ಕಂಸನಿಗೆ ಕೊಟ್ಟಿದ್ರು. ಆ ಕಂಸ ಅವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ದ. ನಾನು ಒಂದ್ಸರಿ ಅವ್ರನ್ನ ನೋಡ್ಬೇಕು, ಕರ್ಕೊಂಬರ್ತ್ಯಾ ಅಂತ ಕೇಳಿದ. ಯಾಕೆ? ನೀನು ಗುರುಪುತ್ರ ಕಳೆದೋದನ್ನ ಕರ್ಕೊಂಬಂದಿದ್ಯಾ ಇಲ್ವಾ? ಸಾಂದೀಪನಿಗಳ ಮಗ ಸಮುದ್ರದಲ್ಲಿ ಆಡ್ತಿದ್ದವನ್ ಕಳೆದೋದ ಅಂತ ಆಗಿತ್ತಲ್ಲ, ಯಮಲೋಕಕ್ಕೂ ಕರ್ಕೊಂಬಂದಿದ್ದಿ. ಅದಾಯ್ತಲ್ವ ನಿಂಗೆ? ಇದು ಆಗುತ್ತಲ್ವ ಕೃಷ್ಣ, ಕರ್ಕೊಂಡ್ ಬಾ ಅಂತ. ಕೃಷ್ಣ ಹೊರಟ. ಎಲ್ಲಿ ಹೊರಟ ಕೇಳಿದ್ರೆ ಸುತಲಕ್ಕೆ ಹೋದನಂತೆ. ಯಾಕೆ ಸುತಲಕ್ಕೆ ಹೋದ ಅಂತ ಕೇಳಿದ್ರೆ, ಬ್ರಹ್ಮ ಸೃಷ್ಟಿಯ ಆರಂಭದಲ್ಲಿ ಸರಸ್ವತಿಯನ್ನ ಸೃಷ್ಟಿಸಿದ್ದ. ಸರಸ್ವತಿಯನ್ನ ಸೃಷ್ಟಿಸಿದಾಗ ಅವನ ಅದೇ ಸಂದರ್ಭದಲ್ಲಿ 6 ಜನ ಮಾನಸ ಪುತ್ರರು ಕೂಡ ಅದೇ ಜಾಗದಲ್ಲಿ ಇದ್ದರು. ಈ ಬ್ರಹ್ಮ ಸರಸ್ವತಿಯನ್ನ ಸೃಷ್ಟಿಸಿದವನು ತಾನೇ ಸೃಷ್ಟಿಸಿದಂತಹ ಸೃಷ್ಟಿಯೊಟ್ಟಿಗೆ ಮದುವೆ ಆಗ್ಬೇಕು ಅಂತ ಹೊರಟ. ಈ 6 ಜನ ಮಕ್ಕಳು ನಗಾಡ್ಬಿಟ್ರಂತೆ. ಹೀಗಿದ್ದನ್ನು ನೋಡಿರ್ಲಿಲ್ಲ, ಯಾರು ಈ ತರ ಕೆಟ್ಟ ಕೆಲಸ ಮಾಡಲ್ಲ, ನೀನು ಸೃಷ್ಟಿ ಮಾಡಿದವಳು ನೀನೇ ಮದುವೆ ಆಗ್ತಿದ್ಯಲ್ಲಯ್ಯ ನಗಾಡ್ಬಿಟ್ರು. ಅವನಿಗೆ ಸಿಟ್ಟು ಬಂತು ಬ್ರಹ್ಮನಿಗೆ. ಇವರಿಗೆ ಅಸುರ ಯೋನಿಯಲ್ಲಿ ಜನಿಸಿ ಅಂತ ಶಾಪ ಕೊಟ್ಟನಂತೆ. ಹರಿವಂಶ ಪುರಾಣದಲ್ಲಿ ಇನ್ನೂ ವಿಸ್ತೃತವಾದಂತಹ ಕಥೆ ಇದೆ ಇದ್ರ ಬಗ್ಗೆ. ಹಿರಣ್ಯಕಶಿಪು ಅನ್ನುವಂತಹ ಒಬ್ಬ ರಾಕ್ಷಸ ಬ್ರಹ್ಮನನ್ನ ತಪಸ್ಸನ್ನ ಮಾಡಿ ಮುಂದೆ ಆ ಶಕ್ತಿಯನ್ನ ಸಂಪಾದನೆ ಮಾಡುವಾಗ ಒಂದು ವಿಶೇಷವಾದ ವರ ಕೇಳಿದ್ದ. ಜಗತ್ತಲ್ಲಿ ಇಲ್ಲಿಯವರೆಗೆ ನೀನ್ ಏನೇನು ಕೆಲಸ ಮಾಡ್ತಿದ್ಯೋ, ವರ ನೀನೇನು ಕೊಡ್ತಿದ್ಯೋ, ಇನ್ನು ಮುಂದೆ ನಾನೂ ಕೊಡುವಂತಾಗ್ಬೇಕದು. ನೀನೊಬ್ನೇ ಬ್ರಹ್ಮ ಅಲ್ಲ, ವರ ಕೊಡೋ ನೀನೊಬ್ನೇ ಅಲ್ಲ, ನಾನೂ ಕೊಡುವಂತಾಗ್ಬೇಕು. ಹಾಗಾಗಿ ನನ್ನ ಕಡೆಯವರೆಲ್ಲ ನನ್ನನ್ನೇ ತಪಸ್ ಮಾಡಬೇಕು ಅಂತ. ಪಾಪ ಅದೇ ಸಂದರ್ಭದಲ್ಲಿ ಈ 6 ಜನ ಬ್ರಹ್ಮನಿಂದ ಶಾಪ ಪಡೆದವರಾಗಿ ಕಾರಣೇಮಿ ಅನ್ನುವಂತಹ ರಾಕ್ಷಸನ ಮಕ್ಕಳಾಗಿ ಹುಟ್ಟಿದ್ರು. ಅವರು ಕೊನೆಗೆ ಬ್ರಹ್ಮನ್ ತಪಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಆಗ ಇವನಿಗೆ ತಪಸ್ಸಿನ ಫಲವನ್ನ ಬ್ರಹ್ಮ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡು ಇವನು ಹಿರಣ್ಯಕಶಿಪಿಗೆ ಹೇಳಿ ಹಿರಣ್ಯಕಶಿಪಿಗೆ ಸಿಟ್ಟು ಬಂದು ಅವನು ಸಾಯಿಸಿದ ಅಂತ ಒಂದು ಕಥೆ ಬರುತ್ತೆ. ಅಸುರ ಯೋನಿಯಲ್ಲಿ ಹೋಗಿ ಮತ್ತೊಂದು ಶಾಪ ಕೊಟ್ಟ. ಅವರು ಸುತಲಕ್ಕೆ ಹೋದ್ರು. ಹೀಗೆ ಕಥೆಗಳು ಬೇರೆ 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 ರೀತಿಯಲ್ಲಿ ಹೋದಾಗ ಮುಂದೆ ಸುತಲದಿಂದ ಮಾಯಾದೇವಿ ಈ 6 ಜನ ಮಕ್ಕಳನ್ನ ಒಬ್ಬೊಬ್ಬರಾಗಿ ದೇವಕಿಯ ಗರ್ಭದಲ್ಲಿಟ್ಟಿದ್ದು, ಮುಂದೆ ಆ ದೇವಕಿಯ ಗರ್ಭದಿಂದ ಕಂಸ ಸಂಹಾರ ಮಾಡಿದ್ದು, ಅವರು ಮತ್ತೆ ತಿರುಗಿ ಸುತಲಕ್ಕೆ ಹೋಗಿದ್ದು, ಸುತಲದಲ್ಲಿ ಬಲಿಯ ಚಕ್ರವರ್ತಿಯ ಆಶ್ರಯದಲ್ಲಿದ್ರು. ಈಗ ಆ ಮಕ್ಕಳನ್ನೆಲ್ಲ ಕೃಷ್ಣ ಹೋಗಿ ಬಲಿ ಚಕ್ರವರ್ತಿಯಿಂದ ಮಧುಪರ್ಕ ಆರ್ಹಣಗಳಿಂದ ಸೇವಿಸಲ್ಪಟ್ಟವನಾಗಿ, ಮಧುಪರ್ಕ ಅನ್ನುವಂತಹ ಪೂಜೆಯಿಂದ ಸೇವಿಸಲ್ಪಟ್ಟವನಾಗಿ ಕರ್ಕೊಂಡು ಬಂದು ತಾಯಿಯ ಮಡಿಲಿಗೆ ಕೊಟ್ಟಿದ್ದಾನೆ. ತಾಯಿಯ ಮಡಿಲಿಗೆ ಕೊಟ್ಟಾಯ್ತು. ಆ ತಾಯಿ ದೇವಕಿ ಈ ಮಕ್ಕಳಿಗೆಲ್ಲ ಹಾಲುಣಿಸಿದಂತೆ. ಆ ವಯಸ್ಸಿನಲ್ಲೂ ಕೂಡ ಈ ಮಕ್ಕಳಿಗೆ ಹಾಲುಣಿಸಿದ್ದಾಳೆ. ಆ ಮಕ್ಕಳು ಕೂಡ ಇವನು ಕಂಸ ಸಂಹಾರ ಮಾಡುವಾಗ ಯಾವ ಶರೀರದಲ್ಲಿ ಯಾವ ವಯಸ್ಸಿನಲ್ಲಿದ್ರೋ ಅಂತಹ ವಯಸ್ಸಿನಲ್ಲೇ ಬಂದಿದ್ದಾರೆ.
ಕೃಷ್ಣ ಯಾವಾಗ ಹುಟ್ಟಿದವನು ಹಾಲು ಕುಡಿದು ವೃಂದಾವನಕ್ಕೆ ಗೋಕುಲಕ್ಕೂ ಹೋಗಿದ್ನಲ್ಲ, ಹಾಗಾಗಿ ಕೃಷ್ಣ ಭಕ್ತ, ಕೃಷ್ಣ ಹಾಲು ಕುಡಿದ ಅನ್ನುವಂತಹ ಅಮೃತ ತತ್ವ ಇತ್ತಲ್ಲ, ಆ ಅಮೃತ ತತ್ವವನ್ನು ಕುಡಿದಂತಹ ಈ ಮಕ್ಕಳೆಲ್ಲ ಸಂತುಷ್ಟರಾದ್ರು. ತಾಯಿ ಹೇಳಿದ್ಲು ಅಣ್ಣನೊಟ್ಟಿಗೆ ನೀವಿಲ್ಲ ಇರಿ ಅಂತ. ಅದಕ್ಕೆ ಆ ಮಕ್ಕಳು ಹೇಳಿದಂತೆ ಬೇಡವೇ ಬೇಡ ಈ ಸಂಸಾರದ ಸಹವಾಸ, ನಾವೆಲ್ಲ ಹೊರಡ್ತೀವಿ ಅಂತ ಹೇಳಿ ಸತ್ಯಲೋಕಕ್ಕೆ ಹೊರಟರು ಅಂತ ಕಥೆ ಮುಂದುವರಿಯುತ್ತೆ. ಅವರ ಹೆಸರು ಹೇಳಿ ಚೆನ್ನಾಗಿದೆ, ಒಂದೊಂದು ಹೆಸರುಗಳು. ಸ್ಮರ ಅಂತ ಒಬ್ಬನ ಹೆಸರು, ಉದ್ಗೀತ, ಪರಿಶ್ವಂಗ, ಪತಂಗ, ಕ್ಷುದ್ರಪೃತು, ಘೃಣಿ ಇತ್ಯಾದಿ ಅವರ ಹೆಸರುಗಳು. ಇದು ಯಾವ ಹೆಸರು? ಮಾನಸ ಪುತ್ರರ ಹೆಸರುಗಳು. ಆ ಹೆಸರುಗಳಲ್ಲಿ ಇದ್ರು ಅವರು ಅಂತ. ಹೀಗೆ ಕಥೆ ಮುಂದುವರಿಯುತ್ತೆ. ಮುಂದೆ ಕೃಷ್ಣನ ಲೋಕ ಕಲ್ಯಾಣಕರವಾದಂತಹ ಗುಣಗಳು. ಮುಂದೆ ಪರೀಕ್ಷಿನ್ ಮಹಾರಾಜ ಶುಕ ಮಹರ್ಷಿಗಳನ್ನು ಕೇಳೋದು, ಈ ಜಗತ್ತಿನ ನಾವೇನು ಗುಣಗಳು, ಮಹತ್ತು, ಅಂಕ, ಅಹಂಕಾರ ಇತ್ಯಾದಿಗಳನ್ನೆಲ್ಲ ಹೇಳ್ತೇವೋ ಇವೆಲ್ಲ ವೇದಾಂತಕ್ಕೆ ಸಂಬಂಧಪಟ್ಟಂತಹ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದನ್ನೆಲ್ಲ ಪರೀಕ್ಷಿತ್ ಕೇಳ್ತಾನೆ. ಆಗ ವೇದಗಳಲ್ಲಿ ಹೇಳಿದಂತಹ, ವೇದಗಳು ಭಗವಂತನನ್ನ ಹೇಗೆ ಸ್ತುತಿಸ್ತಾವೆ ಅನ್ನುವಂತಹ ವಿಚಾರಗಳನ್ನೆಲ್ಲ ಮುಂದೆ ವೇದಸ್ತುತಿ ಅನ್ನುವಂತಹ ವಿಚಾರದ ಅಧ್ಯಾಯದಲ್ಲಿ ಹೇಳ್ತಾರೆ. ಇದಾದ್ಮೇಲೆ ವೃಕಾಸುರ ಅನ್ನುವಂಥವನ ಕಥೆ. ವೃಕಾಸುರ ಅನ್ನುವಂಥವನು ಈಶ್ವರನನ್ನ ತಪಸ್ಸಿನಿಂದ ಮೆಚ್ಚಿಸಿದ. ವರ ಕೇಳಿದ, ಏನು ಅಂತ? ನಾನು ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವನು ಭಸ್ಮನಾಗಿ ಹೋಗ್ಬೇಕು ಅಂತ. ಹಾಗಾಗಿ ಅವನಿಗೆ ಭಸ್ಮಾಸುರ ಅಂತ ಹೆಸರು ಬಂತು. ಈ ಶಿವ ಇದ್ದೊಂದು ತಥಾಸ್ತು ಅಂತ ಹೇಳ್ದ. ಮುಂದೆ ಪಾರ್ವತಿಯನ್ನೇ ಅಪಹರಿಸುವ ಸಲುವಾಗಿ ಈಶ್ವರನ ಮೇಲೆ ಅದನ್ನು ಪ್ರಯೋಗ ಮಾಡಲಿಕ್ಕೋಸ್ಕರ ಹೊರಟ ವೃಕಾಸುರ ಈಶ್ವರ ಪಾಪ ತಪ್ಪಿಸಿಕೊಂಡು ಹೋದ. ಮುಂದೆ ವಿಷ್ಣು ಉಪಾಯವನ್ನ ಮಾಡಿ ಬ್ರಹ್ಮಚಾರಿಯ ವೇಷದಿಂದ ಬಂದು, ಅಯ್ಯೋ ಆ ಈಶ್ವರನೋ ಬರೀ ಸುಳ್ಳ, ಅವನು ಹೇಳಿದ್ದ ಅವನಿಗೆ ನಡಿ, ಅವನ ಮನೇಲಿ ಅವ್ನು ಹೇಳಿದ್ದು ಯಾರು ಕೇಳಲ್ಲ, ಅಂಥದ್ರಲ್ಲಿ ನಿಂಗೆ ಅವ್ನು ಕೊಟ್ಟು ವರ ಸತ್ಯ ಆಗತ್ತೆ ಅಂತ ಏನು ವಿಶ್ವಾಸ? ನಿನ್ ತಲೆ ಮೇಲೆ ಕೈ ಇಟ್ಕೊಂಡು ನೋಡು ಅಂತ ಹೇಳಿ ಮೋಹಗೊಳಿಸಿ ಅವನ ತಲೆ ಮೇಲೆ ಕೈ ಇಡ್ತಾರೆ. ಭಸ್ಮಾಸುರ ಮೋಹಿನಿಯಿಂದ, ಮೋಹಿನಿ ರೂಪ ಬೇರೆ ಬೇರೆ ಕಥೆಗಳನ್ನೆಲ್ಲ ಹೇಳುತ್ತೆ ಭಾಗವತ. ಇಷ್ಟು ಹೇಳಿದ್ರಿಂದ ಇಷ್ಟು ಇವತ್ತಿಗೆ ಹೇಳ್ಕೊಳ್ಳೋಣ ಅಷ್ಟೇ. ಅವನ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು ಸಂಹೃತನಾಗ್ತಾನೆ. ಆಮೇಲೆ ವಿಷ್ಣು ಹೇಳ್ತಾನಂತೆ, ಈ ತರ ದಯವಿಟ್ಟು ಈ ತರ ಯಾರಿಗೂ ವರವನ್ನು ಕೊಡಬೇಡ, ಲೋಕಕ್ಕೆ ಕಂಟಕವಾಗತ್ತೆ ಅಂತ. ಹೀಗೆ ಮುಂದೆ ಕಥೆ ಮುಂದುವರಿಸಿ ಮೊನ್ನೆ ಭುವನಕೋಶದ ವರ್ಣನೆ ಅನ್ನುವಂತಹ ವಿಷಯ ಬಂದಾಗ ಲೋಕಾಲೋಕ ಅನ್ನುವಂತಹ ಒಂದು ಪರ್ವತ ಇದೆ ಅಂತ ಮಾತಾಡಿದ್ವಿ. ಈ ಜಗತ್ತೆಲ್ಲವನ್ನೂ ದಾಟಿದ ಮೇಲೆ ಒಂದು ಕಗ್ಗತ್ತರ ಜಾಗ. ಅಲ್ಲಿ ಎಷ್ಟು ಕಗ್ಗತ್ತರು ಅಂತಂದ್ರೆ, ಒಂದು ವಸ್ತು ಏನಾದ್ರು ಕೆಳಗೆ ಬಿತ್ತು ಅಂದ್ರೆ ಬಿದ್ದಿದ್ದು ಸಿಗಲ್ಲ, ಆ ತರದಂತಹ ಜಾಗ. ಅಲ್ಲಿ ಕೃಷ್ಣನ ಚಕ್ರದ ಬೆಳಕಿನ ಮೂಲಕ ಮಾತ್ರ ಹೋಗಬಹುದು ಅಂತಹ ಒಂದು ಜಾಗ. ಇಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಮಕ್ಕಳು ಹುಟ್ಟಿ 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 ಸಾಯ್ತಾ ಇದ್ರು. ಯಾವ ಮಕ್ಕಳು ಕೂಡ ಹುಟ್ಟಿದ ಕೂಡಲೇ ಸಾಯಲಿಕ್ಕೆ ಕಾರಣ ಇಲ್ಲ, ಸಶರೀರವಾಗಿ ಹಾರಿ ಹೋಗೋದು, ಸಶರೀರವಾಗಿ ಹಾರಿ ಹೋಗೋದು. ಇದು ಎಲ್ಲರಿಗೂ ಆಶ್ಚರ್ಯ ಆಗ್ತಾ ಹೋಯ್ತು. ಒಂದ್ ದಿವಸ ಪಾಂಡವರ ಅರಮನೆಯ ಮುಂದೆ ಹೋಗ್ಬಿಟ್ಟು ನಾ ಬ್ರಾಹ್ಮಣ ಆಡ್ಲಿಕ್ಕೆ ಶುರು ಮಾಡ್ತಾನೆ, ಈ ರಾಜ ಸರಿ ಇಲ್ಲ, ರಾಜ ಸರಿ ಇಲ್ಲದೆ ಇರೋದ್ರಿಂದ ಜಗತ್ತಲ್ಲಿ ಈ ತರ ಎಲ್ಲ ಆಗ್ತಾ ಇದೆ ಅಂತ. ನಮಗ್ ಗೊತ್ತು, ನಮ್ ರಾಜ ಸರಿ ಇಲ್ಲದೆ, ನಮ್ ದೇಶದಲ್ಲಿ ರಾಜ ಸರಿ ಇಲ್ಲದೆ ಎಲ್ಲೆಲ್ಲಿ ಎಷ್ಟೆಷ್ಟು ಅವತಾರಗಳಾಗ್ತಾ ಇದೆ ಅಂತ ಎಲ್ರಿಗೂ ಗೊತ್ತಿದೆ. ಯಾವ್ದು ಆಗಬಾರ್ದು ಅವೆಲ್ಲವೂ ನಡೀತಾ ಇದೆ. ರಾಜ ಧಾರ್ಮಿಕೋ ವಿಜಯೀ ಭವತು ಅಂತ ಶಾಸ್ತ್ರ ಏನ್ ಹೇಳುತ್ತೋ, ರಾಜನಾದವನು ಹಾಗಿರ್ಬೇಕು, ನನ್ನ ದೇಶದ ರಾಜ ಹಾಗಿಲ್ಲ, ಹಾಗಾಗಿ ನನ್ನ ಮಕ್ಕಳು ಹುಟ್ಟಿದ್ಕೊಂಡು ಸಾಯ್ತಾ ಇದ್ದಾರೆ ಅಂತ. ಅರ್ಜುನ ಹೊರಗಡೆ ಬಂದ, ಮುಂದೆ ನಿನಗೆ ಹುಟ್ಟುವಂತಹ ಮಗುವನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟ. ಪ್ರಸವ ವೇದನೆ ಶುರುವಾಯ್ತು ಅವನ ಹೆಂಡತಿಗೆ. ಇನ್ನೇನು ಮಗು ಹುಟ್ಟುತ್ತೆ ಅಂತ ಆಗುವಾಗ ಇಡೀ ಮನೆಯ ಸುತ್ತ ಶರಪಂಜರವನ್ನ, ಬಾಣದಿಂದ ಪಂಜರವನ್ನು ನಿರ್ಮಾಣ ಮಾಡದ. ಆದ್ರೂ ಕೂಡ ಮಗು ಹುಟ್ಟಿದಂತಹ ಮಗು ಮತ್ತೆ ಹಾರಿ ಹೋಯ್ತು. ಅರ್ಜುನನಿಗೆ ತುಂಬಾ ದುಃಖವಾಯ್ತು. ಯಾಕೆ ನನ್ನಿಂದ ರಕ್ಷಣೆ ಮಾಡ್ಲಿಕ್ಕಾಗಿಲ್ಲ ಅಂತ. ಬ್ರಾಹ್ಮಣ ಅಂತೂ ತುಂಬಾ ಬಿಕ್ಕಿ ಬಿಕ್ಕಿ ಅಳ್ಲಿಕ್ಕೆ ಶುರು ಮಾಡ್ದ. ಅರ್ಜುನ ಎಲ್ಲ ದಿಕ್ಕುಗಳಿಗೆ ಹೋಗಿ, ದಿಕ್ಪಾಲಕರ ಅರಮನೆಗಳಿಗೆ ಹೋಗಿ ಹುಡುಕ್ತಾ ಇದ್ದಾನೆ, ಎಲ್ಲೂ ಆ ಮಗು ಇಲ್ಲ. ತುಂಬಾ ದುಃಖದಿಂದ ಕೃಷ್ಣನನ್ನ ಕೇಳ್ದ. ಕೃಷ್ಣ ಅವನು ಕರ್ಕೊಂಡು ಹೊರಟ. ಎಲ್ಲಿ ಹೊರಟ ಕೇಳಿದ್ರೆ ಲೋಕಾಲೋಕ ಅನ್ನುವಂತಹ ಪರ್ವತಕ್ಕೆ ಹೊರಟ. ಆ ಲೋಕಾಲೋಕ ಪರ್ವತವನ್ನು ದಾಟಿ ವೈಕುಂಠ ಲೋಕಕ್ಕೆ ಹೋದ. ಅಲ್ಲಿ ಮಹಾವಿಷ್ಣು ಮೂಲ ರೂಪದಿಂದ ಶಂಖಚಕ್ರ ಗದಾಧಾರಿಯಾಗಿ ಮೂಲ ರೂಪದಿಂದ ಅನಂತ ಶಯನಾಗಿದ್ದಾನೆ. ಅಲ್ಲಿ ಹೋಗಿ ಕೃಷ್ಣ ಅವನಿಗೆ ನಮಸ್ಕಾರ ಮಾಡಿದಂತೆ. ಅರ್ಜುನ ಹೇಗೂ ನಮಸ್ಕಾರ ಮಾಡ್ದ, ಕೃಷ್ಣ ತನಗೆ ತಾನೇ ನಮಸ್ಕಾರವನ್ನು ಮಾಡ್ದ. ಮುಂದೆ ಮಹಾವಿಷ್ಣು ಭೂಭಾರವನ್ನು ಹರಣೆ ಮಾಡಿ ಅತಿ ಶೀಘ್ರವಾಗಿ ಹಿಂದಿರುಗಿ ಬಾ ಅನ್ನುವಂತಹ ಆದೇಶವನ್ನು ಕೊಟ್ಟ.
ಮಕ್ಕಳನ್ನು ಕೂಡ ಹಿಂದಿರುಗಿಸಿಕೊಟ್ಟ. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಬ್ರಾಹ್ಮಣನಿಗೆ ಮುಂದೆ ಹೋಗ್ತಾ ಅಂತ ಕತೆ ಹೋಗುತ್ತೆ. ಇನ್ನು ಮುಂದೆ ಕೃಷ್ಣನ ಲೀಲಾವತಾರಗಳು ಭೂಮಂಡಲದಲ್ಲಿ ಅವನ ಸುಂದರವಾದಂತಹ ಲೀಲೆಗಳಂತೆ ನಡೀತಾ ಇತ್ತು. ಇದು ಒಂದು ಕಡೆ ನಡೀತಾ ಇದ್ರೆ, ಯಾವಾಗ ಕೃಷ್ಣನ ಕುಟುಂಬದಲ್ಲಿ ಸಂಪತ್ತು ಜಾಸ್ತಿ ಆಯಿತು ವಂಶದಲ್ಲಿ, ಕೃಷ್ಣನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆಲ್ಲ ದುರಹಂಕಾರ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. ಯಾವಾಗ ದುರಹಂಕಾರ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು, ಮಾನವ ಪ್ರವರ್ತನೆ ಬಿಟ್ಟು ರಾಕ್ಷಸೀಯ ವರ್ತನೆಗಳೆಲ್ಲ ಶುರುವಾಯಿತು. ಇದೇ ರೀತಿ ಇದ್ರೆ ಇವರು ಜಗತ್ತನ್ನ ಹಾಳು ಮಾಡ್ತಾರೆ ಅಂತ ಕೃಷ್ಣನಿಗೆ ಅನಿಸ್ತು. ಹಾಗಾಗಿ ಕೃಷ್ಣ ನಿಧಾನವಾಗಿ ಅವರಿಗೆ ಅವಸಾನವನ್ನ ಮಾಡುವಂತಹ ಅಥವಾ ಮುಕ್ತಿಯನ್ನು ಕೊಡಿಸುವಂತಹ ಯೋಜನೆಯನ್ನು ಮಾಡ್ದ. ತನ್ನ ಮಕ್ಕಳಿಗೆ ಒಂದಷ್ಟು ದುರ್ಬುದ್ಧಿಯನ್ನು ತುಂಬಿಸಿಟ್ಟ. ಅವ್ರೇನ್ ಮಾಡಿದ್ರು ಕೇಳಿದ್ರೆ, ಈ ಸಾಂಬ ಇತ್ಯಾದಿಗಳೆಲ್ಲ ಒಂದ್ ಕಡೆ ಸೇರ್ಕೊಂಡು ಸಾಂಬನಿಗೆ ಸ್ತ್ರೀ ವೇಷವನ್ನ ಹಾಕಿದ್ರು. ಪ್ರದ್ಯುಮ್ನ ಇತ್ಯಾದಿಗಳೆಲ್ಲ ಸೇರ್ಕೊಂಡು ಸಾಂಬನಿಗೆ ಸ್ತ್ರೀ ವೇಷವನ್ನ ಹಾಕಿ ಹೊಟ್ಟೆಯ ಜಾಗದಲ್ಲಿ ಒಂದು ಬಟ್ಟೆಯನ್ನು ಸುತ್ತಿಟ್ರಂತೆ. ಯಾವಾಗ ವಿಶ್ವಾಮಿತ್ರರು, ಅಸಿತರು, ಕಣ್ವ, ದೂರ್ವಾಸರು, ಭೃಗು ಮಹರ್ಷಿಗಳು, ಆಂಗಿರಸ ಮಹರ್ಷಿಗಳು, ಕಶ್ಯಪರು, ವಾಮದೇವರು, ಅತ್ರಿ, ವಸಿಷ್ಠ, ನಾರದಾದಿಗಳೆಲ್ಲ ಒಂದು ಕಡೆಯಿಂದ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ತ್ರೀ ವೇಷ ಹಾಕಿದಂತಹ ಈ ಸಾಂಬರನ್ನ ಕರ್ಕೊಂಡು ಹೋಗಿ ನಿಲ್ಲಿಸಿ, ಈ ಯದುವಂಶದ ಹುಡುಗಿ ಗರ್ಭವತಿ, ಯಾವ ಮಗುವನ್ನ ಹಡಿತಾಳೆ ಅಂತ ಹೇಳಬೇಕು ಅಂತ ಕೇಳಿದ್ದಾರೆ. ಇದೆಲ್ಲ ಕತೆ ಗೊತ್ತಿರುವಂಥದ್ದೇ ಅಲ್ವಾ. ಆಗ ಅವರಿಗೆಲ್ಲ ಜ್ಞಾನದಿಂದ ತಿಳ್ಕೊಂಡು ಏನ್ ಹೇಳಿದ್ರು, ಜನಯಿಷ್ಯತಿ ಓ ಮಂದಾಹ ಮುಸಲಂ ಕುಲಪಾಂಸನಂ, ನಿಮ್ಮ ಕುಲನಾಶನಂ, ನಿಮ್ಮ ಕುಲವನ್ನ ನಾಶ ಮಾಡುವಂತಹ ಮುಸಲ ಒಂದು ವನಕ್ಕೆ ಹುಟ್ಟುತ್ತೆ ಅಂತ ಹೇಳಿದ್ರು. ಸಿಟ್ಟು ಬಂತು, ಋಷಿಗಳೆಲ್ಲ ಹೊರಟು ಬಿಟ್ರು. ಈ ಸಾಂಬನನ್ನ ಬದಿಗೆ ಕರ್ಕೊಂಡು ಹೋಗಿ ಆ ಹೊಟ್ಟೆ ಕಟ್ಟಿದ ಬಟ್ಟೆ ಬಿಚ್ಚಿ ನೋಡ್ತಾರೆ. ಅಲ್ಲೊಂದು ಇಷ್ಟೊದ್ದ ಕಬ್ಬಿಣದ ಒಂದು ವನಕ್ಕೆ ಬಂದಿದೆ. ಇವರಿಗೆ ನಾವು ಮಾಡಿದ ತಪ್ಪಾಯ್ತು ಅಂತ ಗೊತ್ತಾಯ್ತು. ವಸುದೇವನ ಬಳಿ ಹೋದ್ರು, ನಮಸ್ಕಾರ ಮಾಡಿದ್ರು, ನಾವು ತಪ್ಪು ಮಾಡಿದ್ವಿ ಅಂತ ಹೇಳಿ. ಸರಿ, ಏನ್ ಮಾಡಿ ತಪ್ಪಾಗದಾಗಿದೆ, ಮುಂದೆ ಏನ್ ಮಾಡೋದು? ಆ ಸಮುದ್ರದ ಬದಿಯಲ್ಲಿ ಒಂದು ಕಲ್ಲಿಗೆ ಈ ಕಬ್ಬಿಣವನ್ನ ತೆಗೆದು ಬಿಡಿ ಅಂತ ಹೇಳಿದ್ರು. ಎಲ್ಲ ಉಪಾಯವನ್ನ ಮಾಡಿ ಕಬ್ಬಿಣದ ಆ ಒನಕೆಯನ್ನ ತೆಗೆದು ನೀರಲ್ಲಿ ಬಿಟ್ರು. ಕೊನೆಗೆ ಒಂಚೂರು ಉಳಿತು, ಅದನ್ನ ಸಮುದ್ರಕ್ಕೆ ಬಿಸಾಕಿದ್ರು. ಇವೆಲ್ಲ ಕತೆ ಗೊತ್ತಿರುವಂಥದ್ದು. ಆ ಕಬ್ಬಿಣ ಹೋಗಿ ಸೇರ್ಕೊಂಡಿದ್ದು ಆ ಸಮುದ್ರದ ಬದಿಯಲ್ಲಿದ್ದಂತಹ ಹುಲ್ಲಿಗೆ ಹೋಗಿ ಸೇರ್ಕೊಂಡು ಆ ಹುಲ್ಲು ಕಬ್ಬಿಣದಂತೆ ಆಯಿತು ಅಂತ ಕಥೆ ಮುಂದುವರಿಯುತ್ತೆ. ಮುಂದೆ ವಸುದೇವನ ಬಳಿಗೆ ನಾರದರು ಬರುತ್ತಾರೆ. ಆ ನಾರದರು ನಿಮಿ ಮತ್ತು 9 ಜನ ಯೋಗೀಶ್ವರರ ಸಂವಾದದ ಕಥೆಯನ್ನು ಹೇಳ್ತಾರೆ. ಯಾಕೋಸ್ಕರ ಅಂತ ಕೇಳಿದ್ರೆ, ಬ್ರಹ್ಮಜ್ಞಾನದ ಸಿದ್ಧಿಗೋಸ್ಕರವಾಗಿ ಬ್ರಹ್ಮತತ್ವದ ವಿಶೇಷಗಳನ್ನು ಎಲ್ಲ ಕಡೆ ಹೇಳ್ತಾ ಬರ್ತಾರೆ. ಭಾಗವತ ಇಲ್ಲಿಯವರೆಗೆ ಕಥೆಯನ್ನ ಎಷ್ಟು ಚೆನ್ನಾಗಿ ಹೇಳಿತ್ತು. ಕಪಿಲಾವತಾರದಲ್ಲಿ ಯಾವ ಸಾಂಖ್ಯ ಯೋಗವನ್ನು ಹೇಳಲ್ಪಟ್ಟಿತ್ತೋ, ಹಾಗೆ ಭರತ ಚಕ್ರವರ್ತಿಯ ಕಥೆಗೆ ಬರುವಾಗ ಜಡಭರತ ರಘುಗಣನಿಗೆ ಉಪದೇಶ ಮಾಡಿದ್ನೋ ಆ ವೇದಾಂತ ತತ್ವಗಳನ್ನೆಲ್ಲ ಈಗ ಶ್ಲೋಕದ ರೂಪದಲ್ಲಿ ಉಪದೇಶಿಸ್ತಾರೆ. ಯಾವ ಉಪನಿಷನ್ ಮಂತ್ರಗಳು, ವೇದಗಳು ನಮಗಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಆದರೆ ಈ ಉಪದೇಶವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಗೃಹಸ್ಥರಾಗಿದ್ದುಕೊಂಡೇ ಮೋಕ್ಷ ಧರ್ಮವನ್ನ ಪಡೆಯಲಿಕ್ಕೆ ಬೇಕಾದಂತಹ ಉಪಾಯಗಳನ್ನೆಲ್ಲ ವಸುದೇವನಿಗೆ ನಾರದರು ಹೇಳ್ತಾರೆ. ಯಾರು ಉಪದೇಶ ಮಾಡೋದು ಅಂತ ಕೇಳಿದ್ರೆ, ಭರತ ಚಕ್ರವರ್ತಿಯ ಅನುಜರು, ಅಣ್ಣ ತಮ್ಮಂದರು 100 ಜನ ಇದ್ದಂತೆ. ಅದರಲ್ಲಿ 9 ಜನ ಕವಿ, ಹರಿ, ಅಂತರಿಕ್ಷ ಇತ್ಯಾದಿಗಳೆಲ್ಲರೂ ಕೂಡ ಕ್ಷತ್ರಿಯರಾಗಿದ್ದು ತಪಸ್ಸು ಮಾಡಿ ಬ್ರಾಹ್ಮಣ್ಯವನ್ನ ಪಡ್ಕೊಂಡು ಅವಧೂತ ಸ್ಥಿತಿ ಹೋಗಿದ್ರು. ಅವರು ಬಂದು ಉಪದೇಶ ಮಾಡಿದಂತಹ ಕಥೆಯನ್ನು ಹೇಳ್ತಾರೆ. ಹೀಗೆ ಇವ್ರದ್ದೆಲ್ಲ ಕಥೆ ಕೇಳ್ತಾ ಬಂದಂಗೆ ಒಂದೊಂದೇ ವಿಚಾರವಾಗಿ ಅವಧೂತ ಸ್ಥಿತಿ ಹಾಗೂ ಮುಕ್ತನ ಸ್ಥಿತಿ, ಭಕ್ತಿ ಮಾರ್ಗ, ಯೋಗ ಮಾರ್ಗ ಹಾಗೂ ಈ ಸಿದ್ಧಿಗಳು, ಅಣಿಮ, ಮಹಿಮ, ಲಘಿಮ ಇತ್ಯಾದಿ ಸಿದ್ಧಿಗಳು, ಯಾವ ರೀತಿಯಾದಂತಹ ಯೋಗ ಸಿದ್ಧಿಗಳು. ಸುಮ್ಮನೆ ನಮ್ಮ ಲೌಕಿಕವಾಗಿ ಯೋಚನೆ ಮಾಡುವುದಾದ್ರೆ, ಎದುರುಗಡೆ ಒಬ್ಬರು ಕೂತಿದ್ದಾರೆ ಅಂತಂದ್ರೆ ಅವರನ್ನು ನೋಡಿದ ಕೂಡಲೇ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳಬೇಕು. ಆ ರೀತಿಯಾದಂತಹ ಸಿದ್ಧಿ, ಅದೊಂದು ಸಿದ್ಧಿ ಶಕ್ತಿ. ಇನ್ನೊಂದು, ಇಲ್ಲೇ ಇದ್ದುಕೊಂಡು ಯಾವುದೋ ಒಂದು ಜಾಗದಲ್ಲಿ ಯಾರೋ ಕೇಳ್ತಾರೆ ಅಲ್ಲಿ ಏನಾಗ್ತಿದೆ ಅಂತ, ಅದನ್ನ ಹೇಳುವಂತಹ ಸಿದ್ಧಿ. ಇನ್ನು ತಾನು ನೆಲದಿಂದ ಕೂತವನು ಹಾಗೇ ನೆಲವನ್ನ ಬಿಟ್ಟು ಮೇಲೇಳುವಂತಹ ಶಕ್ತಿ. ಇವೆಲ್ಲ ಸಿದ್ಧಿಗಳು. ಇನ್ನು ವಶೀಕರಣ, ಎದುರುಗಡೆ ಯಾರು ಬಂದ್ರು ಅವ್ರನ್ನ ನಾವು ಹೇಳಿದಂತೆ ಕೇಳುವಂತೆ ವಶೀಕರಣ ಮಾಡಿಕೊಳ್ಳುವಿಕೆ.
ಇನ್ನು ಈಶಿತ್ವ, ನಾವು ಎಲ್ಲೇ ಹೋದ್ರೂ ನಾವು ಹೇಳಿದ್ದು ನಡಿಬೇಕು. ಯಾವುದೇ ಜಾಗಕ್ಕೆ ಹೋದ್ರು ಅಲ್ಲಿ ಯಾರದ್ದೇ ಆಧಿಪತ್ಯ ಇದ್ರೂ ಕೂಡ ಅಲ್ಲಿ ನಾವು ಹೇಳಿದ್ದು ನಡಿಬೇಕು. ಆ ರೀತಿಯಾದಂತಹ ಶಕ್ತಿ. ಹೀಗೆ ನಾನಾ ಯೋಗ ಸಿದ್ಧಿಗಳು, ಆ ಅನುಷ್ಠಾನಗಳನ್ನೆಲ್ಲ, ಬೇರೆ ಸಾತ್ವಿಕವಾದಂತಹ ಅನುಷ್ಠಾನಗಳನ್ನು ಮಾಡ್ತಾ ಮಾಡ್ತಾ ಈ ಸಿದ್ಧಿಗಳು ಸಿದ್ಧಿಯಾಗುವಂತಹ ಸಂದರ್ಭ, ಆ ಸಿದ್ಧಿಯನ್ನು ಸ್ವೀಕರಿಸಿದರೆ ನಾವು ಮಾಡಿದಂತಹ ಅನುಷ್ಠಾನಗಳು ನಷ್ಟವಾಗುವಂತಹ ಕಥೆ, ಮುಂದೆ ಅವುಗಳನ್ನು ಬಿಟ್ಟರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಕಥೆಗಳು. ಹೀಗೆ ಈ ರೀತಿಯಾದಂತಹ ಉಪನ್ಯಾಸಗಳು ಅಥವಾ ಒಳ್ಳೆ ರೀತಿಯಾದಂತಹ ಮಾರ್ಗದರ್ಶನ ಮುಂದಿನ ಕಥೆಗಳು ಹೇಳ್ತಾ ಹೋಗ್ತಾರೆ. ಅವಧೂತೋಪಾಖ್ಯಾನ ಅಂತ ಹೇಳಿ ದತ್ತಾತ್ರೇಯರು ಒಂದು ರೂಪದಲ್ಲಿ ಬಂದು ಇಷ್ಟು ಮಧ್ಯ ಭಾಗವತದಲ್ಲಿ ದತ್ತಾತ್ರೇಯರ ವಿಚಾರದಲ್ಲಿ ಬಹುಶಃ ಒಂದು 4-5 ಶ್ಲೋಕದಲ್ಲಿ ಮಾತ್ರ ದತ್ತಾತ್ರೇಯರ ಅವತಾರವನ್ನು ಹೇಳ್ತಾರೆ. ಯಾಕೆಂತಂದ್ರೆ ಆ ದತ್ತಾತ್ರೇಯರ ಅವತಾರದ ಕಥೆ ಏನಿದೆ ಅದು ಅತ್ಯಂತ ವಿಸ್ತಾರವಾಗಿದೆ. ಗುರುಚರಿತ್ರೆ ಇತ್ಯಾದಿಗಳಲ್ಲಿ ಏನಿದೆ ಅಷ್ಟನ್ನು ಇಷ್ಟಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬರೀ ದತ್ತಾತ್ರೇಯರ ಅವತಾರವಾಯಿತು ಅಂತ. ಹಾಗಾಗಿ ನಾನು ಎಲ್ಲೂ ಕಥೆ ಹೇಳುವಾಗ ಕೆಲವೊಂದಷ್ಟು ನಮಗೆ ಗೊತ್ತಿರುವಂತಹ ವಿಚಾರದಲ್ಲಿ ಯಾವ ಕಥೆಗಳನ್ನು ತಗೊಂಡು 2 ಉದ್ದೇಶ. ಒಂದು, ಭಾಗವತದಲ್ಲಿ ಇದ್ದಷ್ಟೇ ಹೇಳಿ ಬೇರೆ ಬೇರೆ ಕಥೆಗಳನ್ನು ಹೇಳುವಂತಹದ್ದು. ಇನ್ನೊಂದು, ದತ್ತಾತ್ರೇಯರ ಕಥೆಯೆಲ್ಲ ಶುರು ಮಾಡಿಬಿಟ್ರೆ ಅದನ್ನು ಮುಗಿಸ್ಲಿಕ್ಕಾಗುತ್ತೆ. ಅತಿ ಸುಂದರವಾದ ಕಥೆಗಳಲ್ಲಿ ದತ್ತಾತ್ರೇಯರದೊಂದು, ರಾಮಾಯಣ ಒಂದು, ಆಮೇಲೆ ಮಹಾಭಾರತದ ಯುದ್ಧ ಇತ್ಯಾದಿಗಳ ಪರ್ವ, ಆ ವಿರಾಟ್ ಪರ್ವ, ಅದ್ಭುತವಾದಂತಹ ಕಥಾ ಸಮೂಹಗಳವೆಲ್ಲ. ಹಾಗಾಗಿ ಅವು ಯಾವುದನ್ನು ತಗೊಳ್ಳಿಲ್ಲ. ಮುಂದೆ ಸತ್ಸಂಗದ ಮಹಿಮೆ. ಇದೇ ಸತ್ಸಂಗ. ನಾವು ಮನೆಯಲ್ಲಿ ಕೂತ್ಕೊಂಡು ಅಥವಾ ಬೇರೆಯವರ ಜೊತೆ ಕೂತ್ಕೊಂಡು ಸತ್ಸಂಗಕ್ಕೆ ಅಂತ ಹೋಗಿ ಅಲ್ಲಿ ಯಾವ್ಯಾವುದೋ ವಿಚಾರಗಳನ್ನು ಮಾತಾಡಲಿಕ್ಕಿಂತ ಇಂತಹ ಒಂದು ಪರಮೋಚ್ಚವಾದಂತಹ ಸಾನ್ನಿಧ್ಯ ಇರುವಂತಹ ಜಾಗದಲ್ಲಿ ಮೌನವಾಗಿ ಕುಳಿತುಕೊಂಡು ಅವನ ಕಥೆಯನ್ನ ಕೇಳುವಂತಹ ಸಂಘ ಇದೆಯಲ್ಲ, ಇದು ಸತ್ಸಂಗ. ಅವನೇ ಸಂತ, ನಿಜವಾದ ಸಂತ ಅವನು. ಸಂತರು ಇವರು. ಈ ಸಂತರ ಸಂಘ ಮಾಡುವುದು ಸತ್ಸಂಗ. ಹಾಗೆ ಆ ಸತ್ಸಂಗದ ಮಹಿಮೆ, ಕರ್ಮಗಳನ್ನು ಮಾಡುವಂತಹದ್ದು, ಬಿಡುವಂತಹದ್ದು, ಹೀಗೆಲ್ಲ ಕಥೆಗಳು. ಮುಂದೆ ಸನಕಾದಿಗಳಿಗೆ ಭಗವಂತ ಹಂಸ ರೂಪದಲ್ಲಿ ಬಂದು ಉಪದೇಶ ಮಾಡಿದ್ದು ಅನ್ನುವಂತಹ ವಿಭಾಗ. ಯಾಕೋಸ್ಕರ ಕೇಳಿದ್ರೆ ಸನಕಾದಿಗಳಾದಂತಹ ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರಾದವರು ಕೂಡ ಇನ್ನುವೇ ಆ ಬ್ರಹ್ಮಜ್ಞಾನ ವಿಚಾರಗಳನ್ನ ಚಿಂತನೆ ಮಾಡ್ತಾನೇ ಇರ್ತಾರಂತೆ. ನಾನು ಒಂದು ಹಂತಕ್ಕೆ ಬೆಳೆದೆ ಅಂತ ಹೇಳಿ ನಾವು ನಿಲ್ಲುವುದಲ್ಲ, ಅಲ್ಲಿನ ಮುಂದೆ ಬೆಳೆಯುವಂತಹ ಯೋಚನೆ ಮಾಡಬೇಕು. ಯಾವ ರೀತಿ ಬೆಳಿಬೇಕು? ಈ ಬ್ರಹ್ಮಜ್ಞಾನದಲ್ಲಿದ್ದವರು ಬ್ರಹ್ಮಜ್ಞಾನವನ್ನು ಬೆಳೆಸುವಂತ, ಅಥವಾ ಯಾವುದೋ ಒಂದು ವ್ಯವಹಾರ ಮಾಡ್ತಿದ್ದೋನೋ, ಉದಾಹರಣೆಗೆ ಹೇಳುವುದಾದ್ರೆ ದೊಡ್ಡ ದೊಡ್ಡ ವ್ಯವಹಾರ ಮಾಡಿದ್ದವ್ರು 100 ಕೋಟಿ ವ್ಯವಹಾರ, ನನ್ಗೆ 100 ಕೋಟಿ ರೂಪಾಯಿ ಸಂಪಾದನೆ ಆಯ್ತು ಸುಮ್ಮನೆ ಕೊಡ್ತಾರಾ? ಇಲ್ಲ, ಆ 100 ಕೋಟಿಯನ್ನ 200 ಕೋಟಿ ಮಾಡುವಂತಹ ಯೋಚನೆ ಮಾಡ್ತಾರೆ. ಅಥವಾ ಹಾಗೆ ಮುಂದುವರಿತಾ ಹೋಗುತ್ತೆ, ಸಂಪತ್ತು ಏರ್ತಾ ಹೋಗುತ್ತೆ. ಹಾಗೆ ಯಾವ ಸಂಪತ್ತನ್ನ ಏರಿಸಿಕೊಳ್ಬೇಕು ಅಂತ ಬೇಕು. ಇಲ್ಲಿ ಸನಕಾದಿಗಳು ಬ್ರಹ್ಮ ಸಂಪತ್ತನ್ನ ತಮ್ಮಲ್ಲಿ ವಿಸ್ತರಿಸಿಕೊಳ್ಳುವಂತಹ ಯೋಚನೆಯಿಂದ ಬ್ರಹ್ಮನನ್ನ ಕೇಳ್ತಾರಂತೆ. ಆಗ ಬ್ರಹ್ಮನಿಗೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದನ್ನ ಆ ಸಮುದ್ರದಲ್ಲಿ ಭಗವಂತ ಹಂಸ ರೂಪದಲ್ಲಿ ಬಂದು ಆ ಬ್ರಹ್ಮ ಸಂಪತ್ತಿನ ಬಗ್ಗೆ ವಿಶೇಷವಾದಂತಹ ಮಾಹಿತಿಯನ್ನ ಸನಕಾದಿಗಳಿಗೆ ಕೊಡುತ್ತಾರೆ ಅನ್ನುವಂತಹದ್ದು ಮುಂದಿನ ಕಥೆಗಳು. ಇಲ್ಲಿಗೆ ಶ್ರೀ ಹಂಸಾಖ್ಯಾನ ಪರ್ಯಂತಂ ಷಷ್ಠೇ ಹನಿ ವದೇತ್ ಸುಧೀಹಿ. ಹಂಸಾಖ್ಯಾನದವರೆಗೆ 6ನೇ ದಿವಸದ ಕಥಾಭಾಗ ಹೇಳಬೇಕು ಅಂತ ಭಾಗವತ ಸಪ್ತಾಹ ಯಜ್ಞದ ನಿಯಮ. ಹಾಗಾಗಿ ಇಲ್ಲಿಯವರೆಗೆ ನಾವು ಕೇಳಿದಂತಹ ಪುಣ್ಯ ಕಥೆಗಳಿಂದ ನಮ್ಮ ಪಾಪಗಳು ಕ್ಷಯವಾಗಲಿ, ಹಾಗೆ ಪುಣ್ಯಾಭಿವೃದ್ಧಿಯಾಗಲಿ, ಕೃಷ್ಣನ ಅನುಗ್ರಹದಿಂದ ಅವನ ಚರಣಾರವಿಂದಗಳಲ್ಲಿ ನಿರಂತರವಾದಂತಹ ಭಕ್ತಿ ಸಾಮ್ರಾಜ್ಯದ ಅಭಿವೃದ್ಧಿಯಾಗಲಿ, ಕ್ಷೇತ್ರಾಭಿವೃದ್ಧಿಯಾಗಲಿ, ಸಂಕಲ್ಪ ಸಿದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಕಥಾಭಾಗವನ್ನು ಶ್ರೀಹಂಸಾಖ್ಯಾನ ಪರ್ಯಂತಂ ಷಷ್ಠೇ ಹನಿ ವದೇತ್ ಸುಧೀಹಿ ಇಲ್ಲಿಯವರೆಗೆ ಮಾಡಿದಂತಹ ಕಥಾ ಪ್ರವಚನವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾನ್ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಸ್ತಧನಾಃ ಸಂತು ಜೀವಂತು ಶರದಾಂ ಶತಂ.
ಇದಂ ಭಗವತಾ ಪೂರ್ವಂ ಬ್ರಹ್ಮಣೇನಾಭಿಪಂಕಜೇ ಸ್ಥಿತಾಯ ಭವಭೀತಾಯ ಕಾರುಣ್ಯಾತ್ ಸಂಪ್ರಕಾಶಿತಂ ಯ ಏನಂ ಶ್ರಾವಯೇನ್ನಿತ್ಯಂ ಯಾಮಕ್ಷಣಮನನ್ಯಧೀಃ ಶ್ರದ್ಧಾವಾನ್ ಯೋ ನ ಶೃಣುಯಾತ್ ಪುನಾತ್ಯಾತ್ಮಾನಮೇವ ಸಹ ಏತಾನ್ ಯೋ ನಿಯತತಯಾ ಶೃಣೋತಿ ಭಕ್ತ್ಯಾ ಯಶ್ಚೈನಾಂ ಕಥಯತಿ ಶುದ್ಧವೈಷ್ಣವಾಗ್ರೇ ತೌ ಸಮ್ಯಕ್ ವಿಧಿಕರಣಾತ್ ಫಲಂ ಲಭೇತೆ ಯಾಥಾರ್ಥ್ಯಾನ್ನ ಹಿ ಭುವನೆ ಕಿಮಪ್ಯಸಾಧ್ಯಂ ಸರ್ವವೇದಾಂತಸಾರಂ ಹಿ ಶ್ರೀಭಾಗವತಮಿಷ್ಯತೆ ತದ್ರಸಾಮೃತತೃಪ್ತಸ್ಯ ನಾನ್ಯತ್ರ ಸ್ಯಾದ್ರತಿಃ ಕ್ವಚಿತ್ ಭವೆ ಭವೆ ಯಥಾ ಭಕ್ತಿಃ ಪಾದಯೋಸ್ತವ ಜಾಯತೆ ತಥಾ ಕುರುಷ್ವ ದೇವೇಶ ನಾಥಸ್ತ್ವನ್ನೋ ಯತಃ ಪ್ರಭುಃ ನಾಮ ಸಂಕೀರ್ತನಂ ಯಸ್ಯ ಸರ್ವಪಾಪಪ್ರಣಾಶನಂ ಪ್ರಣಾಮೋ ದುಃಖಶಮನಸ್ತನ್ನಮಾಮಿ ಹರಿಂ ಪರಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವನಾರಾಯಣ ನಮೋಸ್ತುತೆ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.